ಕಿಚ್ಚ ಜೂನಿಯರ್ ಅಂತ ಅನ್ಬೇಕಾದ್ರೆ ಆ ಕೆಂಡ ಸಂಪಿಗೆಯ ವಿಶೇಷತೆ ಏನು? ಒಂದು ಜಿಮ್ಮಿ ಟೀಸರ್ ಬಂದಾಗ್ಲಿ ಆ ಹೆಸರು ಕೊಟ್ಟಿದ್ದು ಅಭಿಮಾನಿಗಳು ಅವನಿಗೆ, ನಾವಲ್ಲ. ಟಾರ್ಗೆಟ್ ಫಿಕ್ಸ್ ಮಾಡಿ. ಇದೊಂದು ಕೆಂಡ, ಆ ಕೆಂಡ ಸಂಪಿಗೆ ಆಗೋದು ಅಷ್ಟು ಕಾನ್ಫಿಡೆನ್ಸ್ ನಮಗಿದೆ. ನನಗನ್ಸುತ್ತೆ ಒಂದು ವೀರಗಲ್ಲನ್ನ ಇನ್ನೊಂದು ಮೈಲಿಗಲ್ಲು ದಾಟ್ಕೊಂಡು ಹೋಗುವಂತ ಚರಿತ್ರೆ ಸೃಷ್ಟಿ ಆಗ್ಬೇಕು. ಇದೇನು ಫ್ಯಾಮಿಲಿ ಪಿಕ್ಚರ್? ಈಗ ಫ್ಯಾಮಿಲಿ ಎಲ್ಲ ಎಷ್ಟು ಟ್ಯಾಲೆಂಟ್ ಇರ್ಬೇಕಾರೆ ನಾವ್ ಯಾಕೆ ಅದನ್ನ ಉಪಯೋಗಿಸ್ಕೊಳ್ಳಲ್ಲ? ಸೀಸನ್ ಬರ್ಲಿ ಅಂತ ಕಾಯ್ತಾ ಇದ್ರಾ? ಇದು ಮಾವಿನ ಹಣ್ಣಿನ ಸೀಸನ್ ಬರ್ಬೇಕು, ಮ್ಯಾಂಗೋ ಪಚ್ಚ ಅಂತ. ಆಮೇಲೆ ಈ ಸೀಸನ್ಗೂ ಆ ಹೆಸರಿಗೂ ಯಾವುದೇ ಸಂಬಂಧ ಇಲ್ಲ. ಸಂಬಂಧನೇ ಇಲ್ಲ. ಬಿಕಾಸ್ ಸಿನಿಮಾ ನಮ್ಮ ಪ್ರಕಾರ ಸ್ಟಾರ್ಟ್ ಆಗೋದು ಸರಸ್ವತಿಯಿಂದ ಎಂಡ್ ಆಗೋದು ಲಕ್ಷ್ಮಿಯಿಂದ. ನಾನು ಮ್ಯಾಂಗೋ ಪಚ್ಚನ ಯಾಕೆ ಆಯ್ಕೆ ಮಾಡ್ಕೋಬೇಕು? ಥಿಯೇಟ್ರಿಗೆ ಬರ್ಬೇಕು. ಗೊತ್ತು, ದೌಲತ್ತು ಇವೆಲ್ಲ ಆಚೆ ಇಟ್ಕೊಳ್ಳಿ. ಯಾರೇ ಬಂದ್ರು ಸರ್, ನೆಪೋಟಿಸಮ್ ಬರಲಿ ಅಥವಾ ಹೊಸಬರು ಏನೇ ಬಂದ್ರು ಸರ್, ಏನು ಗೊತ್ತಾ, ಅವ್ರಿಗೆ ನಿಜವಾದ ಟ್ಯಾಲೆಂಟ್ ಇದ್ದರೆ ಮಾತ್ರ ಗೆಲ್ಲ ಸರ್. ನಮ್ದೇ ಆದ ರೀತಿಯಲ್ಲಿ ಒಂದು ಸಣ್ಣ ಟ್ರಿಬ್ಯೂಟ್, ಅವ್ರಿಗೆ ಗೊತ್ತಿಲ್ಲದೆ ಇರೋ ವಿಷಯ ಇದು. Freshness, ಒಂದು new. ಹೊಸ ಕ್ರಾಪ್ ನ ನಾವು ಹೊಸ ಬಿಡ್ತಾ ಅಧ್ಯಾಯ. ಇದೀವಿ, ಹಾಗಾಗಿ ಗ್ರೀನು ತುಂಬಾ ಹೊಂದ್ಕೊಂಡ್ ಬರುತ್ತೆ. ಸ್ನೇಹಿತರೆ ನಮಸ್ಕಾರ. ಕನ್ನಡ ಪಿಕ್ಚರ್ ಅಖಾಡ ಮಾಧ್ಯಮ ಎಲ್ಲದರ ಪರವಾಗಿ, ಮೂರು ಮಾಧ್ಯಮಗಳ ಪರವಾಗಿ ನಿಮ್ಮ ಪ್ರೀತಿಯ ಕನ್ನಡಿಗ ಚಕ್ರವರ್ತಿ ಚಂದ್ರಚೂಡ ನಮಸ್ಕಾರಗಳು. ಈ 1 ಗಂಟೆ ನಿಮಗೆ ತುಂಬ ಅದ್ಭುತವಾಗಿರುತ್ತೆ, ಯಾಕಂದರೆ ನಮ್ಮ ಎದುರುಗಡೆ ಒಂದು ಅದ್ಭುತವಾದ ಒಂದು ಜೀವ ಇದೆ. ಒಂದು ಸಿನಿಮಾದ ನೆಪದಲ್ಲಿ ಇದೊಂದು ಅಕ್ಕ ತಮ್ಮನ ಸಂದರ್ಶನ. ನನ್ನ ಇಷ್ಟು ವರ್ಷದ ಅನುಭವದಲ್ಲಿ ಹೇಳ್ತಾ ಇದ್ದೀನಿ, ಈ ಥರದೊಬ್ಬಳು ಹೆಣ್ಮಗಳು ನಮ್ಮ ಮನೆಯಲ್ಲಿರಬೇಕು ಅನ್ನಿಸುವಷ್ಟು ಚಂದವಾದ ಹೆಣ್ಮಗಳು. ಯಾವುದೋ ಭಾಷೆಯಿಂದ ಬಂದಿದ್ರು, JP ನಗರದ ಮನೆಯಲ್ಲಿ ಅತ್ಯಂತ ಸ್ಪಷ್ಟ ಕನ್ನಡ ಬರೋದು ಇವರಿಗೆ. ನಮ್ಮೆಲ್ಲರ ಪಾಲಿನ ಅನ್ನಪೂರ್ಣೆ, ತುಂಬ ಜನರಿಗೆ ಅತ್ತಿಗೆ, ತುಂಬ ಜನರಿಗೆ ಅಕ್ಕ, ತುಂಬ ಜನರಿಗೆ ಗೆಳತಿ, ಒಂಥರ ಒಂದು ಪರಿಪೂರ್ಣವಾದ ತಾಯಿ. ಅಂಥ ಒಬ್ಬರು ಹೆಣ್ಣುಮಗಳು ನಮ್ಮ ಜೊತೆ ಇದ್ದಾರೆ. ನಾನು ಈ ಸಂದರ್ಶನದಲ್ಲಿ ಅವ್ರನ್ನ ಮೇಡಮ್ ಅಂತಾನೋ ಅವರು ಏನೋ ಮಾತಾಡಿದ್ರೆ ಸರಿ ಬರಲ್ಲ, ಇದು ಅಕ್ಕ ತಮ್ಮನ ಸಂದರ್ಶನ ಅಂತ ಹೇಳೇ ಶುರು ಮಾಡ್ತಾ ಇದ್ದೀನಿ. ಆದರೆ ಒಬ್ಬ ಪತ್ರಿಕೋದ್ಯಮಿಯಾಗಿ ಏನು ಕೇಳಬೇಕು, ಒಬ್ಬ ನಿರ್ಮಾಪಕಿಗೆ ಅದೇ ಪ್ರಶ್ನೆಗಳನ್ನು ಕೇಳ್ತೀನಿ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ತುಂಬಾ ಧನ್ಯವಾದಗಳು ಚಕ್ರವರ್ತಿ ಅವರೇ, ನನ್ನ ತಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಅಕ್ಕ. ಬಹಳ ಹೆಚ್ಚಿಗೆ ಮಾತಾಡ್ಬಿಟ್ಟಿದ್ದೀರಾ ನನ್ನ ಬಗ್ಗೆ, ಆತರ ಏನಿಲ್ಲ. ಇನ್ನೊಬ್ಬರು ವಿಶೇಷವಾದ ಅತಿಥಿ ಇದ್ದಾರೆ ನಮ್ಮ ಜೊತೆ. ಕಾರ್ತಿಕ್ ಗೌಡ್ರೆ, ನಿಮಗೆ ಸ್ವಾಗತ. ಕಾರ್ತಿಕ್ ಗೌಡ ಅಲ್ಲ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವ್ರು ಯೋಗಿ ಅಂತ. ಯಾಕೆ ಕಾರ್ತಿಕ್ ಗೌಡ ಅಂತ ಹೇಳಿದೆ ಅಂದ್ರೆ ಕಾರ್ತಿಕ್ ಗೌಡ್ರು ಬೇರೆ ಅಲ್ಲ, ಯೋಗಿ ಅವರು ಬೇರೆ ಅಲ್ಲ. ಅವ್ರ ರಿಯಾಕ್ಷನ್ ಏನ್ ಬರುತ್ತೆ ಅಂತ ಚೆಕ್ ಮಾಡಿದೆ. ಯಾಕೆಂದ್ರೆ ಕರ್ನಾಟಕದ ಚಲನಚಿತ್ರ ಇತಿಹಾಸದಲ್ಲಿ ಇವರು ಒಂಥರ ಸಯಾಮಿ ಮಕ್ಕಳಿದ್ದಂಗೆ. ಈಗ ಇನ್ನೊಂದು ತಲೆ ಎದುರುಗಡೆ ಕೂತಿದೆ, ಆದ್ರೆ 2 ತಲೆಗಳಲ್ಲಿ ಒಂದೇ ಓಡ್ತಾ ಇರುತ್ತೆ. ಅದಕ್ಕೆ ಅವ್ರ ಹೆಸರನ್ನ ಬದಲಾಯಿಸಿ ಹೇಳಿದೆ. ಬೇಕಾದ್ರೆ ನೀವು ಕಾಲಿಂದ ಪ್ಯಾನ್ ಮಾಡಬಹುದು, ಅವ್ರ ಕಾಲನ್ನು ಇಟ್ಕೊಳ್ಳೋ ರೀತಿ ಕೂಡ ಹಂಗೆ ಇರುತ್ತೆ, ತಲೆಯಲ್ಲಿ ಹೊರತಾಗೋ ರೀತಿ ಕೂಡ ಹಂಗೆ ಇರುತ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ಯೋಗಿ ಅವರು. ಧನ್ಯವಾದಗಳು ಅಕ್ಕ. ಮೊದಲಿಗೆ ನಿಮ್ಮಿಂದ ತುಂಬಾ ಲೈಟ್ ನೋಟಲ್ಲಿ ಶುರು ಮಾಡೋಣ ಅಕ್ಕ. ಇದು ಇಡೀ ಪ್ರೋಗ್ರಾಮ್ ಅನ್ನ, ಇಡೀ 1 ಗಂಟೆಯನ್ನ ತುಂಬಾ ತಮಾಷೆಯಾಗಿ ತಗೊಂಡು ಹೋಗೋಣ. ಎಂದಿನ ನನ್ನ ಸ್ಟೈಲಲ್ಲಿ ಇರಬಾರ್ದು, ಎನ್ಕೌಂಟರ್ ಸ್ಟೈಲಲ್ಲಿ ಅಂತ. ಅಕ್ಕನಿಗೆ ಪ್ರೀತಿಯ ಪ್ರಶ್ನೆ, ಈ ಸಿನಿಮಾ ಮಾಡಿದ್ದು ಅಪ್ಪನಿಗೋಸ್ಕರನ ಮಗನಿಗೋಸ್ಕರ? ಮಗನಿಗೋಸ್ಕರ ಅಂಡ್ ನನಗೋಸ್ಕರ. ಹೆಂಗೆ ಒಂಚೂರು ಎಕ್ಸ್ಪ್ಲೇನ್ ಮಾಡಿ. ಇಬ್ರಿಗೋಸ್ಕರ. ಅಲ್ಲ, ನಾನು ಇದನ್ನು ವಿವರಿಸ್ಬಿಡ್ತೀನಿ ಫಸ್ಟ್ ಪ್ರೇಕ್ಷಕರಿಗೆ. ನಾನು ಆ ಮನೆಯಲ್ಲಿ 6 ವರ್ಷದಿಂದ ಇದ್ದೀನಿ. ಅಕ್ಕ ಸಂಚಿತ್ ಅವ್ರನ್ನ ತನಗೊಂದು ಗಂಡು ಮಗ ಹುಟ್ಟಿದ್ರು ಹಂಗೆ ನೋಡ್ಕೋತಿದ್ರು ಇಲ್ಲೋ ಗೊತ್ತಿಲ್ಲ, ಅಷ್ಟು ಕೇರ್ ಮಾಡ್ತಾರೆ. ಅಮ್ಮಮ್ಮ ಅಂತ ನಾವೇನು ಕರಿತಿದ್ವೋ ಸರೋಜಮ್ಮ, ಅವ್ರ ಸ್ಥಾನವನ್ನ 99% ತುಂಬಿ ಆ ಮನೆಯನ್ನ ನಡೆಸ್ತಾ ಇದ್ದಾರೆ. ಅದಕ್ಕೆ ನಾನು ಮಗ ಅಂತಾನೆ ಸಂಬೋಧಿಸ್ತೀನಿ, ಬೇರೆಯವ್ರ ತರ ಮಗನ ಅಳಿಯನ ಈ ಪ್ರಶ್ನೆಗಳೇ ನಾನು ಕೇಳಕ್ ಹೋಗಲ್ಲ. ಸೊ ಈ ಸಿನಿಮಾ ಮಾಡಿದ್ದು ಅಪ್ಪ ಎಷ್ಟು ಕಾರಣ, ಮಗ ಎಷ್ಟು ಕಾರಣ, ಹೇಗೆ? ಫಸ್ಟ್ ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ, ಅಮ್ಮನ ಜಾಗ ತುಂಬ್ಸಕ್ ಯಾರ ಕೈಯಿಂದಾನು ಸಾಧ್ಯ ಇಲ್ಲ. ಆ 99 ಬಹಳ ಜಾಸ್ತಿ ಆಯ್ತು ನನಗೆ. ಅದು ಶತಪ್ರಯತ್ನ ಮಾಡಿದ್ರು ಅಂಥ ಒಂದು ಜೀವಿ ಅವರು. ತುಂಬಾ ಪ್ರೀತಿಯ ಒಂದು ತಾಯಿ, ಎಲ್ಲರಿಗೂ, ಮನೆಯವ್ರಿಗೆ ಮಾತ್ರ ಅಲ್ಲ. ಅವ್ರದ್ದು ಒಂದು ಮಾರ್ಗದರ್ಶನ ಇದೆಯಲ್ಲ, ಅದರಲ್ಲಿ ನಾವು ನಡ್ಕೊಂಡು ಹೋಗೋದು ಒಂದು ಶ್ರಮೆ ಅಷ್ಟೇ, ಬೇರೆ ಏನಿಲ್ಲ. ಅವ್ರಿಗೆ ನನ್ನನ್ನು ಹೋಲಿಸ್ಲೇಬೇಡಿ, ಬಿಕಾಸ್ ಶಿ ಇಸ್ ಸಮ್ವೇರ್ ಎಲ್ಸ್. ನೀವು ಕೇಳಿದ ಪ್ರಶ್ನೆ ಏನು ನೋಡಿ, ಅಷ್ಟರಲ್ಲೇ ಮರ್ತ್ಬೇಡಿ. ಮಗನಿಗೆ ಅಂತ ಹೇಳಿದ್ರಿ, ಹೆಂಗೆ ಮಗನಿಗೆ ಹೆಂಗಾಯ್ತು? ಆ್ಯಕ್ಚುಲಿ ಸುಪ್ರಿಯಾನ್ವಿ ಪಿಕ್ಚರ್ ಸ್ಟುಡಿಯೋ ನಾನು ಸ್ಟಾರ್ಟ್ ಮಾಡಿದ್ದು ನನಗೋಸ್ಕರ. ನಾನು ಒಂದು ನನ್ನ ರೀತಿಯಲ್ಲಿ ಯಾವ ಥರ ಒಂದು ಚಿಕ್ಕ ಪ್ರೊಡಕ್ಷನ್ ಮಾಡಲಿ, ಇದರಲ್ಲಿ ಒಂದು ಆಸಕ್ತಿ ಇತ್ತು, ಒಂದು ಕಲಿಬೇಕು ಅಂತ. ಡೈರೆಕ್ಟ್ಲಿ ಒಂದು ಫಿಲಮ್ ಮಾಡೋಕ್ಕೆ ನನ್ನಲ್ಲಿ ಆ ತಿಳುವಳಿಕೆನೂ ಇರಲಿಲ್ಲ. ನಾನು ಹೆಚ್ಚಿಗೆ ಆಚೆನೂ ಬರ್ತಾ ಇರಲಿಲ್ಲ ಅಲ್ಲಿ ತನಕ. ಸೊ ಸಣ್ಣದಾಗಿ TV ಯಲ್ಲಿ ಸ್ಟಾರ್ಟ್ ಮಾಡೋಣ, ಕಲಿಯೋಣ ಏನಾದರೂ ಅಂತ ಹೇಳಿ
ಅದೇ ಟೈಮಲ್ಲಿ ನನಗೆ ಒಂದು ಕುಕರಿ ಶೋ ಅಂತ ಒಂದು ಫ್ರೀ ಇತ್ತು, ಆ ಸ್ಲಾಟ್. ಮಾಡ್ತೀರಾ? ಖಂಡಿತ ಏನಾರ ಮಾಡ್ತೀನಿ, ಬಟ್ ಒಂದು ಸ್ಟಾರ್ಟ್ ಮಾಡೋಣ ಅಂತ ಆ ರೀತಿಯಲ್ಲಿ ಸ್ಟಾರ್ಟ್ ಮಾಡಿದ್ದೆ. ಅದರಲ್ಲಿ ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬಂದಾದಮೇಲೆ ನನಗೆ ಇಷ್ಟ ಆಗಿದ್ದ ಕಥೆಗಳಾಗಲಿ, ನನಗೆ ಮನಸ್ಸಿಗೆ ಹತ್ತಿರ ಆಗಿದ್ದ ಕಥೆಗಳನ್ನ ನನ್ನ ರೀತಿಯಲ್ಲೇ ಹೇಳೋಣ ಅಂತ ಸಣ್ಣದಾಗಿ, ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಹೊಸಬರಿಗೆ ಒಂದು ಜಾಗ, ಅದಕ್ಕೆ ಅಂತ ನಾವು ಸುಪ್ರಿಯಾನ್ವಿ ಪಿಕ್ಚರ್ ಸ್ಟುಡಿಯೋ ಸ್ಟಾರ್ಟ್ ಮಾಡಿದ್ವಿ. ಅದೇ ಟೈಮಲ್ಲಿ ಸಾನ್ವಿನೂ ಬೆಳೀತಾ ಬಂದ್ಲು, ಸಂಚಿತ್ತು ಬೆಳೀತಾ ಬಂದ. ಸಂಚಿತ್ ಅದಕ್ಕೆ ಮುಂಚೆನೇ ಹೇಳಿದ್ದ ಫಿಲಮಲ್ಲಿ ನಾನು ಸೇರ್ಕೋತೀನಿ ಟೆಕ್ನಿಕಲ್ ಆಸ್ಪೆಕ್ಟ್ಸಲ್ಲಿ, ಅಂದರೆ ಒಂದು ಡೈರೆಕ್ಷನಲ್ಲಿ, ಸಿನಿಮಾಟೋಗ್ರಫಿಯಲ್ಲಿ, ಫೋಟೋಗ್ರಫಿಯಲ್ಲಿ ತುಂಬ ತುಂಬ ಇಂಟ್ರೆಸ್ಟ್ ಇದ್ದಿದ್ದು ಹುಡುಗ ಅವನು. ಅದು ಭಾಳ ಕೋಯಿನ್ಸೈಡ್ ಆಯ್ತು ಅಷ್ಟೇ. ನಾನು ಈ ಪ್ರೊಡಕ್ಷನ್ ಲಾಂಚ್ ಮಾಡಿದ್ದಕ್ಕೂ ಅವನು ಸೇರ್ಕೋತೀನಿ ಅಂತ ಹೇಳಿದ್ದಕ್ಕೂ, ಸೊ ನಮ್ಮ ಬೆಳವಣಿಗೆ ಒಟ್ಟಿಗೆ ಆಯಿತು ಈ ಇಂಡಸ್ಟ್ರಿ. ಹಾಗಾಗಿ ಇಬ್ಬರು ಒಟ್ಟಿಗೆ ಒಂದು ಡೆಬ್ಯೂ ಮಾಡೋಣ ಅಂತ ಒಂದು ಚರ್ಚೆ ಮಾಡ್ಕೊಂಡ್ವಿ. ತುಂಬ ಕಥೆಗಳನ್ನ ಕೇಳಿದ್ವಿ. ಅವನು ಆ ಟೈಮಲ್ಲಿ ಜಿಮ್ಮಿ ಬರೆದಿದ್ದ, ಜಿಮ್ಮಿ ಮಾಡೋಣ ಅತ್ತೆ ಅಂತ ನನಗೆ ನರೇಟ್ ಮಾಡಿ, ನನಗೆ ಇಷ್ಟ ಆದರೆ ಮಾತ್ರ ನಾನು ಮಾಡ್ತೀನಿ, ಅವ್ನು ನನ್ನ ಮಗನೇ ಇರಲಿ, ಬಟ್ ನಮ್ಮಿಬ್ರಿಗೂ ಇಷ್ಟ ಆಗಬೇಕು. ಸಮ್ವೇರ್ ನಮ್ಮಿಬ್ರದ್ದು ಮೈಂಡ್ ಸೆಟ್ ಒಂದೇ ಥರ ಇದೆ ನನಗನ್ಸಿದ್ದು. ಅವ್ನು ಇಷ್ಟಪಡ್ತಿದ್ದ ಫಿಲ್ಮ್ಸ್ ಎಲ್ಲ ನನಗೂ ಇಷ್ಟ ಆಗ್ತಿತ್ತು. ಅವನು ಯಾವುದೇ ಒಂದು ಸಬ್ಜೆಕ್ಟ್ನ ನೋಡೋ ರೀತಿ ನನಗೂ ಒಂದು ಅದೇ ಥರ ಹೋಲಿಕೆ ಇತ್ತು. ನಾನು ಅದನ್ನು ಯಾವ ದೃಷ್ಟಿಯಲ್ಲಿ ನೋಡ್ತೀನಿ. ಸೊ ಎಲ್ಲೋ ನಮ್ಮಿಬ್ರದ್ದು ಮೈಂಡ್ ಸೆಟ್ ಮ್ಯಾಚ್ ಆಗ್ತಾ ಇತ್ತು. ಹಾಗಾಗಿ ಒಟ್ಟಿಗೆ ಸ್ಟಾರ್ಟ್ ಮಾಡೋಣ ಅಂತ ನಾವು ಅಂದ್ಕೊಂಡ್ವಿ. ಸೊ ಜಿಮ್ಮಿ ಟೀಸರು ಲಾಂಚ್ ಆಯಿತು, ಎಲ್ಲ ಆಯಿತು. ಬಟ್ ಆ ಬರವಣಿಗೆ ಟೈಮಲ್ಲಿ ಕಾರ್ತಿಕ್ ಮತ್ತು ಯೋಗಿಗೆ ಒಂದು ಸ್ಕ್ರಿಪ್ಟ್ ಎಲ್ಲ ಬಂದು ಅದು ಬಹಳ ಇಂಟ್ರೆಸ್ಟಿಂಗ್ ಅನಿಸ್ತು. ಯಾಕಂದರೆ ಜಿಮ್ಮಿಯಲ್ಲಿ ಇಟ್ ವಾಸ್ ಮೋರ್ ವೈಲೆನ್ಸ್ ಆ್ಯಂಡ್ ಮ್ಯಾಫಿಯಾ ಆ್ಯಂಡ್ ಆಲ್ ಆಫ್ ದ್ಯಾಟ್. ಬಟ್ ಫಾರ್ ಹಿಮ್ ಟು ಲಾಂಚ್ ನನಗನ್ಸಿದ್ದು ಅವ್ನು ಭಾಳ ಸಿಂಪಲ್ ಆಗಿ ಬರಲಿ ಒಳಗಡೆ. ಅವನಿಗೂ ಅದೇ ಇದ್ದಿದ್ದು, ತುಂಬ ಧಾಮ್ ಧೂಮಲ್ಲಿ ನಾವೊಂದು ಸಬ್ಜೆಕ್ಟ್ ಮಾಡೋದು ಬೇಡ, ಸಿಂಪಲ್ ಆಗಿ ಎಲ್ಲ ಆಡಿಯನ್ಸ್ ಪ್ರೇಕ್ಷಕರ ಮನಸ್ಸಿಗೆ ಹತ್ತಿರ ಆಗಿದ್ದು ಒಂದು ಕ್ಯಾರೆಕ್ಟರ್ನ ನಾವು ಆಯ್ಕೆ ಮಾಡೋಣ ಅಂತ. ಆ ರೀತಿ ನಾವಿಬ್ಬರು ಕೂತ್ಕೊಂಡು ಇವರು ಬಂದಾಗ ನಮಗೂ ತುಂಬ ಇಷ್ಟ ಆಯಿತು. ವೆರಿ ಸಿಂಪಲ್ ಸ್ಟೋರಿ, ಬಟ್ ಆ ನರೇಷನ್ ಮಾಡಿದ್ರಲ್ಲ ವಿವೇಕ್, ಮನಸ್ಸಿಗೆ ತುಂಬ ಟಚ್ ಆಯಿತು. ಸರಿ ಇದು ಮಾಡೋಣ ಅಂತ ಅವನಿಗೂ ತುಂಬ ಇಂಟ್ರೆಸ್ಟ್ ಇತ್ತು. ಹಾಗಾಗಿ ಇಬ್ಬರು ಕೈ ಸೇರ್ಕೊಂಡ್ವಿ ಅವರೊಟ್ಟಿಗೆ. ಇವ್ರು ಹೇಗೂ ತುಂಬ ಎಕ್ಸ್ಪೀರಿಯನ್ಸ್ ತೊಗೊಂಬಂದವರು. ಸೊ ಸರಿ ನಂದು ಒಂದು ದೊಡ್ಡ ಮಟ್ಟಿಗೆ ಫಿಲ್ಮ್ ಪ್ರೊಡಕ್ಷನಲ್ಲಿ ಲಾಂಚ್ ಆಗುತ್ತಲ್ಲ ಅಂತ ನಾವು ಸೇರಿಕೊಂಡು ಮಾಡಿದ ಕಥೆ ಇದು. ಈಗ ನಿಮಗೆ ಒಂದು 20 ಪ್ರಶ್ನೆ ಇದೆ ಅಷ್ಟೇ, ಹೆಚ್ಚೇನಿಲ್ಲ. ನಿಮ್ಮ ಹತ್ರ ಮೈ ಗಾಡ್. ಯೋಗಿ ಅವರೇ ಹೇಳಿ, ನೀವು ಒಂಥರ ಆಡುಮುಟ್ಟದ ಸೊಪ್ಪಿಲ್ಲ ಇಂಡಸ್ಟ್ರಿಲಿ, ಎಲ್ಲ ಮಾಡಿದ್ದೀರಾ, ಎಲ್ಲದಕ್ಕೂ ಖೋಖೋ ಆಡ ಬಂದಿದ್ದೀರಾ. ಹಾಗಂದ್ರೇನು? ಆಡುಮುಟ್ಟದ ಸೊಪ್ಪಿಲ್ಲ ನಿಮ್ಮ ಕನ್ನಡ ಎಲ್ಲ ಮಾಡಿದ್ದಾರೆ. ಆಡುಮುಟ್ಟ ಸೊಪ್ಪಿಲ್ಲ ಅಂದ್ರೆ ಈ ಎಲ್ಲದನ್ನೂ ಮಾಡಿದ್ದಾರೆ. ಕುರಿಗಳು ಅದು ಎಲ್ಲ ಹುಲ್ಲು ಮುಟ್ಟಿರುತ್ತಲ್ವಾ, ಸೊ ಓ ಅಚ್ಚಾ, ಮುಟ್ಟದೇ ಇದ್ದಿದ್ದು ಯಾವುದಿಲ್ಲ. ಯಾವುದೂ ಇಲ್ಲ, ಡೈರೆಕ್ಟ್ರು, ಕಾಸ್ಟ್ಯೂಮರು ಎಲ್ಲ. ಈ ಸಂದರ್ಶನದ ಯಾವ ಪ್ರಶ್ನೆಯೂ ನನ್ನದಲ್ಲ. ನಾನು ಏನು ಮಾಡ್ತೀನಿ, ಯಾವುದೇ ಸಂದರ್ಶನಕ್ಕೆ ಹೋಗೋ ಹಿಂದಿನ ದಿನ ಅನೌನ್ಸ್ ಮಾಡ್ತೀನಿ ಪಬ್ಲಿಕಲ್ಲಿ, ಇವ್ರಿಗೆ ಏನಾದ್ರು ಪ್ರಶ್ನೆ ಕೇಳಬೇಕಾ ಅಂತ. ಸೊ ಬಹುತೇಕ ದಾದಾ ಅವ್ರ ಅಭಿಮಾನಿಗಳದೇ ಪ್ರಶ್ನೆಗಳಿರುತ್ತೆ ಅಥವಾ ಬೇರೆ ಬೇರೆ ಪ್ರಶ್ನೆಗಳಿರುತ್ತೆ. ಯಾಕಂದ್ರೆ ನನ್ನ ಪ್ರಶ್ನೆ ಇಲ್ಲಿ ಉತ್ತರ ನನಗೆ ಗೊತ್ತಿರೋದ್ರಿಂದ, ಈ ಸಿನಿಮಾದ್ದು ಒಂದು ಅಂಗವಾಗಿರೋದ್ರಿಂದ ಅದು ಬೇಡ ಅಂತ ನಾನು ಕೇಳ್ತೀನಿ. ಎಲ್ಲವೂ ಪ್ರಶ್ನೆಗಳು ಪಬ್ಲಿಕ್ದು ಆಲ್ಮೋಸ್ಟ್. ನೈಸ್, ಅದಕ್ಕೆ ಟಚ್ ಅಪ್ ನಾನು ಮಾಡಿರ್ತೀನಿ ಅಷ್ಟೇ. ನೈಸ್, ಅದೇ ಕೇಳ್ತಾ ಇದ್ದೀನಿ. ಕಿಚ್ಚ ಜೂನಿಯರ್ ಅಂದ್ರೆ ಏನು? ಜೂನಿಯರ್ ಅಂತ ಹಾಕಿದ್ರಲ್ಲ ಅಲ್ಲಿ. ಹೌದು, ಕಿಚ್ಚ ಸರ್ ಅಂದ್ರೆ ಯಾರು? ಕಿಚ್ಚ ಜೂನಿಯರ್ ಅಂದ್ರೆ ಏನು? ಕಿಚ್ಚ ಸರ್ ಅಂದ್ರೆ ಯಾರು? ನಮ್ದು ನನಗ್ ದಾದಾ ಅಲ್ವಾ, ನಮ್ಗೆ ಎಲ್ಲರಿಗೂ ದಾದಾ ಸುದೀಪ್ ಸರ್ ಅಲ್ವಾ. ಜೂನಿಯರ್ ಅಂದ್ರೆ ಇವಾಗ ಮಗ, ಹೇಳ್ದಂಗೆ ಮಗ, ಅಳಿಯನದ್ ಬೇಡ ಮಗ, ನೆಪೋಟಿಸಮ್. ಸೊ ಹಂಗಾಗಿ ಖಂಡಿತ ಅಲ್ಲ. ಮತ್ತೆ ಕಿಚ್ಚ ಜೂನಿಯರ್ ಅಂದ್ರೆ ಏನು ಅಂತ ಕೇಳ್ತಾ ಇದ್ದೀನಿ. ಖಂಡಿತ ಸರ್, ಹೇಳ್ತೇನೆ ಕೇಳಿಸ್ಬೇಕು. ಕಿಚ್ಚ ಜೂನಿಯರ್ ಅಂತ ಹೇಳ್ತಾರೆ, ಹೇಳ್ದಂಗೆ ನೀವು ತಂದೆ ಅವ್ರ ಮಗನಿಗೆ ಏನ್ ಹೇಳ್ತೀರಿ ಇವಾಗ? ನನ್ನ ಮಗನ್ ನಾನು ಜೂನಿಯರ್ ಅಂತೀನಿ, ಅದೇ ತರ ಸುದೀಪ್ ಸರ್ ಮಗನ್ನ ಜೂನಿಯರ್ ಅಂತೀವಿ. ಯಾವ್ದಾದ್ರು ಉದಾಹರಣೆ ಕೊಡಿ ಕನ್ನಡ ಇಂಡಸ್ಟ್ರಿಯಲ್ಲಿ. ಅವನ ಫೋಟೋಗ್ರಾಫ್ಸ್ ಆಗ್ಲಿ, ಅವನ ಜಿಮ್ಮಿ ಟೀಸರ್ ಬಂದಾಗ್ಲಿ, ಆ ಹೆಸರು ಕೊಟ್ಟಿದ್ದು ಅಭಿಮಾನಿಗಳು ಅವನಿಗೆ, ನಾವಲ್ಲ. ಹೌದು. ಸೊ ನೀವು ಹೇಳ್ದಂಗೆ ನೆಪೋಟಿಸಮ್ ಯಾವತ್ತೂ ನೀವು ಹೇಳ್ತೀರ ಆನ್ಸರ್ಗೆ ನಾನು ಕನ್ವಿನ್ಸ್ ಆಗಿಲ್ಲ. ಈಗ ಕನ್ನಡ ಇಂಡಸ್ಟ್ರಿ ಯಾವ್ದಾದ್ರು ಯಾರು ಉದಾಹರಣೆ ಕೊಡಿ, ಅಪ್ಪನಿಗೆ ಮಗನ ಹೆಸರು ಎಷ್ಟಿಟ್ಟಿಲ್ಲ ಯಾವ್ದು ಜೂನಿಯರ್ ಮಾಡಿದೀವಿ ಅಂತ, ಅಥವಾ ಭಾರತದ ಇತಿಹಾಸದಲ್ಲೆಲ್ಲ. ನೀವು ಸಿನಿಮಾನ ಯಾಕೆ ತಗೊಳ್ತೀರಾ? ಜನರ ತಗೋಬೋದಲ್ಲ. ಇಲ್ಲ, ನನಗಿರೋದು ಆ ಶೀರ್ಷಿಕೆ ಬಗ್ಗೆ. ಇಲ್ಲ ಖಂಡಿತ ಹೌದು, ಖಂಡಿತ. ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ 31 ವರ್ಷ ಆಯ್ತು ಈಗ ದಾದಾ ಅವರು ಇಂಡಸ್ಟ್ರಿಗೆ ಬಂದು. ಆ 31 ವರ್ಷದ ಒಟ್ಟಾರೆ ಅನುಭವ
ಆ ಗ್ರಂಥಿಕೆ, ಆ ಸಾಂದ್ರತೆ, ಬಿದ್ದ ಉಳಿ ಪೆಟ್ಟುಗಳು, ಆ ಒಂದು ಮೂರ್ತಿಯಾಗಿ ಅವ್ರು ನಿಂತಿದ್ದಾರೆ. ಅದನ್ನ ತಗೊಂಡೋಗಿ ನನ್ನ ಪ್ರಕಾರ ನನ್ನ ಮೊದಲನೇ ದಿನ ಕಿಚ್ಚ ಜೂನಿಯರ್ ಅಂತ ಕಳಿಸಿದಾಗ ಸಂಚಿತ್ಗೆ ಮತ್ತು ದಾದಾಗೆ ಒಂದು ಮೆಸೇಜ್ ಕಳಿಸಿದ್ದೆ ನಾನು. ಅದಕ್ಕೆ ಉತ್ತರ ಇವತ್ತಿಗೂ ಹುಡುಕ್ತಾ ಇದ್ದೀನಿ. ಏನಂದ್ರೆ, ಆ ಕಿಚ್ಚ ಜೂನಿಯರ್ ಅನ್ನೋದು ಒಂದು ಕೆಂಡ. ಖಂಡಿತ ಹೌದು. ಅದನ್ನ ಯಾರ ಮಡಿಲಿಗೆ ಹಾಕ್ತಾರೋ ಅವ್ರು ಅದನ್ನ ಕೆಂಡ ಸಂಪಿಗೆ ಫ್ಲವರ್ ಮಾಡ್ಕೋಬೇಕು. ಖಂಡಿತ ಇಲ್ದವ್ರೆ ಉರಿದೋಗ್ತಾರೆ. ನಾನು ರಾಜ್ಕುಮಾರ್ ಅಂತ ಹೇಳಕ್ಕಾಗಲ್ಲ, ಖಂಡಿತ ಹೌದು. ಯಾರು ಹೇಳ್ಕೊಳಕ್ಕಾಗಲ್ಲ, ಹೌದು ಶಿವಣ್ಣನು ಹೇಳ್ಕೊಳಕ್ಕಾಗಲ್ಲ, ಖಂಡಿತ. ಅವ್ರು ಶಿವರಾಜ್ ಕುಮಾರ್ ಅವರು. ಹೌದು. ಹಂಗೆ ಕಿಚ್ಚ ಜೂನಿಯರ್ ಅಂತ ಅನ್ಬೇಕಾದ್ರೆ ಆ ಕೆಂಡ ಸಂಪಿಗೆಯ ವಿಶೇಷತೆ ಏನು, ಯಾರ ಭಾವನೆಯಿಂದ ಹುಟ್ಟಿದ್ದು? ಈಗ ಕಿಚ್ಚ ಅಂತ ಹೆಸರಿಟ್ಟಿದ್ದು ಜನ, ಅಭಿನಯ ಚಕ್ರವರ್ತಿ ಅಂತ ಇಟ್ಟಿದ್ದು ಒಂದು ಸಂಸ್ಥೆ, ಭಾಷ್ಯ ಅಂತ ಹೆಸರಿಟ್ಟಿದ್ದು ಅದಕ್ಕೊಂದು ಸಂಸ್ಥೆ ಕೊಡ್ತು. ಖಂಡಿತ ನೂರಾರು ಜನ ಹೆಗಲ ಮೇಲೆ ಸೆಲೆಬ್ರೇಟ್ ಮಾಡಿದ್ದು. ಹಂಗಾಗಿ ಕಿಚ್ಚ ಜೂನಿಯರ್ ಅಂದ್ರೆ ಏನು ಅಂತ 5ನೇ ತಾರೀಕು ಜನರಿಗೆ ನಾವು ಹೇಳಿ ಕರಿಬೇಕು. ಆ ನಾಮಕರಣ ಹೆಂಗೆ ಅಂತ ಕೇಳಿದಾಗ ಅಕ್ಕ ಹೇಳಿದ್ರು ಜನರು ಕೊಟ್ಟಿದ್ದು. ಹೌದು. ಅಕ್ಕ ಹೇಳ್ದಂಗೆ ಜನರು ಖಂಡಿತ ಕೊಟ್ಟರೆ ಹೌದು. ನೀವೇ ಹೇಳ್ದಂಗೆ ಇದೊಂದು ಕೆಂಡ. ಆ ಕೆಂಡ ಸಂಪಿಗೆ ಆಗೋದು ಅಷ್ಟು ಕಾನ್ಫಿಡೆನ್ಸ್ ನಮಗಿದೆ. ಬಿಕಾಸ್ ಸಿನಿಮಾ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈ ಉತ್ತರಕ್ಕೆ ನಾನು ಆ ಪ್ರಶ್ನೆ ಕೇಳಿದ್ದು ಅದನ್ನ ಹೇಳ್ತಾರೆ. ಸಿನಿಮಾ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಬಿಕಾಸ್ ನಾವು ತುಂಬಾ ಕಾನ್ಫಿಡೆಂಟ್ ಆಗಿದ್ದೀವಿ. ಆಮೇಲೆ ನಮ್ಮ ಕಾನ್ಫಿಡೆನ್ಸ್ಗಿಂತ ಆ ಒಂದು ಸಂಚಿ ಅವ್ರ ಕಣ್ಣಲ್ಲಿ ಅಥವಾ ಮಾಡಿರೋ ಆಕ್ಟಿಂಗು ಅವ್ರ ಕಾನ್ಫಿಡೆನ್ಸ್ ಇರೋದು ಬೇರೆನೇ ಇದೆ. ನನ್ನ ಪ್ರಕಾರ ಸಿನಿಮಾಲ್ಲಿ ನಿಲ್ಲಕ್ಕೆ ಒಂದು ನಂಬಿಕೆ, ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಅದು ಎರಡೂ ಇದೆ ಅವ್ರಲ್ಲಿ. ಸೊ ಪ್ರಾಬ್ಲಿ ನೀವು ಹೇಳ್ದಂಗೆ ಆ ಕೆಂಡನ ಹೊತ್ಕೊಳ್ಳೋ ಸಂಪಿಗೆ ಖಂಡಿತ ಆಗ್ತಾರೆ ಅಂತ ಒಂದು ಭರವಸೆಯಿಂದ ಕಾನ್ಫಿಡೆಂಟ್ ಆಗಿ ಹೇಳ್ತೀವಿ ನಾವು. ಏನಕ್ಕ ನೀವು ಅಕ್ಕ ಏನೋ ನೀವು ಹೇಳ್ತಾ ಇದ್ರಿ. ಅಲ್ಲ, ನಾನು ಹೇಳ್ದಂಗೆ ನಮ್ಮ ತಲೆಯಲ್ಲಿ ಇರ್ಲಿಲ್ಲ ಅದು ಸಂಚಿತ್ ಅಥವಾ ಸಂಚಿತ್ ಸಂಜೀವ್ ಅಂತಾನೆ ಇದ್ದಿದ್ದು. ಬಟ್ ಆ ಜಿಮ್ಮಿ ಟ್ರೇಲರ್ ಇಂದ ಪ್ರೇಕ್ಷಕರಿಗೆ ಅದೇನು ಅವ್ರು ಏನ್ ನೋಡಿದ್ರು ಅವನಲ್ಲಿ, ಅವನಿಗಿರೋ ಕೆಲವು ಎಕ್ಸ್ಪ್ರೆಷನ್ಸ್ ಆಗಲಿ, ಕೆಲವು ಅವನದು ಪರ್ಸ್ನಾಲಿಟಿಯಲ್ಲಿ ಇರೋದರಲ್ಲಿ ಅವರಿಗೆ ಕಿಚ್ಚ ಕಂಡು ಬಂದಿದೆ ಇವನಲ್ಲಿ. ಹಾಗಾಗಿ ಅವರು ಪ್ರೀತಿಯಿಂದ ಕೊಟ್ಟಿದ್ದ ಹೆಸರಿದು. ಅವನಿಗೂ ಅದು ಅನ್ಕಂಫರ್ಟಬಲ್ ಇದೆ. ಬಟ್ ನೀವು ಹೇಳ್ದಂಗೆ ಯಾಕಂದ್ರೆ ಒಂದು ನಮ್ಮ ದೊಡ್ಡ- ಟೀಮಲ್ಲಂತೂ ಯಾರಿಗೂ ನೀವು ಹೇಳ್ದಂಗೆ ಅದನ್ನ ಹಾಕ್ಬೇಕಂತ ಇರಲಿಲ್ಲ. ಹೌದು, ಅವನಿಗೆ ಇರ್ಲಿಲ್ಲ. ಇದು ಅವ್ರಿಗೂ ಇರಲಿಲ್ಲ, ಸುದೀಪ್ ಸರ್ಗೂ ಇರಲಿಲ್ಲ, ಅಕ್ಕಂಗೂ ಇರಲಿಲ್ಲ, ನಮಗೂ ಇರಲಿಲ್ಲ. ಬಿಕಾಸ್ ಎವ್ರಿ ಒನ್ ಇಸ್ ಎ ಇಂಡಿವಿಜುವಲ್, ಎವ್ರಿ ಪರ್ಸನ್ ಇಸ್ ಇಂಡಿವಿಜುವಲ್, ಪ್ರತಿಯೊಂದು ಇಂಡಿವಿಜುವಲ್. ಸೊ ಹಂಗಾಗಿ ಅಕ್ಕ ಹೇಳ್ದಂಗೆ ನಾನೇನು ಕೇಳ್ತಾ ಇದ್ದೀನಿ ಅಂದ್ರೆ, ನನ್ನ ಪ್ರಶ್ನೆಯ ಮೂಲ ಆಶಯ ಮತ್ತು ಉದ್ದೇಶ, ಪರ್ಪಸ್ ಏನು ಅಂದ್ರೆ, ಕನ್ನಡ ಚಿತ್ರರಂಗಕ್ಕೆ ಹೊಸ ಹೀರೋಗಳು, ಟೆಕ್ನಿಷಿಯನ್ಸು ಬರಬೇಕು. ಈಗ ಆ ಥರ ಸುಪ್ರಿಯೋನಿ ಪ್ರೊಡಕ್ಷನಿಂದ ಬರ್ತಾ ಇದೆ. ಹಾಗೆ ಬರ್ತಾ ಇರುವಾಗ ಯಾವುದು ಹೊರೆ ಆಗಬಾರ್ದು, ಭಾರ ಆಗಬಾರ್ದು. ಖಂಡಿತ ಹೌದು. ಇವತ್ತು ತುಂಬಾ ಸವಾಲುಗಳಿದೆ ನಮ್ಮ ಕಣ್ಣೆದುರುಗಡೆ. ಅದೇ ಒಂದು ಮಾರ್ಕ್ ಆಗಬಾರ್ದು. ಅದರ ದೃಷ್ಟಿಕೋನದಿಂದನೇ ಒಂದು ಸಿನಿಮಾನೇ ನೋಡ್ಬಿಡ್ಬಾರ್ದು, ಒಂದು ಆರ್ಟ್ ಫಾರ್ಮ್ನ ನೋಡ್ಬಿಡ್ಬಾರ್ದು ಅನ್ನುವ ಆ ಭಯ ಮತ್ತು ಆತಂಕ ಕೂಡ ಜನರೆದುರುಗಡೆ ನಿವಾರಿಸಕ್ಕೆ, ನಮ್ಮ ವೀಕ್ಷಕರ ಹತ್ರ ನಿವಾರಿಸಕ್ಕೆ ಕೇಳ್ತಾ ಇದ್ದೇನೆ ಅಷ್ಟೇ. ಖಂಡಿತ ತಪ್ಪೇನಿಲ್ಲ. ನೀವು ಕೇಳೋದು 100% ಯಾವುದೇ ರೀತಿಯಾದ ನಿನ್ನ ಪ್ರಶ್ನೆ ತಪ್ಪಿಲ್ಲ, ಕರೆಕ್ಟ್ ನೀವು ಹೇಳ್ತಿರೋದು. ಸೊ ಅದೇ ರೀತಿ ನಾವು ಹೇಳ್ದಂಗೂ ನಮ್ಗೆ ಯಾರಿಗೂ ಇರ್ಲಿಲ್ಲ ಅದು ಹಾಕ್ಬೇಕಂತ. ಅದಾಗ್ತಿಲ್ಲ ನಿಮ್ಗೆ? ಈಗ ಅಕ್ಕ ಹೇಳ್ದಂಗೆ ಹಂಗೆ ಕರಿತಾ ಇದಾರೆ ಅವನ್ನ. ಹಾ, ಪ್ರತಿಯೊಂದು ಪೋಸ್ಟ್ ಅಲ್ಲಿ ನೀವು ನೋಡಿ See, ಒಂದು 25 ಜನ ಬರ್ದಿರ್ತಾರೆ ಕಿಚ್ಚ ಜೂನಿಯರ್. ಅವ್ರು ಏನ್ ಕಾಣ್ತಾರೋ ಅವನಲ್ಲಿ, ಆ ಪ್ರೀತಿಯಲ್ಲಿ ಅವ್ರು ಕರಿತಾ ಇದಾರೆ. ಅವನಿಗೆ ಅದು ಪ್ರೆಷರ್ ಆಕ್ಚುಲಿ. ಈಗ ನಾನು ಎಷ್ಟು ಬೆಳಿಬೇಕು, ನಾನು ಅವ್ರ ತರ ಹೆಂಗೆ ಆಗ್ಬೇಕು. ಯಾಕಂದ್ರೆ ಅವನದೇ ಆದ ಅವನ್ ತುಂಬಾ ವಿಭಿನ್ನ. ಅವನದು ಪರ್ಸನಾಲಿಟಿನೇ ಸ್ವಲ್ಪ ಡಿಫ್ರೆಂಟ್ ಇದೆ ಸುದೀಪ್ ಅವ್ರಕ್ಕಿಂತ. ಆ ಪ್ರೆಷರ್ ನಾವು ಅವ್ರ ತಲೆ ಮೇಲೆ ಹಾಕಕ್ ಇಷ್ಟಪಡಲ್ಲ. ಆಮೇಲೆ ಅಂದ್ರೆ ಈ ತರನೇ ಬೆಳಿಬೇಕು ನೀನು, ಇವ್ರಕ್ಕಿಂತ ದಾಟ್ ಹೋಗ್ಬೇಕು. ಒಂದು No benchmark like ನನ್ನ ಸೂಕ್ಷ್ಮತೆ, ದೃಷ್ಟಿಕೋನ ಏನಂದ್ರೆ, ಈಗ ಸಂಚಿತ್ ನಾನು ತುಂಬಾ ಹತ್ರದಿಂದ ನೋಡಿರೋ ಹೌದು. ಸಂಚಿತ್ ಈಗ ಒಂದು ಯಾತ್ರೆ ಹೋದ್ರು, ಕರ್ನಾಟಕ ಯಾತ್ರೆ ಹೋದ್ರು. ಹೋದಾಗ ನನಗೆ ಜನರು ತುಂಬಾ ಹೇಳಿದ್ದನ್ನ ನಿಮಗೆ ಪ್ರೆಸೆಂಟ್ ಮಾಡಕ್ಕೆ ಇಷ್ಟಪಡೋದು, ಸ್ಪೆಷಲಿ ಪ್ರೊಡ್ಯೂಸರ್ಸ್ ಮತ್ತೆ ಅಮ್ಮ ಎಲ್ಲ ಆಗಿರೋದ್ರಿಂದ, ಕನ್ನಡ ಚಿತ್ರರಂಗದ, ಇದು ನನ್ನ ಮಾತು ಕೂಡ, ಅವ್ರ ಮಾತು ನಾನು ಒಪ್ಕೊಂಡಿದ್ದೀನಿ, ಜನರ ಮಾತು. ತುಂಬಾ ಜನ ಮೆಸೇಜ್, ಕನ್ನಡ ಚಿತ್ರರಂಗದಲ್ಲಿ ಇತ್ತೀಚೆಗೆ ಕಡಿಮೆ ಮಾತನಾಡುವ ಕಲಾವಿದರಿಲ್ಲ. ಒಂದು. ಎರಡನೇದು, ಹೊಸಬನಾಗಿ ಬರುವಾಗ ಅಥವಾ ಹಳಬರಾಗಿ ಇರುವಾಗ ನಾನು ದಾದಾ ಅವ್ರನ್ನೇ ನೋಡಿದ್ದೀನಿ, ಅವ್ರು ಎಷ್ಟು ಹಂಬಲ್ ಆಗಿರ್ತಾರೆ, ಎಲ್ಲಿ ಹಂಬಲ್ ಆಗಿರ್ಬೇಕು ಅಂತ. ಅದರಲ್ಲಿ ಇವತ್ತಿನ ಕಾಲದಲ್ಲಿ ವಿನಯ ಮತ್ತು ಹಂಬಲ್ ಅನ್ನೋದು ಹೋಗ್ಬಿಟ್ಟಿದೆ. ಹೌದು. ಈ ಹುಡುಗ, ಈ ಹೀರೋ ಹಂಬಲ್ ಆಗಿದ್ದಾನೆ, ಫಸ್ಟ್ ವಿನಯವಾಗಿದ್ದಾನೆ. ಎರಡನೇದು, ಜನರ ಹತ್ರಕ್ಕೆ ತಾನು ಒಂದು ಪ್ರಾಡಕ್ಟ್ನ ತಗೊಂಡೋಗಕ್ಕಿಂತ ಮುಂಚೆ ಬಂದು ಅವ್ರ ಆಶೀರ್ವಾದ ತಗೊಳ್ಬೇಕು ಅಂತಿದ್ದಾನೆ. ಈಗ ನಾನು ನಾಳೆಯಿಂದ ಕಾರ್ಯಕ್ರಮಗಳು ನೋಡಿದೆ ದಾದಾ ಅವ್ರ ಮನೇಲಿ, ಯಾರ್ಯಾರು ಆಶೀರ್ವಾದ ತಗೊಂತಾ ಇದ್ದಾರೆ. ಅದನ್ನ ಮಾಡೋ ಅವಶ್ಯಕತೆನೇ ಇರಲಿಲ್ಲ ನನ್ನ ಲೆಕ್ಕ. ಆದ್ರೆ ಅವ್ರ ತೆರಳು ಒಂದಿದೆ, ದೊಡ್ಡವ್ರ ತೆರಳು ಒಂದಿದೆ, ಮತ್ತು ಅವನಿಗೆ ಆಶೀರ್ವಾದ ಬೇಕು. ಅದೆಲ್ಲ ನೋಡಿದಾಗ ನನಗನ್ಸುತ್ತೆ, ಒಂದು ವೀರಗಲ್ಲನ್ನ ಇನ್ನೊಂದು ಮೈಲಿಗಲ್ಲು ದಾಟ್ಕೊಂಡು ಹೋಗುವಂತ ಚರಿತ್ರೆ ಸೃಷ್ಟಿ ಆಗ್ಬೇಕು. ಆವಾಗಲೇ ಕನ್ನಡ ಚಿತ್ರರಂಗಕ್ಕೆ ಒಳ್ಳೇದು, ಹೊಸೊಬ್ಬರಿಗೆ ಇನ್ನೊಂದಷ್ಟು ವೇದಿಕೆ ಆಗುತ್ತೆ ಅಂತ ನಾನು ತುಂಬಾ ಪ್ರೀತಿಯಿಂದ ಸಂಚಿತ್ನ ಹಾರೈಸ್ತೀನಿ. ನಾವೆಲ್ಲ ಬಯಸೋದು ಅದನ್ನೇ.
ಬಟ್ ಅವ್ರವ್ರ ಈಗ ಅಕ್ಕ ಜರ್ನಿ ಅವ್ರವ್ರಿಗೆ. ಇದೇನು ಫ್ಯಾಮಿಲಿ ಪಿಕ್ಚರ್, ಫ್ಯಾಮಿಲಿ ಕತೆ ನೀವ್ ನೋಡಿದಿರಲ್ಲ, ಅಲ್ಲ ನಿಮ್ಗೆ ಇದು ಕೇಳ್ತಾರೆ ಬಹಳ ಲೈಟ್ ಆಗಿರೋದು ಇಂಟರ್ವ್ಯೂ ನಿಮ್ದು. ವೆರಿ ಗುಡ್. ಇದು family- ಅಕ್ಕ, ಇದು light ಕೇಳಿ ಅವ್ರನ್ನ. This is very light ಅಕ್ಕ. ಬಜೂಕ. ಇದು ಫ್ಯಾಮಿಲಿ ಕತೆನಾ ಅಕ್ಕ? ಕೇಳಿದ್ರಿ ಅಲ್ರಿ ಅವ್ರಿಗೆ ಪ್ರಶ್ನೆ, ಓಕೆ ಖಂಡಿತ ಹೌದು. ಫ್ಯಾಮಿಲಿ ಕತೆನಾ ಯಾಕೆ ಹೇಳ್ತಾ ಇದ್ದೀನಕ್ಕ ಅಂದ್ರೆ, ಟ್ರೈಲರ್ ಬೇರೆ ಹೇಳ್ತಾ ಇದೆ, ಟೀಸರ್ ಬೇರೆ ಹೇಳ್ತಾ ಇದೆ. ಅಮ್ಮ ಪ್ರೊಡ್ಯೂಸರ್, ಅಪ್ಪ ಕ್ರಿಯೇಟಿವ್, ಎಲ್ಲದರಿಂದ ಹಿಡಿದು ಅಪ್ಪ ಏನ್ ಮಾಡ್ತಿದ್ದಾರೆ, ಈಗ ಏನ್ ಮಾಡ್ತಾವ್ರೆ ಇದ್ದಾರೆ ಅಂತ ನನಗೆ ಗೊತ್ತು. ಮಗ ಹೀರೋ, ಮಗಳು ಹಾಡು ಹೇಳ್ತಾರೆ, ಎಲ್ಲ ಅವರು ಅಪ್ಪನ ಜೊತೆ ಸೇರ್ಕೊಂಡು ಎಲ್ಲ ಮಾಡ್ತಾ ಇದ್ದಾರೆ. ಸೊ ಇದೊಂಥರ ಫ್ಯಾಮಿಲಿ ಸಿನಿಮಾನ ಅಂತ ಕೇಳ್ತಾ ಇರೋದು. ಹೌದೌದು, ವೈ ನಾಟ್? ಈಗ ಫ್ಯಾಮಿಲಿ ಎಲ್ಲ ಎಷ್ಟು ಟ್ಯಾಲೆಂಟ್ ಇರ್ಬೇಕಾರೆ ನಾವ್ ಯಾಕೆ ಅದನ್ನ ಉಪಯೋಗಿಸ್ಕೊಳ್ಳಲ್ಲ? ಹೊರಗಿನವರೇ ಇಷ್ಟು ಉಪಯೋಗಿಸ್ಕೊತಾ ಇದ್ದಾರೆ. ನಿಮ್ಮ ದಾದ ಯಾವ ಯಾವ ಫಿಲ್ಮ್ ಅಲ್ಲಿ ಏನೇನ್ ಮಾಡಿದ್ದಾರೆ ಅಂತ ನಿಮಗೆ ಗೊತ್ತು. ಅಲ್ಲ ಈ ಪ್ರಶ್ನೆಗೆ ಯಾರ್ಯಾರಿಗೆ ಎಷ್ಟು ಅವ್ರದೇ ಆದ ರೀತಿಯಲ್ಲಿ ಒಂದು ನಾನು ಮೊದಲನೇ ಸಲ ನೋಡಿದ್ದಕ್ಕ, ಯಾವುದೇ ಕೆಲಸ ಮಾಡುವಾಗ ಅವ್ರು ಮಾರ್ಕ್ ಇರ್ಬೋದು, ಮ್ಯಾಕ್ಸ್ ಇರ್ಬೋದು, ವಿಕ್ರಾಂತ್ ರೋಣ ಇರ್ಬೋದು, ಅಥವಾ ಬೇರೆ ಯಾರ್ದೋ ಸಿನಿಮಾ ಎಡಿಟ್ ಮಾಡ್ತಾ ಕೂತಿರ್ತಾರೆ, ಡಬ್ಬಿಂಗ್ ಮಾಡಿಸ್ತಾ ಇರ್ತಾರೆ, ಇದೆಲ್ಲ ಮಾಡುವಾಗ ಅವ್ರ ಒಳಗಡೆ ಒಂದು ಎಮೋಷನ್ ಕಾಣ್ತಾ ಇದೆ, ಅವ್ರಿಗೇನೋ ಅತೃಪ್ತಿ ಕಾಣ್ತಾ ಇದೆ, ಇನ್ನೂ ಸಮಾಧಾನ, ಮೊದಲೇದ ಅತೃಪ್ತ ಆತ್ಮ, ಯಾವುದಕ್ಕೂ ಸಮಾಧಾನ ಆಗಲ್ಲ. ಅದರಲ್ಲಿ ಏನ್ ಅನಿಸ್ತಾ ಇದೆ ಅಂದ್ರೆ, ನನ್ನ ಮಗನನ್ನ ನಾನು ರೋಡಿಗೆ ಕಳಿಸ್ತಾ ಇದ್ದೀನೇನೋ, ಹೊರಗಡೆ ಒಂದು ಯುದ್ಧಕ್ಕೆ ಕಳಿಸ್ತಾ ಇದ್ದೀನೇನೋ, ಈ ಜಗತ್ತು ಹೆಂಗಿದೆ ಅವನಿಗೆ ಗೊತ್ತಿಲ್ವೇನೋ, ಅದೊಂದು ಆ ತಾಯ್ತನ ಅವ್ರ ಕಣ್ಣಲ್ಲಿ ನನಗೆ ಇತ್ತೀಚಿನ ದಿನಗಳ ಮನೆಗೆ ಬಂದಾಗೆಲ್ಲ ನಾನು ನಿಮ್ಮಿಬ್ಬರಲ್ಲೂ ಅದನ್ನ ನೋಡ್ತಾ ಇದ್ದೀನಿ. ಅಪಾರ್ಟ್ ಫ್ರಮ್ ದಿಸ್, ಏನಿದು ಸೀಸನ್ ಬರಲಿ ಅಂತ ಕಾಯ್ತಾ ಇದ್ರಾ? ಇದು ಮಾವಿನ ಹಣ್ಣಿನ ಸೀಸನ್ ಬರಬೇಕು, ಮ್ಯಾಂಗೋ ಪಚ್ಚ ಅಂತ ಒಂದು ಪ್ರಶ್ನೆ ನೋಡ್ರಿ ನಿಮಗೆ. ಎರಡನೇದು ಅಕ್ಕ ಅವ್ರಿಗೆ ನೋಡಿ, ಅಕ್ಕನ ಫ್ಲಾಸ್ಕು ಗ್ರೀನು. ನಾನು 3 ದಿನದಿಂದನೂ ಮನೆಗೆ ಹೋಗ್ತಾ ಇದ್ದೀನಿ, ಎಲ್ಲ ಕಾಸ್ಟ್ಯೂಮು ಗ್ರೀನ್ ಮಾಡಿಸ್ಕೊತಾವ್ರ ಅಕ್ಕ. ನೆಕ್ಸ್ಟ್ ಇದಕ್ಕೆ ನೋಡಿದೆ, ಎಲ್ಲ ಕೂತ್ಕೊಂಡು ಕ್ಯಾ ಅಕ್ಕ ಅಂತ, ಇದೇನು ಶಿವಚಿತ್ರ ಏನು ಫುಲ್ ರೆಡಿ ಇದೆ ಅಂದ್ರೆ ಫುಲ್ ಗ್ರೀನ್ ಇದೆ, ಟೈಟ್ಲು ಗ್ರೀನ್ ಇದೆ. ಅಲ್ಲಿ ಹಸ್ರವ ಸಾಂಗ್ ಮಾಡಿದೀರಾ. ಈ ಹೆಸರಿಗೂ ನೀವು ಬೇರೆ ಕಸ್ಟಮರ್, ಹೆಸರಿಗೂ ಸಿನಿಮಾಗೂ ಏನ್ ಸಂಬಂಧ? ಗೋ ಗ್ರೀನ್, ಗೋ ಗ್ರೀನ್ ಇದು? ಗೋ ಗ್ರೀನ್ ಅಷ್ಟೇ. ಇಲ್ಲ ನೋಡಿದ್ರೆ ಕೆಡಿ ಬಡಿ ಎಲ್ಲ ಬಾಳ್ಬಿಟ್ಟ ಇದೆ ಟ್ರೈಲರ್. ಸೀನ್ ಯಾವಾಗ ಇನ್ನೊಂದು ಪ್ರಶ್ನೆ ಕೇಳಿದ್ರೆ, ಇದು ಫ್ಯಾಮಿಲಿ ಸಿನಿಮಾನ ಅಂತ. ಅದಕ್ಕೆ 2 ಉತ್ತರ ಇದೆ ಒಂದೇ ಪ್ರಶ್ನೆಗೆ. ಫ್ಯಾಮಿಲಿ ಸಿನಿಮಾ ಹೌದು, ಒಂದು ತಂದೆ ತಾಯಿ ಮಗ ಮಗಳು ಎಲ್ಲ ಒಟ್ಟಾರೆ ಸೇರಿ ಎಲ್ಲರೂ ಕಾಂಟ್ರಿಬ್ಯೂಷನ್ ಇದೆ. ಪ್ರೊಡ್ಯೂಸರ್ ಆಗಿ, ಕ್ರಿಯೇಟಿವ್ ಆಗಿ, ಇವರು ನಟನೆ ಮಾಡಿ, ಮಗಳು ಹಾಡಾಡಿ, ಅದೊಂಥರ. ಆದರೆ ಸಿನಿಮಾನು ಅಷ್ಟೇ. ನೀವು ಯಾಕಂದ್ರೆ ನೀವು ಹೇಳ್ದಂಗೆ ನೀವೇ ಟ್ರೈಲರ್ ಒಂಥರ ಇದೆ, ಟೀಸರ್ ಒಂಥರ ಇದೆ. ಟೀಸರ್ ಅಥವಾ ಪ್ರಿವ್ಯೂ ನೋಡಿದ್ರೆ ನೀವು ಅಲ್ಲಿ ಪ್ರತಿಯೊಬ್ಬರು ಇಂಟ್ರೆಸ್ಟ್ ಮಾಡ್ಕೊಡ್ತಾರೆ, ನನ್ನ ತಾಯಿ, ನನ್ನ ಲವರು, ನನ್ನ ತಮ್ಮ ಅಂತ. ಸೊ ಹಾಗಾಗಿ ಒಟ್ಟಾರೆ ಈ ಸಿನಿಮಾ ಬಂದ್ಬಿಟ್ಟು ಎಲ್ಲರೂ ನೋಡುವಂಥ ಸಿನಿಮಾ. ಸೊ ಬರೀ ಇದೇ ವರ್ಗಕ್ಕೆ ನೋಡೋದು ಅಂತ ಹೇಳಲ್ಲ. ಜೊತೆ ಅಫ್ಕೋರ್ಸ್ ನಿಮಗೆ ಸಡನ್ನಾಗಿ ಮ್ಯಾಂಗೋ ಪಚ್ಚ ಅಂತ ಏನೊಂದು ಕ್ವಶನ್ ಬರ್ಬೋದು, ಗ್ರೀನ್ ಯಾಕಂತ ಕ್ವಶನ್ ಬರ್ಬೋದು. ಸಿನಿಮಾ ನೋಡಿ ನಿಮಗೆ ಗೊತ್ತಾಗುತ್ತೆ ಏನಂತ, ಅದಲ್ಲ. ಬಟ್ ಅದೆಲ್ಲವೂ ಅಂಶಗಳು ಇದ್ದರೂ ಕೂಡ ಸಿನಿಮಾ ಒಂದು ಒಟ್ಟಾರೆ ನೋಡ್ಬೇಕಂದ್ರೆ ಅದೆಲ್ಲವೂ ಬ್ಯಾಕ್ಗ್ರೌಂಡಲ್ಲಿದೆ, ಒಂದು ಎಲ್ಲೋ ಸಟ್ಲಾಗಿ ಹೋಗ್ತಿರುತ್ತೆ ಅದು ಮಿಕ್ಕಿದ್ದೆಲ್ಲ. ಬಟ್ ಮೇನ್ ಇಂಟೆನ್ಷನ್ ಅಂದರೆ ಒಂದು ಫ್ಯಾಮಿಲಿ ಸ್ಟಾರ್ಟಿಂಗ್ ಆಗುತ್ತೆ, ಎಂಡ್ ಆಗುತ್ತೆ, ಆ ಫ್ಯಾಮಿಲಿಗೋಸ್ಕರ ಏನು ಮಾಡ್ತಾರೆ, ಇದೇ ಸಿನಿಮಾ. ಸೊ ಪ್ರತಿಯೊಬ್ಬರು ನೋಡ್ಬೇಕು, ಆರಾಮಾಗಿ ನೋಡುವಂಥ ಗೌಡಿಮುಖ ಚಿತ್ರ ಇದೆ. ಆಮೇಲೆ ಈ ಸೀಸನ್ಗೂ ಆ ಹೆಸರಿಗೂ ಯಾವುದೇ ಸಂಬಂಧ ಇಲ್ಲ. ಸಂಬಂಧನೇ ತುಂಬಾ ಇಲ್ಲ. ಮುಂಚೆ season ಗೆ ಅದೇನೋ ಈ ಕಾಯ್ತಾ ಇದ್ರೆ. season ಅಲ್ಲಿ ಬಂದ್ಬಿಡ್ತು ಅಲ್ಲಲ್ಲ, ತುಂಬಾ ಅಷ್ಟೇ. ಮುಂಚೆ ಬರ್ಬೇಕು ಅಂತ ಇದ್ವಿ. ಪ್ರಾಬ್ಲಿ ದೇವ್ರ ಅನುಗ್ರಹ ನೀವು ಹೇಳ್ದಂಗೆ ಅದೇ ಸೀಸನ್ ಬರಲಿ ಅಂತ ಮ್ಯಾಂಗೋ ಸೀಸನ್ ಬಂದಿದೆ ಅಷ್ಟೇ. ಆಮೇಲೆ ಗ್ರೀನ್ ಐ ಫೀಲ್ ಇಸ್ ದ ಕಲರ್ ಆಫ್ ಹಾರ್ವೆಸ್ಟ್. Yes. ಅಲ್ಲ, ನಾನು ಡಿ ನೋಡಿದೆ, ಗ್ರೀನ್ ಲ್ಯಾಕ್ ಆಗಿರೋದು, ಅದಕ್ಕೆ ಕೇಳ್ತಾ ಇದ್ದೀನಿ. ಅಲ್ವಾ, ಸಮಥಿಂಗ್ ನ್ಯೂ ಕ್ರಾಪ್ ಇಸ್ ಗ್ರೀನ್. Freshness, ಒಂದು new. ಹೊಸ ಕ್ರಾಪ್ ನಾವು ಹೊಸ ಬಿಡ್ತಾ ಅಧ್ಯಾಯ. ಇದೀವಿ ಹೊಸ ತಳಿ. ಫೀಲ್ಡ್ಗೆ ಒಂದು ಹೊಸ ತಳಿನ ಬಿಡ್ತಾ ಇದ್ದೀವಿ. ಹಾಗಾಗಿ ಗ್ರೀನು ತುಂಬಾ ಹೊಂದ್ಕೊಂಡ್ ಬರುತ್ತೆ ನೋಡಿ. ಎಲ್ಲ ಆಕಸ್ಮಿಕವಾಗಿದೆ, ಎಲ್ಲ ಭಗವಂತನ ಇಚ್ಛೆ ಅಷ್ಟೇ. ಈಗ ಅಕ್ಕ ಚಿಕ್ಕದಾಗಿ ಒಂದು ಪಿಕ್ಚರ್ ಶುರು ಮಾಡಬೇಕು ಅಂತ ಒಂದು ಪದ ಬಳಸಿರಿ, ಚಿಕ್ಕದಾಗಿ ಅಂತ. ಅವಾಗಲೇ ನನಗೆ ಗೊತ್ತಿರಂಗೆ ಇದು ಚಿಕ್ಕದಾಗಿ ಆಗಿರೋ ಪಿಕ್ಚರ್ ಆಗ್ಲಿಲ್ಲ ಅಕ್ಕ ಇದು. ಹೌದು. ಸಾಸಿವೆ ಡಬ್ಬದಿಂದ ಎಷ್ಟು ಹೋಯ್ತು? ಅದೆಲ್ಲ ನಾವು ಹೇಳಕ್ಕಾಗಲ್ಲ. ಬಟ್ ನಾವು ನಮ್ಮ ಮಕ್ಳಿಗೆ ಎಷ್ಟು ಮಾಡಿದ್ರು ಅದು ಚಿಕ್ಕದಾಗೆ ಅಲ್ಲಕ್ಕ, ಸಿನಿಮಾ ಮಾರ್ಕೆಟಿಂಗ್ ಅಲ್ಲಿ ಕೇಳು, ಒಂದು ಸಾಸಿವೆ ಡಬ್ಬದಿಂದ ಅಮ್ಮನ ದುಡ್ಡು ಎಷ್ಟು ಹೋಗಿರ್ಬೋದು? ಅಲ್ಲ, ನಾನು ಅದ್ರ ಬಗ್ಗೆ ಹೇಳಕ್ ಇಷ್ಟಪಡಲ್ಲ. ಬಟ್ ಫಿಲಮಿಗೋಸ್ಕರ ಏನ್ ಮಾಡ್ಬೇಕು ಅದನ್ನ ನಾವು ಖಂಡಿತವಾಗ್ಲೂ ಮಾಡ್ಲೇಬೇಕು. ಎಲ್ಲೋ ಖರ್ಚು ನೋಡ್ಕೊಂಡು ನೋಡ್ಕೊಂಡಿಲ್ಲ. ಸ್ಕ್ರಿಪ್ಟ್ ಏನ್ ಡಿಮಾಂಡ್ ಮಾಡುತ್ತೋ, ಆ ಸಂದರ್ಭ ಏನ್ ಡಿಮಾಂಡ್ ಮಾಡುತ್ತೋ, ನಾವು ಅದನ್ನ ಖಂಡಿತವಾಗ್ಲೂ ಅದನ್ನ ಕೊಡ್ಲೇಬೇಕಾಗತ್ತೆ. ಯಾಕಂದ್ರೆ ಸ್ಕ್ರಿಪ್ಟಿಗೆ, ಕಥೆಗೆ, ಫುಲ್ ಫಿಲ್ಮಿಗೆ ಒಂದು ನ್ಯಾಯ ಆಗ್ಬೇಕು. ಅದೇ ನಮ್ಮ ಇಂಟ್ರೆಸ್ಟು, ಅದೇ ನಮ್ಮ ಎಂಡವರ್ ಇದ್ದಿದ್ದು ಈ ಫಿಲ್ಮಲ್ಲಿ. ಅದಕ್ಕೆ ಏನು ಖರ್ಚಾಗುತ್ತೋ ನಾವು ಬಹಳ ಖುಷಿಯಿಂದಾನೇ ಕೊಟ್ಟಿರೋದು. ಈಗ ತುಂಬಾ ತೃಪ್ತರಾಗಿದ್ದೀವಿ, ಯಾಕಂದ್ರೆ ನಾನು ಏನಕ್ಕೆ ಈ ಪ್ರಶ್ನೆ ನಿಮಗೆ ಕೇಳ್ತಾ ಇದ್ದೀನಿ ಅಂತಂದ್ರೆ, ಸಿನಿಮಾ ಶುರು ಆಗುವಾಗ, ಕಥೆ ಕೇಳುವಾಗ ಒಂದು ನೀವು ನಿರ್ಮಾಪಕಿಯವರ ಸ್ಥಾನದಲ್ಲಿ ಇರ್ತೀರಾ.
ಆದರೆ ಇವತ್ತು ರಿಲೀಸಿಗೆ ಬಂದಿದೆ ಕಾಪಿ. ನನ್ನ ಪ್ರಕಾರ ನಾಳೆ ರಾತ್ರಿ ನಾಡದಕ್ಕೆ ಬರೋ ಸಂದರ್ಭದಲ್ಲಿ ನಿರ್ಮಾಪಕಿ ಆಗಿದ್ದೀರಾ ಈಗ. ಆ ಸ್ಥಾನದಲ್ಲಿ ಇದಕ್ಕೂ ವ್ಯತ್ಯಾಸ ಇರುತ್ತೆ. ಹೌದು ಈಗ ಒಂದಷ್ಟು ಇದರ ಅನುಭವ ಆಗಿರುತ್ತೆ. ಹೌದು ಬಚ್ಚನ್ ಜೊತೆ ನಡೆಯೋ ಅನುಭವ ಬೇರೆ, ಬಚ್ಚಾ ಜೊತೆ ನಡೆಯೋ ಅನುಭವ ಬೇರೆ. ಅದು ಸ್ಕೇಲ್ಸ್ ಎಲ್ಲ ಬೇರೆ ಇರುತ್ತೆ, ಇದು ಸ್ಕೇಲ್ಸ್ ಎಲ್ಲ ಬೇರೆ ಇರುತ್ತೆ. ನಾವು ನೆಕ್ಸ್ಟ್ ಸ್ಕ್ರಿಪ್ಟಿಗೆ ಡೈಲಾಗ್. ಸೊ ಈಗ ಈ ನಿರ್ಮಾಪಕಿಯಲ್ಲಿ ವ್ಯತ್ಯಾಸ ಏನು? ಆಮೇಲೆ ಇನ್ನೊಂದು, ಇಡೀ ಭಾರತೀಯ ಚಿತ್ರರಂಗದಲ್ಲಿ ಮಹಿಳಾ ನಿರ್ಮಾಪಕಿಯರ ಸಂಖ್ಯೆ ತುಂಬಾ ಕಡಿಮೆ. ಯಾಕೆಂದ್ರೆ ಬೇರೆ ಬೇರೆ ಸವಾಲುಗಳನ್ನು ಇಲ್ಲಿ ಎದುರಿಸಬೇಕಾಗುತ್ತೆ, ಓಡಾಟ ಮಾಡಬೇಕಾಗುತ್ತೆ. ಅದರಲ್ಲೂ ಕನ್ನಡ ಚಿತ್ರರಂಗ ಒಬ್ಬ ದೊಡ್ಡ ಮಹಿಳಾ ನಿರ್ಮಾಪಕಿಯನ್ನ ಜ್ಞಾಪಿಸ್ಕೊಳ್ದೆ, ಪಾರ್ವತಮ್ಮ ರಾಜ್ಕುಮಾರ್ ಅವ್ರನ್ನ. ತುಂಬಾ ಮೈಲ್ ಸ್ಟೋನ್ ಸಿನಿಮಾಗಳನ್ನ ಮಾಡಿರುವಂಥದ್ದು. ಯಾಕೆಂದ್ರೆ ಆ ಸ್ಥಾನನ ಬೇರೆ ಎಲ್ಲರೂ ಸೇರಿ ಚಿಕ್ಕ ಚಿಕ್ಕದಾಗಿ ತುಂಬಿದ್ರೆ ಒಂದು ಇಂಡಸ್ಟ್ರಿ ಮುಂದಕ್ಕೆ ಹೋಗುತ್ತೆ ಅಂತ ಇರುವಾಗ, ಈ ಎರಡು ಆಸ್ಪೆಕ್ಟ್ ಅಲ್ಲಿ ಇವತ್ತಿನ ನಿಮ್ಮ ಹೆರಿಗೆ ನೋವು ಹೆಂಗಿದೆ ಜೂನ್ 5ರಂದು? ಈಗ ನಾನು ಫಸ್ಟ್ ಕೇಳಿದಾಗ ನಾವು ಮನ್ಸಲ್ಲಿ ಅನ್ಕೋತೀವಿ, ಓಕೆ ಇಷ್ಟು ದಿನದಲ್ಲಿ ಮುಗಿಸ್ಬೋದು, ಇಷ್ಟೇ ಬಜೆಟಲ್ಲಿ ನಾವು ಮುಗಿಸ್ಬೋದು ಇದು. ಬಟ್ ಇನ್ ದ ಜರ್ನಿ ಕೆಲವು ಅಡಚಣೆಗಳು ಬರ್ತಾವೆ, ಏನಾರ ಬಿಕಾಸ್ ಆಫ್ ಸಮ್ ರೀಸನ್ ಏನಾರ ಎಕ್ಸ್ಟೆಂಡ್ ಆಯಿತು, ಏನಾರ ಅದಕ್ಕೆಲ್ಲದಕ್ಕೂ ನಾವು ರೆಡಿ ಸಿದ್ಧರಾಗಿರ್ಬೇಕು ಅಲ್ವಾ. ಕೊನೆಗೂ ಆ ಫಿಲಮ್ನ ನಾವು ಅನ್ಕೊಂಡಿದ್ದ ರೀತಿ ನಾವು ಜನಕ್ಕೆ ತಲುಪೋ ತನಕ ನಾವು ಅದಕ್ಕೆ ಏನೇನು ಶ್ರಮ ಪಡಬೇಕು, ಅದು ದುಡ್ಡಾಗಲಿ ಯಾವುದೇ ಥರ ಶ್ರಮ ಇದ್ರೂ ನಾವು ಅದನ್ನು ಕೊಡಲೇಬೇಕು. ಸೊ ಅಟ್ ದಿ ಎಂಡ್ ಆಫ್ ದ ಜರ್ನಿ, ಜಸ್ಟ್ ಬಿಫೋರ್ ರಿಲೀಸ್ ನನಗೆ ನಾನು ತುಂಬಾನೇ ಕಲ್ತ್ಬಿಟ್ಟಿದ್ದೀನಿ. ಈಗ ನಾನು ಏನು ಅನ್ಕೊಂಡಿದ್ದೀನಿ, ಇಷ್ಟೇ ಆಗತ್ತೆ, ಬಟ್ ಅದ್ರ ಮಧ್ಯದಲ್ಲಿ ಏನೇನು ಸಣ್ಣ ಪುಟ್ಟದ್ದು ಬರುತ್ತೆ, ಯಾವ ಕಡೆ ಗಮನ ನಾವು ಸಲ್ಲಿಸ್ಬೇಕು, ಯಾವ್ದದಕ್ಕೆ ಹೆಚ್ಚಿಗೆ ಮಾಡಬೇಕು, ಯಾವ್ದಕ್ಕೆ ಕಮ್ಮಿ ಮಾಡ್ಬೋದು, ಅದನ್ನೆಲ್ಲ ನಾನು ಈ ಜರ್ನಿಯಲ್ಲಿ ಸ್ವಲ್ಪ ಕಲ್ತಿದ್ದೀನಿ. ಅಫ್ಕೋರ್ಸ್ ಪ್ರತಿ ಫಿಲ್ಮಲ್ಲೂ ಬೇರೆ ಬೇರೆ ಅನುಭವಗಳಿರುತ್ತೆ, ನಾವು ಬೇರೆ ಬೇರೆನೇ ಕಲಿತಾ ಇರ್ತೀವಿ. ಬಟ್ ಅದೊಂದು ತೃಪ್ತಿ ಇದೆ ನನಗೆ, ನಾನು ಕಲ್ತಿದ್ದೀನಿ. ಒಂದು ಫಿಲಮ್ ಎಷ್ಟು ಸುಲಭವಾಗಿ ನಾವೊಂದು 3 hour ಫಿಲಮ್ ನೋಡಿ ಚೆನ್ನಾಗಿಲ್ಲ ಅಂತ ಹೇಳಿ ಬಂದ್ಬಿಡ್ತೀವಿ, ಬಟ್ ಅದ್ರ ಹಿಂದೆ ಇರೋ ಶ್ರಮ ನೋಡಿದ್ದೀನಿ. ಯಾಕಂದರೆ ಇಷ್ಟು ವರ್ಷ ನಾನು ಮನೇಲಿದ್ದು ಒಂದು ಮೇಲ್ನೋಟದಲ್ಲಿ ನೋಡಿದ್ದೀನಿ ಅಷ್ಟೇ ವಿನಃ ಫೀಲ್ಡಿಗೆ ಇಳಿದು ಈ ಥರ ಮುಂದೆ ಬಂದು ಫುಲ್ ಇನ್ವಾಲ್ವ್ ಆಗಿ ಮಾಡಿರಲಿಲ್ಲ ಇದುವರೆಗೂ. ಅದು ನನಗೊಂದು ಬ್ಯೂಟಿಫುಲ್ ಜರ್ನಿ ವೇರ್ ಐ ಹ್ಯಾವ್ ಲರ್ನ್ಡ್ ಸೋ ಮಚ್ ಅಬೌಟ್ ಫಿಲ್ಮ್ ಮೇಕಿಂಗ್ ಆ್ಯಂಡ್ ದ ಪ್ರಾಸೆಸ್ ಆಫ್ ಫಿಲ್ಮ್ ಮೇಕಿಂಗ್. ಆ್ಯಂಡ್ ನೀವು ಹೇಳಿದಂಗೆ ಪಾರ್ವತಮ್ಮ ರಾಜ್ಕುಮಾರ್ ಅವರು ಸಚ್ ಅ ಬಿಗ್ ಎಕ್ಸಾಂಪಲ್ ಆಸ್ ಅ ವುಮನ್ ಪ್ರೊಡ್ಯೂಸರ್. ಸೊ women can do anything today. Maybe physically we may not match a man, but I don't see why women producers can't come forward. ಅವ್ರು ಹೆಚ್ಚಿಗೆ ಬರಬೇಕು. ನನ್ಗನ್ಸಿದೆ ಒಂದು ವುಮೆನ್ ಕ್ರಿಯೇಟಿವಿಟಿ ಆ್ಯಂಡ್ ಅ ಮ್ಯಾನ್ಸ್ ಕ್ರಿಯೇಟಿವಿಟಿ ಆರ್ ವೆರಿ ಡಿಫ್ರೆಂಟ್. ಬಟ್ ಇಬ್ಬರು ಸೇರಿ ಒಂದು ಹಾರ್ಮನಿಯಲ್ಲಿ ವಿ ಕ್ಯಾನ್ ಕ್ರಿಯೇಟ್ ಅ ಬ್ಯೂಟಿಫುಲ್ ಪ್ರಾಡಕ್ಟ್. ಎನಿ ಕ್ರಿಯೇಟಿವ್ ಫೀಲ್ಡ್ ಇರಲಿ, ಇಟ್ಸ್ ವೆರಿ ಸಬ್ಜೆಕ್ಟಿವ್ ಅಲ್ವಾ. ಸೊ ವೈ ಶುಡ್ ವಿಮೆನ್ ಬಿ ಎನಿವೇರ್ ಲೆಸ್? ಐ ಥಿಂಕ್ ನಾನು ಖಂಡಿತವಾಗ್ಲೂ ಬೆಂಬಲ ಕೊಡ್ತೀನಿ. ಇನ್ಫ್ಯಾಕ್ಟ್ ನಾನು ಸೆಟ್ಟಿಗೆ ಹೋದಾಗಲೂ ಕೇಳಿದೆ, ಯಾಕೆ ಅನನ್ಯ ಒಬ್ಬಳೇ ಇದ್ಲು ಎಡಿಯಲ್ಲಿ, ವೈ ಡೋಂಟ್ ವಿ ಹ್ಯಾವ್ ಮೋರ್ ಫೀಮೇಲ್ ಎಡೀಸ್? ಕರೀರಿ, ಅವ್ರನ್ನೆಲ್ಲ ಪ್ರೋತ್ಸಾಹ ಮಾಡಿ, ಎನ್ಕರೇಜ್ ಮಾಡಿ ಬರೋಕ್ಕೆ. ಆ್ಯಂಡ್ ವಿ ಹ್ಯಾವ್ ಟು ಗಿವ್ ದಮ್ ಅ ಸೇಫ್ ಎನ್ವೈರ್ಮೆಂಟ್. ಯಂಗ್ ಗರ್ಲ್ಸ್ ಬರೋ ನಾವು ಏನೇನು ಮಾಡಬೇಕು ಅದನ್ನೆಲ್ಲ ನಾವು ಆ್ಯಸ್ ಅ ಪ್ರೊಡ್ಯೂಸರ್ ಐ ವಾಂಟ್ ಟು ಸೆಟ್ ಅನ್ ಎಕ್ಸಾಂಪಲ್. ದ್ಯಾಟ್ ಐ ಡೆಫಿನೆಟ್ಲಿ ವಾಂಟ್ ಟು ಡೂ. ಆ್ಯಂಡ್ ಕಾರ್ತಿಕ್ ಮತ್ತು ಯೋಗಿ ಇದ್ದಾರೆ, ಅವ್ರದ್ದು ಒಂದು ಎಕ್ಸ್ಪೀರಿಯನ್ಸ್ ಇತ್ತು ಆ್ಯಸ್ ಪ್ರೊಡ್ಯೂಸರ್ಸ್, ಡಿಸ್ಟ್ರಿಬ್ಯೂಟರ್ಸ್. ಸೊ ಅವರ ಕಾಂಟ್ರಿಬ್ಯೂಷನ್ ನನಗನ್ಸಿದ್ದನ್ನು ನಾವು ಯಾವಾಗಲೂ ಅದನ್ನು ಕೂತ್ಕೊಂಡು ಬ್ರೈನ್ ಸ್ಟಾರ್ಮ್ ಮಾಡಿ ನಮ್ಮ ಐಡಿಯಾಸ್ನ ಎಕ್ಸ್ಚೇಂಜ್ ಮಾಡಿ ಎಷ್ಟು ಬ್ಯೂಟಿಫುಲ್ ಆಗಿ ಒಂದು ಪ್ರಾಡಕ್ಟ್ ಬಂದಿದೆ. ಸೊ ಐ ಫೀಲ್ ಮೆನ್ ಆ್ಯಂಡ್ ವುಮೆನ್ ಕ್ಯಾನ್ ವರ್ಕ್ ವಂಡರ್ಫುಲಿ ಇನ್ ಹಾರ್ಮನಿ, ಎಸ್ಪೆಷಲಿ ಇನ್ ಕ್ರಿಯೇಟಿವ್ ಫೀಲ್ಡ್ಸ್. ದಟ್ ಈಸ್ ಮೈ ಲುಕ್ಔಟ್. ಬಟ್ ಅಫ್ಕೋರ್ಸ್ ಚಾಲೆಂಜಸ್ ಆರ್ ದೇರ್ ಫಾರ್ ವಿಮೆನ್. ಅದನ್ನೆಲ್ಲ ನಾವು ಗಮನಿಸಿ ವಿ ಹ್ಯಾವ್ ಟು ಎನ್ಕರೇಜ್ ಮೋರ್ ವಿಮೆನ್ ಟು ಕಮ್ ಇನ್ ಟು ದಿಸ್ ಫೀಲ್ಡ್, ಇನ್ ಮೈ ಒಪಿನಿಯನ್. ಬಟ್ ಆ ಥರದ ಐ ಆನೆಸ್ಟ್ಲಿ ಹ್ಯಾವ್ ನಾಟ್ ಫೆಲ್ಟ್ ಎನಿ ಸಾರ್ಟ್ ಆಫ್ ಡಿಫಿಕಲ್ಟಿ ಆಗಲಿ ನಂಗೆ ಅನಿಸ್ಲಿಲ್ಲ. ಯಾಕಂದರೆ ನಾನು ಹಿಂದೆನೂ ಹೇಳಿದೆ, ಇವರು ಕಾರ್ತಿಕ್ ಮತ್ತು ಇವರು ನನ್ನ ತುಂಬಾ ಪ್ಯಾಂಪರ್ ಮಾಡ್ಬಿಟ್ಟಿದ್ದಾರೆ. ಏನಂದ್ರೆ ಹಿಂದ್ಗಡೆ ಒಂದು ಸಿಂಹದ ತಲೆ ಇದೆ ನಿಮ್ಮ ಹತ್ರ. ಮೇ ಬಿ ದಟ್ ಇಸ್ ಅನ್ ಅಡ್ವಾಂಟೇಜ್ ಫಾರ್ ಮಿ, ಡೆಫಿನೆಟ್ಲಿ. ಬಟ್ ನನಗೆ ಅನ್ಸುತ್ತೆ ಇವತ್ತು ಟುಡೇಸ್ ಟೈಮ್ಸ್ ಹ್ಯಾವ್ ಚೇಂಜ್ಡ್. ಅವರು ಪಾರ್ವತಮ್ಮ ಆ ಟೈಮಲ್ಲಿ ಮಾಡಿರೋದು ನಾವು ಯಾಕೆ ಈಗ ಮಾಡೋಕ್ಕಾಗಲ್ಲ? ಇನ್ನೂ ಸುಲಭನೇ ನಮಗೆ ಈಗ. ಸೊ ಖಂಡಿತವಾಗ್ಲೂ ನಾವು ಮುಂದೆ ಬರಬೇಕು, ನುಗ್ಗಬೇಕು ಹುಡುಗಿರು. ಅಲ್ಲ, ಯಾಕೆ ಕೇಳಿದೆ ಅಕ್ಕ ಅಂದರೆ ನಿಮ್ಮ ಹಿಂದೆ ಇರುವ ಶಕ್ತಿಗಳು ಬೇರೆ ಇರುತ್ತೆ, ಇದೆಲ್ಲ ಇರುತ್ತೆ. ಇವತ್ತು ಚಿತ್ರರಂಗದಲ್ಲಿ ಇನ್ನೂ
ವಿಶಾಖ ಗೈಡ್ಲೈನ್ಸೇ ಆಗಿಲ್ಲ. ವಿಶಾಖ ಗೈಡ್ಲೈನ್ಸ್ ಕೇಂದ್ರ ಸರ್ಕಾರದ ಯೋಜನೆ. ಯಾರ್ದಾದ್ರು ಹೆಣ್ಣು ಮಕ್ಳಿಗೆ ದೌರ್ಜನ್ಯ ಆದರೆ ಸ್ಪಾಟಲ್ಲೇ ತೀರ್ಮಾನ ತಗೊಳ್ಳುವಂತ ಕಂಪ್ಲೇಂಟ್ ಮಾಡೋ, ಅದನ್ನೇ ನಮ್ಮ ಕೈಲಿ ಮಾಡೋಕ್ಕಾಗಿಲ್ಲ. 200 ರೂಪಾಯಿ ಆಗುತ್ತೆ ಅಷ್ಟೇ ಅದೊಂದು ಅರ್ಜಿ ಕೊಡೋಕ್ಕೆ. ಸೊ ಅಷ್ಟು ಹಿಂದೆ ಇದೀವಿ ನಾವು ಈ ಜೆನ್ಸಿ ಕಾಲದ ಘಟ್ಟದಲ್ಲೂ ಕೂಡ. ಹಾಗಾಗಿ ನಿಮ್ಮಿಂದ ಇನ್ನೊಂದಷ್ಟು ಮಹಿಳೆಯರಿಗೆ ಕೆಲಸ ಮಾಡೋದಕ್ಕೆ ಪ್ರೋತ್ಸಾಹ ಸಿಗಲಿ, ಒಂದು ಉತ್ತೇಜನ ಸಿಗಲಿ, ಒಂದು ಬಲ ಬರಲಿ ಅನ್ನೋದು ನನ್ನ ಈ ಪ್ರಶ್ನೆಯ ಆಶಯ. ಅವರೆಲ್ಲ ಕಾನ್ಫಿಡೆನ್ಸ್ ನಾವು ತುಂಬಿಸ್ಬೇಕು. ಆಗಿತ್ತು ಈಗ ಅಷ್ಟೇ. ಒಂದು ಪ್ರೊಡ್ಯೂಸರ್ ಸ್ಥಾನದಲ್ಲಿ ಒಂದು ಮಹಿಳೆ ಇದ್ದಾರೆ ಅಂದ್ರೆ ಅವ್ರಿಗೂ ಒಂದು ಕಾನ್ಫಿಡೆನ್ಸ್ ಬರುತ್ತಲ್ಲ, ನಾವು ಹೋಗಿ ಸೇಫ್ ಆಗಿ ಮಾಡ್ಬೋದು ಅಂತ. ಆ ತರ ಒಂದು ಎನ್ವೈರನ್ಮೆಂಟ್ ನಾವೆಲ್ಲ ಕ್ರಿಯೇಟ್ ಮಾಡ್ಬೇಕು, ಮೇಲ್ ಆಗ್ಲಿ ಫೀಮೇಲ್ ಆಗ್ಲಿ. ಗೌಡ್ರೆ, ಈಗ ನೀವು ಇಷ್ಟು ಸಿನಿಮಾದ ಬಿಸ್ನೆಸ್ ಮತ್ತೆ ನೋಡಿದ್ದೀರಾ. ಗೌಡ್ರ ಅಂತಿರಲ್ಲ ಅವ್ರನ್ನ. ನಾವು ಗೌಡ್ರು ಅಂತ ಅದಕ್ಕೆ ಓ, ನೀವು ಗೌಡ್ರ. ಅಲ್ಲ, ನಾನು ಅಕ್ಕ ಇಷ್ಟು ಇಡೀ ಇಂಟರ್ವ್ಯೂನಲ್ಲಿ ನಾನು ಅವ್ರನ್ನ ಇಬ್ರು ಅನ್ಕೊಂಡು ಮಾತಾಡಿಸ್ತಾ ಇರೋದು. ಹಾ ಸರಿ, ಅವ್ರು ಇನ್ನೊಬ್ಬ ನನಗೆ ಇಬ್ರು ಕಾಣ್ತಾ ಇದ್ದಾರೆ, ಆಡಿಯನ್ಸಿಗೆ ಕಾಣ್ತಾ ಇಲ್ಲ. ನನಗಿಂತೂ ಅಲ್ಲಿ ಎರಡು ಕಾಣ್ತಾ ಇದೆ ನನಗೆ. ಒಂದು ಒಂದೇ ದೇಹ, ಅದು ಎರಡು ಆತ್ಮ ಇದೆ ಅಲ್ಲಿ. ನಾನು ಇನ್ನೊಂದು ಆತ್ಮಕ್ಕೆ ಮಾತಾಡ್ತಾ ಇದ್ದೀನಿ. ಸರಿ ಸರಿ ಆಯ್ತು. ಈಗ ನೀವು ತುಂಬಾ ಸಿನಿಮಾಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಿದೀರಾ, ಪ್ರೊಡ್ಯೂಸ್ ಮಾಡಿದೀರಾ, ಡೈರೆಕ್ಟ್ ಮಾಡಿದೀರಾ. ಒಟ್ಟಾರೆ ಒಂದು ಟೊಟಾಲಿಟಿ ಅಂತಾರಲ್ಲ, ಆ ಥರದ್ದೊಂದು ಅನುಭವ ಇದೆ ನಿಮ್ಗೆ ಚಿತ್ರರಂಗದಲ್ಲಿ. ಇಷ್ಟು ವರ್ಷಗಳ ಕಾಲ ಸುದೀರ್ಘವಾಗಿ ನೋಡ್ಕೊ, ಏಳು ಬೀಳುಗಳು ಎಲ್ಲ ನೋಡಿದೀರಾ. ಇನ್ನೂ ಕಲಿತಾ ಇದೀವಿ. ನೀವು ಕಲೀಲೇಬೇಕು. Everyday ಯಾಕಂದ್ರೆ ಕಾಲಘಟ್ಟ ಬದಲಾದಂಗೆ ಸಿನಿಮಾ ಅನ್ನೋದೇ ಒಂದು ಆರ್ಟ್ ಫಾರ್ಮ್, ಇಸ್ ಲರ್ನಿಂಗ್ ಪ್ರೋಸೆಸ್, ಕಲಿಕೆ ಹೌದು. ನಿರಂತರ ಅದು. ಹಂಗಿರುವಾಗ ಸ್ಟ್ರೇಟ್ ಆಗಿ ನಿಮ್ಮ ಎದುರುಗಡೆ ಒಬ್ಬ ಎಳ್ನೀರು ಮಾರೋನು ಆಟೋ ಡ್ರೈವರ್ ಸಿಕ್ಬಿಟ್ಟು, ನನಗೆ 5ನೇ ತಾರೀಕು 100 ಆಪ್ಷನ್ ಇದೆ, ನಾನು ಅದಂತ ಹೆಸರು ತೊಗೊಳಕ್ ಹೋಗಲ್ಲ. ಆ ಆಪ್ಷನ್ಸ್ಗಳು ಅಷ್ಟಿರುವಾಗ ವೈ ಶುಡ್ ಐ ಪಿಕ್ ಓನ್ಲಿ ಮ್ಯಾಂಗೋ ಪಚ್ಚ? ನಾನು ಮ್ಯಾಂಗೋ ಪಚ್ಚನೇ ಯಾಕೆ ಆಯ್ಕೆ ಮಾಡ್ಕೋಬೇಕು? ಥಿಯೇಟ್ರಿಗೆ ಬರ್ಬೇಕು. ಆಮೇಲೆ ನೀವೇ ಮಾತಾಡ್ತೀರಾ, ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ, ಇನ್ನೊಂದು ಬರ್ತಾ ಇಲ್ಲ, ಇದಕ್ಕೆ ಇನ್ನೇನೋ ಮಾಡಬೇಕು, ಈ ಡ್ರೈವ್ಗಳ ಬಗ್ಗೆ ಎಲ್ಲ ಮಾತಾಡ್ತೀರಾ. ಸೊ ನಾನು ಅವರೆಲ್ಲರ ಪ್ರತಿನಿಧಿಯಾಗಿ ಕೇಳ್ತಾ ಇದ್ದೀನಿ, ಜೂನ್ 5ನೇ ತಾರೀಕು ಅಥವಾ 4ನೇ ತಾರೀಕು ನಾನು ಬುಕ್ ಮೈ ಶೋ ಮಾಡೋವಾಗ, ಟಿಕೆಟ್ ತೊಗೊಳ್ಳೋವಾಗ, ನನ್ನ ಸ್ನೇಹಿತರಿಗೆಲ್ಲ ಹೇಳೋವಾಗ ಯಾಕೆ ನಾನು ಮ್ಯಾಂಗೋ ಪಚ್ಚ ನೋಡ್ಬೇಕು? ಓಕೆ, ಹೇಳ ಆನ್ಸರು. ಪ್ಲೀಸ್. ನಿಮ್ದು 2 ಪ್ರಶ್ನೆ ಇತ್ತು ಇದರಲ್ಲಿ. ಒಂದು ಎಳ್ನೀರು ಮಾಡೋನು, ಆಟೋ ಓಡಿಸೋರು ಅಥವಾ ಪ್ರತಿಯೊಬ್ರು ಯಾರು ಬಂದು ಕೇಳ್ತಾರೆ ಅಂತ. ಅದಕ್ಕೆ ಮಧ್ಯದಲ್ಲಿ ಇನ್ನೊಂದು ಕ್ವಶನ್ ಇತ್ತು, ನೀವೇ ಹೇಳ್ತಿದ್ದೀರಾ ಜನಗಳು ಬರ್ತಾ ಇಲ್ಲ ಅಂತ. ಎರಡಕ್ಕೂ ತಿರುಗಿ ಆನ್ಸರ್ ಇದೆ ನನ್ನ ಹತ್ರ. ನಾವು ಯಾವತ್ತೂ ಜನಗಳು ಬರ್ತಾ ಅಂತ ಹೇಳೇ ಇಲ್ಲ. ಜನಗಳು ಬರೋಕ್ಕೆ ನಾವು ಒಳ್ಳೆ ಸಿನಿಮಾ ಮಾಡಬೇಕು. ನೀವು ಅಂದ್ರೆ ನಿರ್ಮಾಪಕರು. ಇಲ್ಲ ಜನರಲ್ ಆಗಿ ನಾನು ಹೇಳ್ತಾ ಇದ್ದೀನಿ, ಜನರಲ್ ನಾನು ತೋರ್ತೀನಿ. ನಾವು ಯಾವತ್ತೂ ಜನ ಬರ್ತಿಲ್ಲ ಅಂತ ನಾವಂತೂ ಹೇಳ್ತಿಲ್ಲ. ಏನಕ್ಕಂದ್ರೆ ಜನ ಖಂಡಿತ ಬಂದೇ ಬರ್ತಾರೆ. ಒಳ್ಳೆ ಸಿನಿಮಾ ಕೊಟ್ಟರೆ ಖಂಡಿತ ಜನ ಬಂದೇ ಬರ್ತಾರೆ, ಆಯ್ತಾ? ಅದು ಯಾವತ್ತೂ ಚೇಂಜ್ ಆಗಲ್ಲ. ಈಗ ನಾವು ಹೇಳ್ತಿರಲ್ಲ, ಬೇರೆ ಲ್ಯಾಂಗ್ವೇಜ್ಗಳು ಸಿನಿಮಾಗಳು ನೋಡ್ತಾ ಇದೆ, ಯಾರು ಬಂದು ನೋಡ್ತಿದ್ದಾರೆ ಅಂದರೆ ಆಂಧ್ರದಿಂದ ಬಂದು ಇಲ್ಲಿ ನೋಡ್ತಿದಾರಾ, ಅಲ್ಲಿ ಟಿಕೆಟ್ ಸಿಗ್ತಲ್ವಾ? ಅಥವಾ ಕೇರಳನ ಬಂದು ಇಲ್ಲಿ ನೋಡ್ತಿದಾರಾ, ಅಥವಾ ಚೆನ್ನೈನ ಬಂದು ನೋಡ್ತಿದಾರಾ, ಅಥವಾ ಇಂಡಿಯರ್ ಬಂದು ನೋಡ್ತಿದಾರಾ? ಅವರು ನಮ್ಮವರೇ ಅಲ್ವಾ? ಸೊ ಖಂಡಿತ ನಮ್ಮಲ್ಲಿ ಯಾವಾಗ ಒಳ್ಳೆ ಸಿನಿಮಾ ಕೊಡೋಕೆ ಪ್ರಯತ್ನ ಪಡ್ತೀವೋ ಜನ ಬಂದೇ ಬರ್ತಾರೆ. ಪಾಪ ಜನನ ನಾವು ದೂಷ ತಪ್ಪೇ ಅಲ್ಲ. ಜನಗಳು ಹೆಂಗೆ ಗೊತ್ತಾ, ಒಂದು 100 ರೂಪಾಯಿ ಕೊಡೋನು, 200 ರೂಪಾಯಿ ಕೊಡೋನು ಅಂತ ಯೋಚನೆ ಮಾಡ್ತಾನೆ. ಎಲ್ಲ ಸಿನಿಮಾಗೆ ಬಂದರೆ ಹೆಂಗೆ ಬರ್ತಾರೆ ಅವರು? ಸೊ ಒಳ್ಳೆ ಸಿನಿಮಾ ಕೊಟ್ಟರೆ ಖಂಡಿತ ಬರ್ತಾರೆ. ಇದು ಒಂದು ಪಾರ್ಟ್. ಆದರೆ ಇನ್ನೊಂದು ಪಾರ್ಟ್ ನೀವು ಕೇಳೋದ ಎಳ್ಳಿರೋ, ಇನ್ನು ಮತ್ತೊಂದು ಕನ್ನಡ ಸಿನಿಮಾ ಒಂದು ಒಳ್ಳೆ ಸಿನಿಮಾ. ಈಗ ಪ್ರತಿಯೊಬ್ಬರು ಸಿನಿಮಾ ಮಾಡುವಾಗ ನಾನು ಸಿನಿಮಾ ಚೆನ್ನಾಗಿ ಮಾಡ್ತೀನಿ ಅಂತಲೇ ಮಾಡೋದು. ಯಾರನ್ನು ಮುಹೂರ್ತ ಮಾಡುವಾಗ ಗುರು ನಾನು ಹೆಂಗೋ ಮಾಡೋದು ಸುಮ್ಮನೆ ತಿಳಿಸ್ಬಿಡೋಣ ಅಂತ ಮಾಡಲ್ಲ. ಪ್ರತಿಯೊಬ್ಬರು ಶ್ರಮ ಇರುತ್ತೆ, ದುಡ್ಡು ಇರುತ್ತೆ, ಮತ್ತೊಂದು ಇರುತ್ತೆ, ಎಲ್ಲವೂ ಇರುತ್ತೆ. ಸೊ ಹಾಗಾಗಿ ನಾವು ಯಾಕೆ ಇದು ಸಿನಿಮಾ ಅಂತ ಹೇಳಿ ಗೊತ್ತಾ, ಒಂದು ನಮ್ಮ ಕನ್ನಡ ಸಿನಿಮಾ ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅಂತ ನಮಗೂ ಒಂದು ಕಾನ್ಫಿಡೆನ್ಸ್ ಇದೆ. ಅದಾದಮೇಲೆ ಈಗ ಹೊಸ ಹೀರೋ, ಈಗ ನೀವು ಹೊಸ ಹೀರೋಗಳು ಬರೋಲ್ಲ ಅಂತ ಖಂಡಿತ ಅದಕ್ಕೂ ಬರ್ತಾರೆ. ಸುಮಾರು ಎಕ್ಸಾಂಪಲ್ಗಳು ಮಾತ್ರ ಇದೆ. ಹೊಸ ಹೀರೋಗಳಿಗೂ ಜನಗಳು ಬಂದಿರೋರು ಇದ್ದಾರೆ, ಸಿನಿಮಾ ಚೆನ್ನಾಗಿರ್ಬೇಕು. ಸೊ ಈ ಸಿನಿಮಾ ನಾನು ಹೇಳ್ದಂಗೆ ಒಟ್ಟಾರೆ ಒಂದು ಕೌಟುಂಬಿಕ ಚಿತ್ರ ಆಗಿ ನಮಗೆ ಕಾನ್ಫಿಡೆಂಟ್ ಆಗಿ ಈ ಸಿನಿಮಾ ಯಾಕೆ ಬರ್ಬೇಕು ಅಂದ್ರೆ ಕನ್ನಡ ಒಳ್ಳೆ ಸಿನಿಮಾ ಮಾಡಿದೀವಿ ಅಂತ ನಮ್ಮ ಅನಿಸಿಕೆ ಇದೆ. ಜನ ಬರ್ತಾರೆ. ಅಗೇನ್ ಸರ್, ನಾನೇನು ಕೇಳ್ತಾ ಇದ್ದೀನಿ ಅಂದ್ರೆ, ನಾನು ಪ್ರೇಕ್ಷಕನಾಗಿ ಕೇಳ್ತಾ ಇದ್ದೀನಿ, ವಾರಕ್ಕೆ 40 ಇಂಟ್ರೆಸ್ಟ್ ನೋಡ್ತೀನಿ ಈ ತರ. ಹೌದು, ಖಂಡಿತ ನನಗೆ ಸ್ಟ್ರೈಕ್ ಆಗುತ್ತೆ, ನನಗೆ ಇನ್ಫ್ಲೂಯೆನ್ಸ್ ಆಗುತ್ತೆ. ವಾರಕ್ಕೆ 40 ಸಿನಿಮಾ ಏನಕ್ಕ ಇಂಟ್ರೂವ್ಸ್ ಬರುತ್ತೆ, ನಾನು ನೋಡ್ತಾ ಇದ್ದೀನಿ. ಎಲ್ಲಾ ನಿರ್ಮಾಪಕರು ಹೇಳೋದು ನಿಮ್ದೇ ಡೈಲಾಗ್ನ ಸೇಮ್ ಡೈಲಾಗ್ ಹೇಳ್ತಾರೆ. ಒಳ್ಳೆ ಸಿನಿಮಾ ಮಾಡಿದೀವಿ, ಓಕೆ, ಒಳ್ಳೆ ಸಿನಿಮಾ ಮಾಡಿದ್ವಿ, ಕಷ್ಟಪಟ್ಟಿದೀವಿ, ಕಷ್ಟಪಡದಲ್ಲ ನೀರು ಕುಡಿಯಕ್ಕಾಗಲ್ಲ. ಇವತ್ತು ನಾನೇ ಹೇಳಲ್ಲ, ಶ್ರಮ ಪಟ್ಟಿದೀವಿ, ಹಗಲು ರಾತ್ರಿ ಟೀಮ್ ವರ್ಕ್ ಮಾಡಿದೀವಿ. ನಾನು ಕೇಳ್ತಾ ಇರೋದೇನಂದ್ರೆ, ಈ ಸಿನಿಮಾನ ಪಿಕ್ ಮಾಡಕ್ಕೆ ಏನಾದ್ರು ವಿಶೇಷ ಕಾರಣಗಳಿದ್ಯಾ? ವಿಶೇಷ ಕಾರಣ ನೀವೇನಾದ್ರು ಹೇಳ್ತೀರಾ ಆಡಿಯನ್ಸ್ಗೆ? 100% ವಿಶೇಷ ಕಾರಣ ಏನಂದ್ರೆ, ಈಗ ತಮ್ಮ ಮನೆಯಿಂದ ಲಾಂಚ್ ಮಾಡ್ತಾ ಇದೀವಿ. ಸೊ ಅವರು ಎಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ, ಕತೆ ನಮ್ಗೆ ಕಾನ್ಫಿಡೆಂಟ್ ಆಗಿದೆ. ಹೇಳ್ದಂಗೆ ಎಲ್ಲ ಮಕ್ಕಳು ಹೇಳ್ತಾರೆ, ಇಲ್ಲ ಅಂತ ಹೇಳ್ತೀನಿ ನಾನು. ಆ್ಯಕ್ಚುಲಿ ಖಂಡಿತ ತಪ್ಪು ಅಲ್ಲ ಅವ್ರು ಹೇಳ್ತಾ ಇರೋದು. ಈಗ ಜನಗಳಿಗೆ ಒಳ್ಳೆ ಸಿನಿಮಾ ಅಂತ ಹೇಳೋದು ನಮ್ಮ ಇಷ್ಟ. ಅಗೇನ್ ಅವ್ರು ಚೂಸ್ ಮಾಡೋದು ಅವ್ರ ಇಷ್ಟ. ಈ 3 ಸಿನಿಮಾ 5 ಸಿನಿಮಾ 100%. ನಾನು ಕೇಳ್ತಾ ಇರೋದು ಗೌಡ್ರೆ, ಅಥೆಂಟಿಕೇಟ್ ನಾನು ನೋಟ್ ಕೇಳ್ತಾ ಇದೀನಿ, ನಾನು ಪಾಯಿಂಟ್ ಕೇಳ್ತಾ ಇದೀನಿ. ಈ ಸಿನಿಮಾ ಯಾಕೆ ನೋಡ್ಬೇಕು? ಈಗ ನೀವೇ ಆನ್ಸರ್ ಹೇಳ್ಬಿಡಿ. ನಂದು ಪ್ರಶ್ನೆ ಮಾತ್ರ. ನನಗೆ ಅನ್ಸುತ್ತೆ, ಈ ಫಿಲ್ಮ್ ಅಲ್ಲಿರೋ ಇಮೋಷನ್ಸ್ ಆಗ್ಲಿ, ಎಮೋಷನ್ಸ್, ಫ್ಯಾಮಿಲಿ ಹೇಳಿದ್ರೆ ಸಿಂಪಲ್ ಆಗಿ ಒಂದು ಫ್ಯಾಮಿಲಿಯ ಕಥೆ, ಒಂದು ಹುಡುಗ ಎಲ್ಲಿಂದ ಮೈಸೂರಿನ ಕತೆ, ಆ ಜರ್ನಿನ ಬಹಳ ಬ್ಯೂಟಿಫುಲ್ ಆಗಿ ಹೇಳಿದ್ದಾರೆ. ಮನಸ್ಸಿಗೆ ತಟ್ಟುವಂತ ಸಂದರ್ಭಗಳಿದಾವೆ. ನೀವು
ಒಂದು ಚಿತ್ರಮಂದಿರಕ್ಕೆ ಹೋಗಿ ನೋಡುವಂಥ ಒಂದೊಂದು ಫ್ರೇಮ್ ಆಗಲಿ, ಒಂದೊಂದು ಹಾಡಾಗಲಿ, ಒಂದು ನಮಗೆ ನಮ್ಮ ಲೈಫಲ್ಲಿರೋ ಸ್ಟ್ರೆಸ್ಸಿಂದ ಒಂದು ಬ್ರೇಕಿಗೋಸ್ಕರ ನಾವು ಫಿಲ್ಮಿಗೆ ಹೋಗ್ತೀವಿ. ಆ ಮೈಂಡ್, ಐ ಫೀಲ್ ಯು ವಿಲ್ ಎಂಜಾಯ್ ಇಟ್. ಆಮೇಲೆ ವಿ ಹ್ಯಾವ್ ನಾಟ್ ಸ್ಟಕ್ ಟು ದ ರೆಗ್ಯುಲರ್ ನಾರ್ಮ್ಸ್ ಆಫ್ ಇಷ್ಟೇ ಲೆಂಗ್ತ್ ಇರಬೇಕು ಫಿಲ್ಮಿಗೆ, ನಾವು ಇಷ್ಟೇ ಹಾಡು ಅದಕ್ಕೆ ಬರ್ತೀನಿ ಹಾಕಬೇಕು. ನಾನು, ಮುಂದೆ ನಾವು ಆ ನಾರ್ಮ್ಸ್ ಎಲ್ಲ ನೋಡ್ಕೊಂಡು ಫಾಲೋ ಮಾಡಿಲ್ಲ. ಒಂದು ಆಡಿಯನ್ಸ್ ಆಗಿ ನಾನು ನನ್ನ ಫೋನ್ ತೆಗಿಬಾರ್ದು, ನಾನು ನೋಡಬಾರ್ದು. ಆ ಒಂದು ಇಂಟ್ರೆಸ್ಟಲ್ಲಿ ನಾವು ಒಬ್ಬರನ್ನ ಕೂರಿಸಿದೀವ ಅಂತ ನಾವು ಒಂದೇ ಟೆಸ್ಟ್ ಮಾಡಿ ನೋಡಿದ್ವಿ. ಅದ್ರಲ್ಲಿ ನೀವು ಒಬ್ರು. ಅದಕ್ಕೆ ನಾನು ಪ್ರಶ್ನೆ ಈಗ ನಿಮಗೆ, ಈ ನೀವೇನ್ ಸಿನಿಮಾ ಯಾಕೆ ಹೇಳ್ತೀರಾ ನೋಡ್ಬೇಕು? ಜನಕ್ಕೆ? ಈ ಸಿನಿಮಾ ಏನ್ ನಿಮ್ಗೆ ಫಿಲ್ಮ್ ಅಲ್ಲಿ ಇಷ್ಟ ಆಗಿದ್ದು? ಮೊದಲನೇದಾಗಕ್ಕ ಇದು ನಾನು ಕೊನೆಗೆ ಬರ್ಬೇಕು ಅಂತಿದ್ದೆ. ಈಗ ನಿಮ್ ಒಂದು ಚಾನೆಲ್ ಇರೋದ್ರಿಂದ ನೀವು ಸತ್ಯವಾಗ್ಲೂ ನಮ್ಗೆ ಮಾತಾಡ್ತೀರಾ, ಒಬ್ಬ- ಚೆನ್ನಾಗಿ ಮಾತಾಡಿ. ಹಾ. ನಿಮಗೆ ಇಷ್ಟ ಆಗಿಲ್ಲ ಅಂದ್ರೆ ಅದನ್ನು ಹೇಳಿ, ನೋ ಪ್ರಾಬ್ಲಮ್. ಯಾಕಂದ್ರೆ ನಾನು ನಿಮ್ ಮನೆ ಮಗ, ನಾನು ಹೆಂಗ್ ಮಾತಾಡ್ತೀನಿ ಅನ್ನೋದು ನಿಮ್ಗೆ ಗೊತ್ತು, ಎಷ್ಟು ಸಲ ಬಯಸ್ಕೊಂಡಿದ್ದೀನಿ ಇದೆಲ್ಲ ಗೊತ್ತು. ಒಂದು ನಾನು ಏನ್ ಹೇಳಿ, ನಾನು ಇದನ್ನ ಸಪ್ರೇಟ್ ಮಾತಾಡ್ತಾ ಇದ್ದೀನಿ, ನಾನು ಬಿಫೋರ್ ರಿಲೀಸೇ ಮಾತಾಡ್ತಾ ಇದ್ದೀನಿ. ಅದನ್ನ ಆಮೇಲೆ ಒಂದು ಸಣ್ಣ ಕ್ಲೂ ಕೊಡ್ತೀನಿ. ಯಾಕೆ ಈ ಸಿನಿಮಾನ ನೋಡ್ಬೇಕು ಅಂದ್ರೆ, ಈ ಸಿನಿಮಾದಲ್ಲಿ ಜಂಕ್ ಇಲ್ಲ. ಹ್ಮ್ ಮೊದಲನೇ ಕಾರಣ, ಕಥೆಗೆ ವಿಷಯಕ್ಕೆ ಸಂಬಂಧವಿಲ್ಲದ ಯಾವುದು ಪ್ರತ್ಯೇಕವಾದ ಎಕ್ಸ್ಟ್ರಾ ವಿಷಯಗಳು ಇಲ್ಲ, ಓಕೆ. ಯಾವುದೇ ಅತಿರೇಕಗಳಿಲ್ಲ. ಒಂದು ಲಾಜಿಕಲಿ ಒಂದು ನ್ಯಾಚುರಲ್ ಟ್ರೀಟ್ಮೆಂಟ್ ಅನ್ನ ಮಾಡಿರೋಂಥ ಒಂದು ಸಿನಿಮಾ. ನಿಮ್ಮ ಪಕ್ಕದ ಮನೆಯಲ್ಲಿ ಮಳೆ ಬರ್ತಾ ಇದ್ರೆ ನೀವು ಕುತ್ಕೊಂಡು ಹೆಂಗ್ ಕೇಳಿಸ್ಕೊತೀರಾ? ಹ್ಮ್ ನಿಮ್ ಪಕ್ಕದ ಮನೇಲಿ ಒಂದಷ್ಟು ವಿಷಯಗಳು ನಡೀತಾ ಇದ್ರೆ ನೀವು ಕುತ್ಕೊಂಡು ನಿಷ್ಕಾಮವಾಗಿ ಕೇಳಿಸ್ಕೊತೀವಿ. ನಾವು ರಿಯಾಕ್ಟ್ ಮಾಡೋಕ್ಕಾಗಲ್ಲ ಅದಕ್ಕೆ. ಸಿನಿಮಾ ಆ ಥರನೇ ಇರೋದು. ಅಷ್ಟು ಚಂದ ಇರೋದ್ರಲ್ಲಿ ಒಂದು ಪಾಯಿಂಟ್ ನನಗೆ ಅತಿ ಹೆಚ್ಚು ಕಾಡಿದ್ದು ಈ ಸಿನಿಮಾ ನೋಡಿದಾಗ. ಯಾಕೆ ಜನ ಈ ಈ ಈ ಸಿನಿಮಾನ ನೋಡ್ಬೇಕು ಅಂದ್ರೆ, ನಾವು ಕಾಣಿಕೆಗಳು ಅಂತ ಕರಿತೀವಕ್ಕ. ಮಾನವ ಸಂಬಂಧಗಳಲ್ಲಿ ಎಲ್ಲೋ ಒಂದು ಕಡೆ ಅಹಂಕಾರ ಅಂತ ಬಂದಾಗ ಅಲಂಕಾರಗಳೆಲ್ಲ ಬಿದ್ದೋಗ್ಬಿಡ್ತವೆ. ಹ್ಮ್ ನಮ್ಮ ಜೀವನದಲ್ಲಿರ್ಬೋದು, ಎಲ್ಲರ ಜೀವನದಲ್ಲಿರ್ಬೋದು. ಕೌಟುಂಬಿಕ ಜಗತ್ತಲ್ಲಿರೋರು ಎಲ್ಲರೂ ಕೂಡ ಒಂದು ಅಹಂಕಾರಕ್ಕೆ ಅಂತ ಬಿದ್ದಾಗ ಜೀವನದ ಅಲಂಕಾರ ಹೆಂಗೆಂಗ್ ಹೋಗುತ್ತೆ, ಗ್ಲಾಮರ್ ಅನ್ನೋ ಹಿಂದೆ ಹೋಗ್ಬಿಟ್ರೆ ಗ್ರಾಮರ್ ಹೆಂಗೆ ಹೋಗ್ಬಿಡುತ್ತೆ ಅನ್ನೋದನ್ನ ತುಂಬಾ ಬ್ಯೂಟಿಫುಲ್ ಕ್ರಾಫ್ಟ್ ಆಗಿರೋ ಸಿನಿಮಾ. ಆಮೇಲೆ ಸಿನಿಮಾದಿಂದ ಬರ್ತಾ ತಗೊಂಡ್ ಬರೋಕ್ಕೂ ಏನಿಲ್ಲ. ಹ್ಮ್ ಇದರಿಂದ ನಾನು ಐಡಿಯಾಲಜಿಕಲ್ ಏನು ತರಕ್ಕಾಗಲ್ಲ. ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಅಲ್ಲ, ಅಷ್ಟು ಭಾರ ಇಲ್ಲ. ಖಂಡಿತ. ಆದ್ರೆ ಈ ಸಿನಿಮಾದಿಂದ ನಾನು ಬಿಟ್ಟು ಬರ್ಬೋದು ಅನ್ನೋ ತುಂಬಾ ಇದೆ ಅಕ್ಕ. ಇದನ್ನ ಹೇಳಲ್ಲ ಯಾರು. ನಾನು ಈ ಸಿನಿಮಾ ನಾನು ಎಷ್ಟೋ ಸಿನಿಮಾಗಳನ್ನ ನೋಡಿದಾಗ ನಾನು ತುಂಬಾ ಪಿಕ್ ಅಂಡ್ ಆಕ್ಟ್ ತರ ಸಿನಿಮಾ ನೋಡೋನು. ಹುಡುಕಿ ಸಿನಿಮಾ ನೋಡಿದ್ರೆ ನನ್ನ ಸಮಯ ಕೊಟ್ಟಿದ್ದಕ್ಕೆ ನಾನು ಈ ವಿಷಯ ಬಿಡಬೇಕು ಅನ್ಸುತ್ತೆ. ಓ ಈ ವಿಷಯ ನಾನು ಕೈ ಹಾಕ್ಬಾರ್ದು, ಇನ್ಮೇಲೆ ಈ ವಿಷಯ ಮಾಡಬಾರ್ದು ಅನ್ಸುತ್ತೆ. ಪ್ರತಿ ಮನುಷ್ಯ, ಪ್ರತಿ ಯುವಕ, ಅದರಲ್ಲೂ ಈ ಸಿನಿಮಾ ನೋಡ್ಬೇಕಾಗಿರೋನು ಯೂತ್, ಇವತ್ತಿನ ಕಾಲಘಟ್ಟದ ಜೆನ್ಸಿಯಿಂದ ಒಂಚೂರು ಮೇಲೆ ಬಂದಿರೋನು, US ಸರ್ಟಿಫಿಕೇಟ್ ಆಗಿರೋದ್ರಿಂದ ಹೇಳ್ತಾ ಇದ್ದೀನಿ, ಇರೋದ್ರಿಂದ ತುಂಬಾ ವಿಚಾರ ಬಿಡಬೇಕು ಅನ್ಸುತ್ತೆ. ಕಾಶಿಗೆ ಹೋಗಿ ಛತ್ರಿ ಬಿಟ್ಬಿಡ್ಬಾ ಅಂತಾರಲ್ಲ, ಹಂಗೆ ಆ ಥರ ತುಂಬಾ ವಿಚಾರ ಸಿನಿಮಾಗಳನ್ನ ಬಿಡೋದಕ್ಕೆ ಹೋದ ಸಿನಿಮಾಗಳೆಲ್ಲ ತುಂಬಾ ಗೆದ್ದಿದ್ದಾವೆ. ಆಮೇಲೆ ಯಾವುದೇ ಹಿನ್ನೆಲೆ ಮುನ್ನೆಲೆ ಅದರ ಅವತಾರಗಳು, ಆಮೇಲೆ ಹೀರೋ ಅಂದ್ರೆ ಹೀಗೇ ಇರಬೇಕು ಅನ್ನೋ ಒಂದು ಫ್ರೇಮ್ ವರ್ಕ್ ಇಲ್ದಲೆ ತುಂಬಾ ಹೊಸದಾಗಿ ಕಾಣುವ ಒಂದು ಕ್ರೈಮ್ ಪೊಯೆಟ್ರಿ ಇದು, ಒಂದು ಕವಿತ್ವ ಇರೋವಂಥ ಸಿನಿಮಾ. ಇದ್ರ ಜೊತೆಗೆ ನಿಮ್ಗಳಿಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ, ಕತೆ ಆಯ್ಕೆ ಮಾಡುವಾಗ 1867ರಲ್ಲಿ ಮೈಸೂರು ಮ್ಯಾಂಗೋ ಅಂತ ಒಂದು ಕೋಡ್ ವರ್ಡ್ ಬಂತು. ಅದು ಅಕ್ಕ ಹತ್ರ ನಾನು ಡಿಸ್ಕಸ್ ಮಾಡಿದೆ. ಆ ಕೋಡ್ ವರ್ಡ್ ಬಂದಿದ್ದೆ ಗೆಜಿಟಿಯರ್ ರೂಪುಗೊಳ್ಳುವಂತ ಕಾಲಘಟ್ಟದಲ್ಲಿ, ಮಲೆಮಹದೇಶ್ವರ ಬೆಟ್ಟ ಮತ್ತು ಮೈಸೂರು ಗುಂಡ್ಲುಪೇಟೆ ಟಿ ನರಸೀಪುರದಂತ ಕಾಲಘಟ್ಟದಲ್ಲಿ ಬ್ರಿಟಿಷರು ಈ ದೇಶಕ್ಕೆ ಬಂದಿದ್ದು ಸಾಂಬಾರ್ ಪದಾರ್ಥ, ಅಡಿಗೆ ಪದಾರ್ಥ, ಇನ್ನೊಂದಕ್ಕೆ ಇರ್ಬೋದು, ಆದ್ರೆ ಇಲ್ಲಿ ನೆಲೆ ನಿಂತಿದ್ದು ಒಂದು ಡ್ರಗ್ ಇದೆ ಇಲ್ಲಿ. ಅದು ಹೆಂಗೆ ಚೆಂಡು ಹೂಗಳ ನಡುವೆ ಬಂತು, ಹೂ ಬೆಳೆಯುವವರ ನಡುವೆ ಹೆಂಗ್ ಬಂತು, ಹಣ್ಣು ಬೆಳೆಯುವವರ ಹೆಸರಲ್ಲಿ ಹೆಂಗ್ ಬಂತು. ಹೂ ಬೆಳೆಯುವರು ಅಂದ್ರೆ ಅವ್ರು ಬೆಳಿಲಿಲ್ಲ, ಇವ್ರು ಹೆಂಗ್ ಬೆಳೆದ್ರು, ಅದನ್ನ ಇಡೀ ವ್ಯವಸ್ಥೆಯನ್ನು ಹೆಂಗ್ ನಾಶ ಮಾಡಿದ್ರು. ಇದನ್ನ ಹೆಂಗೆ ಯಾರೋ ಎಸ್ಕೋಬಾರೋ ಇನ್ನೊಂದು ಕತೆಗಳು ಹೇಳ್ತೀವಲ್ಲ ನಾವು, ನಾರ್ಕೋಸ್ ಸೀರೀಸ್ಗಳು ನೋಡಿ, ಅಲ್ಲಿ ತನಕ ಹೆಂಗ್ ಹೋಯ್ತು, ಇಲ್ಲಿನ ಯುವಕರು ಹೆಂಗ್ ಹಾಳಾದ್ರು, ಸ್ವಾತಂತ್ರ್ಯ ಸಂಗ್ರಾಮವೇ ಹೆಂಗ್ ನಡೀಲಿಲ್ಲ ಅನ್ನೋದರ ಅತಿ ದೊಡ್ಡ ಉಲ್ಲೇಖ ಇದೆ. ಅದನ್ನ ವಿವೇಕ್ ಮತ್ತು ಅವರ ತಂಡ, ಅವ್ರಿಗೆ ಒಂದು ಶ್ಲಾಘನೆ ಯಾಕೆ ಹೇಳ್ತೀನಿ ಅಂದ್ರೆ, ಇಷ್ಟು ಭಾರವಾದಂತ ವಿಷಯನ ಇಷ್ಟು ಸ್ವಚ್ಛ ಹೇಳಿದಾರೆ. ಅದಕ್ಕೆ ಸಿನಿಮಾ ನೋಡ್ಬೇಕು ನೀವು. ವೆರಿ ಗುಡ್ ಆನ್ಸರ್. ಇದೇ ನಮ್ಮ ಉತ್ತರ. ನೋಡಿ ನಿಮ್ ದಾದಾ ನಮ್ಗೆ ಆಲ್ರೆಡಿ ಹೇಳಾಯ್ತು. ಇದೇ ನಮ್ಮ ಉತ್ತರ. ಅವ್ರ ಪ್ರಶ್ನೆ ಕೇಳ್ತಾರೆ. ಇದು ನೆನ್ನೆ ತಾನೇ ಹೆಂಗ್ ಹೇಳಿದ್ದಾರೆ. ನೆನ್ನೆ ಈಗ ಕೇಳಿ ಈಗ ತುಂಬಾ ನೀಟಾಗಿ ಸ್ಪಷ್ಟವಾಗಿ ಇದು ಅಂತ ವರ್ಣನೆ ಮಾಡಿದ್ರಿ ನೀವು. ನೀವು ಸ್ವಲ್ಪ ಇಲ್ಲಿ ಬನ್ನಿ. ಈ ಕ್ವಶನ್ಗೆ ಅಕ್ಕ, ಈ ಕ್ವಶನ್ಗೆ ನಾವ್ ಹೇಳಿದೆಲ್ಲ ಎತ್ಬಿಟ್ಟು ಅದನ್ನೇ ಆನ್ಸರ್ ನಮ್ದು ಬಹಳ ಬ್ಯೂಟಿಫುಲ್ ಆಗಿ ವರ್ಣನೆ ಮಾಡಿದ್ರಿ. ಈಗ ಪಿಕ್ಚರ್ ಬಗ್ಗೆ ಬಹಳ ಬಹಳ ಸೊಗಸಾಯ್ತು. ಅದ್ ಕೇಳಕ್ಕೆ ಇನ್ನೊಂದ್ಸಲ ಕೆಲವ್ರಿಗೆ ಏನೋದಾಗತ್ತಕ್ಕ,
ಟೀಚರ್ ಸ್ಟೂಡೆಂಟ್ಸ್ ಕೇಳ್ತಾರೆ, ಕ್ವಶನ್ ಕೇಳಿದ್ರು, ಸ್ಟೂಡೆಂಟ್ಸ್ ಗೊತ್ತಿಲ್ಲ, ಒಂದು ಶಾರ್ಟ್ ಹಾಕಿ ಇಬ್ರದ್ದು ವಾಪಸ್ ನೀವೇ ಹೋಗಿ ನೀವೇ ಉತ್ತರ ಕೊಡಿ ಅಲ್ವಾ, ಜನ ಹಂಗಾದ್ರೆ ನೋಡ್ಲಿ. ಯಾಕೆಂದ್ರೆ ನಾನು ಹೇಳ್ಬೇಕು ಜನಕ್ಕೆ, ಅವ್ರು ಸಿನಿಮಾ ತೋರ್ಸೋವಾಗ ದೊಡ್ಡವರಿಂದ ನಿಂತಿದ್ರು, ನನ್ನ ಹಿಂಗ್ ಕೂರ್ಸಿದ್ರು. ನಮ್ಗೆಲ್ಲ ಏನ್ ಮುಜುಗರ ಅಂದ್ರೆ ಅವ್ರು ಕೂರಲ್ಲ, ದಾದಾ ಯಾವತ್ತೂ ಕೂರಲ್ಲ. 10 ಗಂಟೆ 12 ಗಂಟೆ ಬಿಗ್ ಬಾಸ್ ಶೋ ತರ ನಡೀತಾನೆ ಇರ್ತದ. ಅವ್ರು ಕೂತು ನಾವೊಂದು ವರ್ಷ ನಿರ್ದೇಶಕರು ರೈಟರ್ಸ್ ಯಾರು ಇದ್ದಾಗ ನನಗೊಂದು ಕಿವಿಲಿ ಹೇಳಿದ್ರು, ನಂಗೆ ಅದನ್ನ ಹೇಳ್ಬೇಕು ಜನಕ್ಕೆ, ಸುಮ್ಮನೆ ಪಿಕ್ಚರ್ ನೋಡು ಅಂದ್ರು. ಅಂದ್ರೆ ಯೋಚನೆ ಮಾಡ್ಬೇಡ, ನೀನ್ ಇನ್ನೊಂದು ಸ್ಕ್ರೀನ್ ಪ್ಲೇ ಮಾಡ್ತಾ ಇರ್ತೀಯ, ಅದ್ ಮಾಡ್ಬೇಡ, ಸುಮ್ಮನೆ ನೋಡು ಅಂತ ಹಿಂಗ್ ಹಿಡಿದು ಅವ್ರು ಇಡೀ ಸಿನಿಮಾ ನೋಡುವಾಗ ಅಕ್ಕನೋ ದಾದನೋ ಹಿಂಗ್ ಹಿಂದೆ ನಿಂತಿದ್ರು. ನನಗೆ ಮುಜುಗರ ಏನಂದ್ರೆ ಇಬ್ರು ದೊಡ್ಡವ್ರು ನಿಂತಿದ್ದಾರೆ, ನಾವು ಕೂತಿದ್ದೀವಿ ಅಂತ. ಅದನ್ನ ಲೈಟರ್ ನೋಟ್ ಮಾಡಕ್ ಮಧ್ಯದಲ್ಲಿ ಮಾತಾಡ್ತಾ ಇದ್ರು. ಆ ವ್ಯಕ್ತಿ ಹಂಗೆ ನಿಲ್ಲಿಸಿ ನಮ್ಮನ್ನ ಕೂರಿಸಿ ಸಿನಿಮಾ ಹಾಕಿ ತೋರಿಸ್ಬಿಟ್ಟು ತುಂಬಾ ಬ್ಲಾಂಕ್ ಆಗಿ ಏನ್ ಅನ್ನಿಸ್ತಾ ಇದೆ ಅಂತನೂ ಕೇಳ್ದಲೆ, ಗೊತ್ತು ಇವನ್ ಮೆಸೇಜ್ ಮಾಡ್ತಾನೆ, ಇವನೇನು ಹೇಳ್ತಾನೆ ಅಂತ ಹೋಗ್ತಾ ಇದ್ದಾರೆ ಅಂದ್ರೆ ಅವ್ರ ಒಳಗಡೆ ಒಂದು ಡೈಮೆನ್ಷನ್ ನಡಿಬೇಕಲ್ವಾ. ನನಗೆ ಅವಕಾಶ ಇದ್ದಿದ್ರೆ ದಾದಾ ಮೋಸ್ಟ್ಲಿ ಎಲ್ಲ ಆಡಿಯನ್ಸ್ಗೂ ಹಿಂಗೆ ಮಾಡ್ಬಿಡಾರ ಅಂತ ಮಗನ್ ಪಿಕ್ಚರ್ಗೆ. ಅವ್ರು ಮಗನ್ ಪಿಕ್ಚರ್ಗೆ ಅಂತಲ್ಲ, ಯಾರದೇ ಸಿನಿಮಾ ಹೋದ್ರು ರಿಪೇರಿ ಮಾಡ್ತೀನಿ, ನಾನು ಡಬ್ಬಿಂಗ್ ಮಾಡ್ತೀನಿ, ನಾನು ಇದು ಒಂದು ಹಾಡು ಹೇಳ್ಬಿಡ್ತೀನಿ. ಮೊನ್ನೆ ಹೋಗಿ ಒಂದು ಕಂಟ್ರೋಲ್ ಸ್ಟುಡಿಯೋದಲ್ಲಿ ಒಂದು ಸಾಂಗ್ ಶೂಟಿಂಗ್ ಮಾಡ್ತಾ ಇದ್ರು, ಏನೋ ಒಂದು ಮಾಡ್ತಾರೆ. ಅವ್ರಿಗೆ ಈ ಜಗತ್ತಿಗೆ ಏನಾದ್ರು ಒಂದು ಕೊಡಬೇಕು ಅನ್ನೋದು ತುಂಬಾ ಆಸೆ ಇದೆ. ಇವರೆಲ್ಲ ಸರಿ ಮಾಡ್ಕೊಂಡ್ ಬಿಡಿ, ಪ್ರತಿ ಬಂದವ್ರಿಗೆಲ್ಲ ಸಲಹೆ ಕೊಡ್ತಿರ್ತಾರೆ, ಹಿಂಗೆಲ್ಲ ಹಿಂಗ್ ಮಾಡು ಅಂತ. ಸೊ ಆ ಮನಸ್ಸಿದೆಯಲ್ಲ, ಆಡಿಯನ್ಸ್ ಆ ಮನಸ್ಸಿನ ಕಾರಣಕ್ಕೂ ನೋಡ್ಬೇಕು ಈ ಪಿಕ್ಚರ್ನ. ಖಂಡಿತ ಖಂಡಿತ. ಅದು ತುಂಬಾ ನನ್ಗನ್ಸುತ್ತೆ ಅಕ್ಕ, ಸೈಕಾಲಜಿಕಲಿ ಮನೋವಿಕಾಸವಾಗಿ ಆಡಿಯನ್ಸ್ಗೆ ಆ ಮನಸ್ಸು ತಲುಪುತ್ತೆ ಈ ಸಿನಿಮಾದ ಮುಖಾಂತರ ನನ್ನ ದೊಡ್ಡ ಬಿಲೀಫ್ ಅದು. ನಾನು ತುಂಬಾ ನಂಬ್ತೀನಿ ಇದನ್ನ. ಆತ್ಮಶುದ್ಧ ನಮಸ್ಕಾರ ಅಲ್ಲಿಗೆ ತಲುಪುತ್ತೆ ಅನ್ನೋದು ನನ್ನ ಬಿಲೀಫ್. ಆಮೇಲೆ ಇದಿಬ್ಬರಿಗೂ ಪ್ರಶ್ನೆ, ಯಾರಾದರೂ ಉತ್ತರ ಕೊಡಿ. ಇದು ಭ್ರಮೆ ಇರ್ಬೋದು ಅಥವಾ ವಾಸ್ತವ ಇರ್ಬೋದು, ನಿಮ್ಗಳ ಭ್ರಮೆನೂ ಇರ್ಬೋದು, ಇಲ್ಯೂಷನ್ ಇರ್ಬೋದು. ನೀವು ಎಲ್ಲ ಫ್ರೇಮ್ಸು ಸ್ಟಿಲ್ಸು ಎಲ್ಲ ನೋಡ್ತಾ ಇದ್ರೆ ಹುಚ್ಚ ಪಿಕ್ಚರ್ದು ತುಂಬಾ ರಿಸೆಂಬಲ್ ಕಾಣ್ತಾ ಇದೆ ಪೋಸ್ಟರ್ ಡಿಸೈನ್ಗಳಲ್ಲಿ. ಸಿನಿಮಾದಲ್ಲ, ಸಿನಿಮಾ ಅದ್ರ ಹತ್ರನೇ ಇದೆ, ಅದು ಒಂಥರ. ಅದು ಹೆಚ್ಚು ಒಳಗಡೆ ಇರೋದಕ್ಕೆ ಹೋಗೋದು ಬೇಡ, ಯಾಕಂದ್ರೆ 3 ಜನ ಸಿನಿಮಾ ನೋಡಿರೋದ್ರಿಂದ. ಏನಿದು ಹುಚ್ಚಾನ ಇನ್ನೊಂದು ರೂಪದಲ್ಲಿ ಜನ ನೋಡ್ಲಿ ಅಂತ ಆ ತಿರ್ಗೋ ಪೋಸ್ಟರ್ ಹಾಕೋದಿರ್ಬೋದು, ಇದಿರ್ಬೋದು, ಇಲ್ಲಿ ಕೂತಿರೋದಿರ್ಬೋದು, ಇದೆಲ್ಲ ಅದು ಇದೆ. ಇದು ಬೇಕಂತ ಆಗಿದ್ದ ಹೌದು ಅಥವಾ ನಾನು ಅದನ್ನ ಸಹಜವಾಗಿ ನಾನು ಅದಕ್ಕೆ ಉತ್ತರ ಇದಕ್ಕೆ ಏನ್ ಹೇಳ್ತಾರೆ? ಯಾಕೆ ಯಾಕೆ ಅದು ಒಂದೇ ಇರೋದು ಪೋಸ್ಟರ್ ಅಂದ್ರೆ ನೀವು ಹಿಂದೆ ತಿರುಗಿ ನೋಡ್ತಾ ಇರೋದು, ಅದ್ ಬಿಟ್ರೆ ಇದ್ದೇನಿಲ್ಲ ಅನ್ಸುತ್ತಪ್ಪ ನನಗೆ. ನೀವು ಪೋಸ್ಟರ್ ನೋಡಿಲ್ಲ ಹಂಗಾರೆ? ಯಾವ ಪೋಸ್ಟರ್? ಅದೇ ಹಿಂದೆ ಹಿಂದೆ ತಿರುಗಿ ನೋಡೋದಿದೆ ಎಲ್ಲ. ಅದು ಯಾವ ಪೋಸ್ಟರ್ ಹೇಳಿ? ಅದನ್ನೇ ಹೇಳಿ ನಾನು, ಅವ್ರು ಅದನ್ನೇ ಇದಲ್ಲ ಅವ್ರು ಅದನ್ನ ಹೇಳಿದೆ ನಾನು. ಅದ್ ಹೇಳಿ, ಇದ್ಯಾವ ಪೋಸ್ಟರ್ ಹೇಳಿದೀನಿ. ಇದು ಬೈಕ್ ಮೇಲೆ ಕೂತಿರೋದು ಕಿಚ್ಚ, ಇದು ಅದು ಕಿಚ್ಚ, ಬೈಕ್ ಅಲ್ಲ ಇದು, ಹುಚ್ಚ. ಇದು ಥಿಯೇಟರ್ ಕೂತಿರೋದು. ಇಲ್ಲ ಹೌದು. ನಾವಿ ಅಲ್ಲೊಂದಿದೆ. ಈಗ ನಿಮ್ಗೆ ಏನ್ ಗೊತ್ತಾ, ನಿಮ್ಗೆ ಇವಾಗ ಸರ್ಗೆ ನಾವೆಲ್ಲ ಪ್ರೀತಿಸ್ತೀವಿ, ಆರಾಧಿಸ್ತೀವಿ. ನೀವು ಅತಿ ಹೆಚ್ಚು ಪ್ರೀತಿಯಿಂದ ಏನಾಗ್ತದೆ ನಿಮ್ಗೆ, ಯಾರೇ ನೋಡ್ರು ಹಂಗೆ ಅನ್ಸ್ತಾ ಇದೆ. ಸೊ ಹಂಗಾಗಿ ಮೋಸ್ಟ್ಲಿ ಏನಕ್ಕ ಸಂಚಿ ನೋಡ್ರು ನಿಮ್ಗೆ ಹಂಗೆ ಅನ್ಸ್ತಾ ಇದೆ, ಈ ಪೋಸ್ಟ್ ನೋಡ್ರು ಹಂಗೆ ಅನ್ಸ್ತಾ ಇದೆ, ಈ ನೋಡ್ರು ಹಂಗೆ ಅನ್ಸ್ತಾ ಇದೆ. ಹೇಳ್ಬಿಡಿ, ಆ ಇಲ್ಲ, ಪೋಸ್ಟರ್ ಹುಚ್ಚದಲ್ಲಿ ಇಲ್ಲ ಅಂತ ಹೇಳಿ ನೋಡೋಣ. ಇದಿಲ್ಲ ಇದಿಲ್ಲ, ನಾನು ಹಿಂದೆ ತಿರ್ಗಿ ಇದು ಇಲ್ಲ. ನೋಡಿದ್ರೆ ಆ ಹಿಂದೆ ತಿರುಗಿ ಇರೋದಿದೆಯಲ್ಲ ಅದಿದೆ. ನಾನ್ ಸತ್ಯ ಹೇಳ್ತೇನೆ. ಹಾಡಾದ್ಮೇಲೆ ಅದಿದೆ. ಇದಾ ಹಾ, ಇದು ಗಾಡಿ ಮೇಲೆ ಕೂತಿರೋದಾ? ಅವನು ಗಾಡಿ- ಅಲ್ಲಿ ಯಾವ ಸಿಗರೇಟ್ ಗಾಡಿ ಸೇದೋ ಇರುತ್ತೆ? ಸ್ಟೈಲ್ ಇರ್ಬೇಕು. ಅದ್ಯಾವ ಸ್ಟೈಲ್? ಸ್ಟೈಲ್ ಆಯ್ತು 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 ಸರಿ, ಸರ್, ಆಯ್ತು. ಇದ್ಯಾವ ನಾನೇ. ಸ್ಟೈಲ್? ಇದು ರಿಜಿಸ್ಟರ್ಡ್ ಸಿಗ್ನೇಚರ್ ರೀ, ನಾವು ಓನರ್ ಅನ್ಸೋದಕ್ಕೆ. ಖಂಡಿತ ಯಾವ ಸ್ಟೈಲ್ ಇದು? ಖಂಡಿತ. ಅದು ನಾವು ಲೆಗಸಿಯಾಗಿ ಅದನ್ನೇ ಕೊಟ್ಬಿಟ್ಟಿದ್ದೀವಿ. ಈಗ ಏನ್ ಗೊತ್ತಾ, ಈ ಉತ್ತರ ಕಾಯ್ತಾ ಇಲ್ಲ, ಇದ್ದೀನಿ ನಾನ್ ಸತ್ಯವಾಗ್ಲೂ ಹೇಳ್ತೀನಿ. ಸಂಚಿತ್ ನಾನು ಮಾತಾಡ್ಕೊಂಡ್ವಿ, ಯಾಕಂದ್ರೆ ನಾವಿಬ್ರು ಈ ಜರ್ನಿಗೆ ಇಳ್ದಿದ್ದು ಅವ್ರನ್ನ ನೋಡಿ. ಅವ್ರು ನಮಗೆ ಸ್ಫೂರ್ತಿ ಆಗ್ಲಿ, ಒಂದು ದಾರಿ ದೀಪ ಆಗ್ಲಿ ನಿಂತಿದ್ದಾರೆ. ಅವ್ರಿಗೆ ಒಂದು ಟ್ರಿಬ್ಯೂಟ್ ಮಾಡೋಣ, ನಮ್ದೇ ಆದ ರೀತಿಯಲ್ಲಿ ಒಂದು ಸಣ್ಣ ಟ್ರಿಬ್ಯೂಟ್. ಅವ್ರಿಗೆ ಗೊತ್ತಿಲ್ಲದೆ ಇರೋ ವಿಷಯ ಇದು, ಆಯ್ತಾ? ಸೊ ನಾವು ಮಾತಾಡ್ಕೊಂಡು ನನಗೆ ಅನ್ಸಿದ್ದನ್ನ ನಾನು ಡೈರೆಕ್ಟರ್ ಅವ್ರಿಗೂ ಮಾತಾಡಿದೆ. ಅವನದು ಒಂದು ಲುಕ್ ಅಲ್ಲಿ ಸ್ವಲ್ಪ ಹುಚ್ಚಂದು ಹೋಲಿಕೆ ಇರೋ ಏನಾರು ಒಂದು ಮಾಡಿ ಅಲ್ಲಿ ನಮ್ಮ ಟ್ರಿಬ್ಯೂಟ್ ಟು ಕಿಚ್ಚ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಅವ್ರಿಗೆ ನೋಡಿದ ತಕ್ಷಣ ಅವ್ರಿಗೆ ಅರ್ಥ ಆಗುತ್ತೆ, ದಿಸ್ ಇಸ್ ಅವರ್ ಲವ್ ಫಾರ್ ಹಿಮ್ ಅಂಡ್ ನಮ್ಮ ಕಡೆಯಿಂದ ಒಂದು ದೊಡ್ಡ ಥ್ಯಾಂಕ್ ಯು ಅವರಿಗೆ. ಸಣ್ಣದಾಗಿ ಅದನ್ನ ಕಥೆಯಿಂದ ಆಚೆ ಬಂದು ಏನೋ ಮಾಡೋ ಅವಶ್ಯಕತೆ ಇಲ್ಲ, ಕತೆಗೆ ಸೇರ್ಕೊಂಡು ಏನಾರು ಒಂದು ಮಾಡ್ಬೋದು ಅಂದ್ರೆ ನಾವು ಅದನ್ನ ಟ್ರೈ ಮಾಡೋಣ ಅಂತ ಅನ್ಕೊಂಡಿದ್ವಿ. ಹಾಗಾಗಿ ಅಲ್ಲಿ ಒಂದು ಸೀನಲ್ಲಿ ಒಂದು ಆ ಲುಕ್ ಬರುತ್ತೆ. ಅದರಲ್ಲಿ ಈಗ ನಾನು ಹೆಂಗೆ ಹೇಳಿ, ಜನ ನೋಡ್ಬೇಕಲ್ಲ, ಅದ್ರಲ್ಲಿ ಏನೋ ಒಂದಿದೆ, ಅದ್ರಲ್ಲಿ ಏನೋ ಒಂದಿದೆ. ನಿಮಗೆ ಅದು ಹುಚ್ಚನ್ನ ರಿಮೈಂಡ್ ಆಗ್ಬೇಕು, ನೀವು ನಮ್ಮ ಹಳೆ ಹುಚ್ಚನ್ನ ಜ್ಞಾಪಿಸ್ಕೋಬೇಕು ಅದರಲ್ಲಿ. ಅಂಡ್ ಅವ್ರಿಗೆ ಮಾತ್ರ ಅಲ್ಲ, ಅವ್ರನ್ನ ಈ ಮಟ್ಟಿಗೆ ತಗೊಂಡ್ಬಂದಿರೋ ಅವ್ರ ಅಭಿಮಾನಿಗಳಿದಾರಲ್ಲ, ಹುಚ್ಚ ಕಾಲದಿಂದನೂ ಅವ್ರನ್ನ ಇಷ್ಟು ಪ್ರೀತಿಯಲ್ಲಿ ಇಲ್ಲಿ ತನಕ ಕರ್ಕೊಂಬಂದ ಅವ್ರಿಗೂ ಒಂದು ಅರ್ಪಣೆ ಇದು,
ಒಂದು ದೊಡ್ಡ ಥ್ಯಾಂಕ್ಸ್ ನಮ್ ಕಡೆಯಿಂದ ಅವರಿಗೆ ಅಷ್ಟೇ. ಇಲ್ಲ ಯಾಕೆ ಕೇಳ್ತೀನಿ, ನಾನು ಮೂಲತಃ ಮೇಷ್ಟ್ರಕ್ಕ. ಕ್ವಶನ್ ಪೇಪರ್ ರೆಡಿ ಮಾಡೋವಾಗ್ಲೇ ಕಾಣ್ತಾ ಇದೆ. ಆನ್ಸರ್ ಹೆಂಗಿರ್ಬೇಕು ಅಂತ ನೋಡ್ರ My God. ಅದಕ್ಕೆ ಅದಕ್ಕೆ ಹೇಳಿದ್ದೆ ನಾನು. ಕ್ವೆಶ್ಚನ್ ಪೇಪರ್ ಲೀಕ್ ಆಗೋ ಸಾಧ್ಯತೆ ಇದೆ ಇಲ್ವಾ? ಈಗ ಅಕ್ಕ ಇಷ್ಟೆಲ್ಲ ಸರ್ಕಸ್ ಮಾಡಿದ್ವಿ, ಸಿನಿಮಾ ಆಯ್ತು, ಸಿನಿಮಾ ಬರ್ತಾ ಇದೆ. ಇದೊಂಥರ ನಿಮ್ಮ ಕ್ಯಾಂಪಲ್ಲಿರೋರಿಗೆ, ನಿಮ್ಮ ಮನೆಯಲ್ಲಿ, ನಿಮ್ಮ ನೆರಳಲ್ಲಿ ಬೆಳೆದವ್ರಿಗೆಲ್ಲ ಏನಂದ್ರೆ ಗೌಡ್ರೆ, ಎಲ್ರಿಗೂ ಒಂಥರ ಇದೊಂದು ಭಾವನಾತ್ಮಕವಾದಂಥ ಸಮಯ ಅದು. ಹೌದು. ನಾನಂತೂ ಯಾರ್ದು ಸಿನಿಮಾದವ್ರ ಸಂದರ್ಶನಗಳನ್ನು ಇತ್ತೀಚೆಗೆ ನಾನು ಮಾಡಿಲ್ಲ. ಆ ಸಿನಿಮಾ ನೋಡಿದ್ಮೇಲೆ ನನಗನ್ಸಿದ್ದು ಇದೇನೋ ಒಂದು ದೊಡ್ಡ ಜರ್ನಿ ಇದೆ, ಒಂದು ಒಳ್ಳೆ ಪ್ರಯತ್ನ ನಡೆದಿದೆ. ಈ ಕುಟುಂಬದವರಾಗಿ ನಾವು ನಮ್ಮ ಕಾಣಿಕೆಗಳನ್ನು ನನ್ಗೇನೇನು ಕೆಲಸ ಬರುತ್ತೆ ಅದನ್ನೆಲ್ಲ ನಾನು ಮಾಡ್ತೀನಿ. ನಿಮಗೆ ಗೊತ್ತಿದೆ, ಅದನ್ನ ಅನ್ಸುವಷ್ಟು ಎಮೋಷನ್ ನನಗೆ ಅದಾಯ್ತು. ನಾನಾ ಕಾರಣಗಳಿಗೆ ನಾವು ಯಾವುದೇ ಕತೆ ಮಾಡುವಾಗಲೇ ನನಗೆ ಅಮ್ಮಮ್ಮ ಫೋನ್ ಮಾಡೋರು, ಅಪ್ಪ ಫೋನ್ ಮಾಡೋದು. ಹೌದು. ನಾವು ನಿಮ್ಮ ಮಕ್ಳ ಹತ್ರನೇ ಅವ್ರಿಬ್ರನ್ನ ಅಮ್ಮಮ್ಮ ಅಪ್ಪಪ್ಪ ಅಂತೀವಿ. ಏನಯ್ಯ ಕತೆ ಬರ್ದ್ರಿ, ಏನಾಯ್ತಯ್ಯ ನನ್ನ ಮಗಂದು ಅಂತ ಕೇಳ್ತಾರೆ. ಯಾಕಯ್ಯ ಚಿತ್ರದುರ್ಗ ಸ್ಟೇಜಿಗೆ ಕರ್ಕೊಂಡು ಹೋಗಿಲ್ಲ ನನ್ನ ಮಗನ ಅಂತ ಕೇಳ್ತಾರೆ. ಸೊ ಅಲ್ಲಿ ಆ ಎರಡು ಎಮೋಷನ್ಸ್ ಇದೆಯಲ್ಲ, ಹೌದು. ಆ ಎರಡು ಜೀವಗಳು ಒಂದು ಪ್ರೆಸೆನ್ಸ್ ಅಲ್ಲಿ ಕಾಯ್ತಾ ಇದೆ. ಅದೇನು ನಡೀತದೆ ಅನ್ನೋದು ನನ್ನನ್ನು ಹೆಚ್ಚು ಆಮೇಲೆ ನಾವು ದಾದಾನ್ ಇಷ್ಟು ಎಮೋಷನ್ ಆಗೋದು, ಇಷ್ಟು ಇದಾಗೋದನ್ನ ಕಡಿಮೆ ನೋಡೋದು. ಅವ್ರು ಆಗೋದೇ ಇಲ್ಲ, ಹ್ಯಾಂಡಲ್ ಮಾಡೋದೇ ಬೇರೆ ಥರದಲ್ಲಿ ಕಷ್ಟ ಅವ್ರನ್ನ. ಅದೆಲ್ಲ ನೋಡಿದಾಗ ಅನ್ಸಿದ್ದಕ್ಕ ಈಗ ಸುಪ್ರೀಂ ಆನ್ವಿ ಪ್ರೊಡಕ್ಷನ್ಸ್ ಸಂಚಿತ್ತಿಗೆ ಮಾತ್ರ ಕತೆ ಮಾಡುತ್ತಾ, ಸಿನಿಮಾ ಮಾಡುತ್ತಾ, ಅಥವಾ ಬೇರೆ ಯಾವುದಾದ್ರೂ ಒಳ್ಳೆ ಕತೆ ಬಂದರೆ ಅವ್ರಿಗೂ ನೀವು ನನಗೆ ಒಂದ್ಸಲ ನಾನಿದ್ದು ಎಕ್ಸಾಂಪಲ್ ಎಲ್ಲ ಕೊಟ್ಟು ಹೇಳಿದ್ರಿ 1.5 ವರ್ಷದಿಂದನೇ ಒಂದು ಸಿನಿಮಾ ನೋಡಿದಾಗ ಇದು ಜನರ ಪ್ರಶ್ನೆ ಏನು, ಯಾವ ಥರದ್ದು ಪ್ರೊಡಕ್ಷನ್ ಮುಂದುವರಿಯುತ್ತೆ, ಆಮೇಲೆ ಕತೆ ಹೇಳೋಕ್ಕೆ ನನ್ನೂ ಇಟ್ಕೊಳ್ಳಿ, ಈ ಸಾಲಲ್ಲಿ ನಾನು ಇಟ್ಕೊಳ್ಳಿ, ನಾನು ಕತೆ ಹೇಳಬೇಕು ಅಂತ ಇಟ್ಕೊಳ್ಳಿ. ನಾನೇನು ದಿನ ನೀವು ಹೇಳಿದ ಕತೆ ಕೇಳ್ತೀನಿ, ನಾನು ಕೇಳ್ತೀನಿ. ಆಡಿಯನ್ಸ್ ಕೇಳೋಕ್ಕೆ ಯಾರನ್ನ ಸಂಪರ್ಕಿಸ್ಬೇಕು, ಆ ಕತೆ ಕೇಳೋ ಬಗೆ ಹಾಗೆ ಮುಂದಿನ ಪ್ರಾಜೆಕ್ಟ್ಗಳ ಸ್ಥಿತಿ ಏನು, ಹೇಗೆ ಮಾಡೋದು? ಈಗ ಇನ್ಫ್ಯಾಕ್ಟ್ ನಾವು ಸದ್ಯದಲ್ಲೇ ಅನೌನ್ಸ್ ಮಾಡೋಣ ಅಂತಿದ್ದೀವಿ. ಅದಕ್ಕೆ ಕೇಳಿ ಯಾರಿಗಾದ್ರೂ ಕಥೆಗಳಿದ್ರೆ, ಈಗ ಸಂಚಿತ್ತು ನಾನು ಹೇಳ್ದಂಗೆ ಅದೊಂದು ಕೋಇನ್ಸಿಡೆನ್ಸ್ ಆಯ್ತು, ಅವ್ನು ಬರೋ ಟೈಮು ಇವ್ನು ಬರೋ, ಯಾರಿಗಾದ್ರೂ ಒಂದು ಕಥೆ ಹೇಳಬೇಕು ಅಂದ್ರೆ ದಯವಿಟ್ಟು ನಮ್ಮನ್ನ ಸಂಪರ್ಕ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಕೂಡಲೇ ವಿ ವಿಲ್ ಬಿ ಟೆಲಿಂಗ್ ನೀವು ಎಲ್ಲಿ ಸಂಪರ್ಕ ಮಾಡಬೇಕು, ಯಾರು ಕಥೆಗಳು ಕೇಳ್ತೀವಿ. ಯಾರು ಕತೆ ಕೇಳ್ತಾರೆ? ನಾನು ಅಲ್ಲ, ಯಾಕೆ ಈ ಪ್ರಶ್ನೆ ಕೇಳಬೇಕಂದ್ರೆ ಭಾರತೀಯ ಚಿತ್ರರಂಗದಲ್ಲಿ, ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಇವತ್ತು ಕತೆ ಕೇಳಕ್ಕೆ ಮಾವುದಿರಿದ್ದಾರೆ, ಚಿಕ್ಕಪ್ಪರಿದ್ದಾರೆ, ದೊಡ್ಡಪ್ಪರಿದ್ದಾರೆ. ನಾನು ಅನುಭವಿಸಿದ್ದೀನಿ. ಅವ್ರುಗಳಿಗೆ ಹೇಳಬೇಕು, ದೊಡ್ಡವ್ರ ಜೊತೆ ನಾವು ಗುದ್ದಾಡೋಕ್ಕಾಗಲ್ಲ, ಒಪ್ಸೋದು ಕಷ್ಟ ಆಗುತ್ತೆ, ಸಮಯ ತುಂಬ ಕಡಿಮೆ ಕೊಡ್ತಾರೆ. ಇದೆಲ್ಲ ಇರುವಾಗ ಇಲ್ಲಿ ಚಿಕ್ಕಪ್ಪನೇ ಹೊರತು ದೊಡ್ಡಪ್ಪ ಆಗಕ್ಕಾಗೋದಿಲ್ಲ ಅಂತ ಸಂದರ್ಭ ಬಂದಾಗ ಕಥೆಯನ್ನ ಕೇಳುವುದು ಯಾರು, ನಿರ್ಧಾರ ಮಾಡುವುದು ಯಾರು? ನಮ್ದು ಪ್ರೋಸೆಸ್ ಬಹಳ ಸಿಂಪಲ್ ಇದೆ. ನಾನೇ ಕೇಳೋದು, ನೀವು ಯು ಸೆಂಡ್ ಮಿ ಲಿಟಲ್ ಸ್ಮಾಲ್ ಸಿನಾಪ್ಸಿಸ್ ಆಫ್ ಯುವರ್ ಸ್ಟೋರಿ. ನನಗದು ಹಿಡಿಸಿದ್ರೆ ದೆನ್ ಐ ವಿಲ್ ಸಿಟ್ ಫಾರ್ ದ ನರೇಷನ್ ಆಗಲಿ ಏನಾಗಲಿ, ಅಲ್ಲಿಂದ ನಾವು ಮುಂದೆ. ಬಟ್ ಅದು ನನಗೆ ಹಿಡಿಸ್ಬೇಕು. ಸೊ ದ ಫೈನಲ್ ಡಿಸಿಷನ್ ವಿಲ್ ಬಿ ಮೈನ್. ನನಗೆ ಇಷ್ಟ ಆಯ್ತಾ, ನನಗೆ ಮನಸ್ಸಿಗೆ ಇಷ್ಟ ಆಯ್ತಾ, ನನಗೆ ಅನ್ಸುತ್ತಾ ಇದು ಭಾಳ ವಿಭಿನ್ನತೆ ಇರುವಂಥ ಕಥೆ ಅಥವಾ ಜನಕ್ಕೆ ಇಷ್ಟ ಆಗುತ್ತೆ, ನನಗೆ ತೃಪ್ತಿ ಆಗ್ಬೇಕು ಫಸ್ಟ್. ಅದು ನಾನು ಪ್ರೇಕ್ಷಕರಿಗೆ ಹೇಳಬೇಕಾಗಿರೋವಂಥದ್ದು ಕತೆ ನನಗೆ ಅನಿಸ್ಬೇಕು. ಅದು ಹಂಗಿದ್ರೆ ಖಂಡಿತವಾಗ್ಲೂ ಮಾಡ್ತೀನಿ. ಸಂಚಿತ್ ಒಬ್ಬನೇ ಅಲ್ಲ, ಯಾರಾದರೂ ಈಗ ಆಡಿಷನ್ಗಾಗಿ ಕರಿತೀವಿ, ಎಲ್ಲರೂ ಹೊಸಬ್ರಿಗೆ ಒಂದು ಪ್ಲಾಟ್ಫಾರ್ಮ್ ಮಾಡೋಣ ಅಂತ ನನ್ನ ಉದ್ದೇಶ. ಸೊ ಆಬ್ವಿಯಸ್ಲಿ ಬೇರೆಯವರೊಟ್ಟಿಗೂ ನಾನು ಮಾಡ್ತೇನೆ. ನಾಳೆ ನನ್ನ ಮಗಳು ಹೊಸಬ್ಳಾಗ್ಬೋದು, ಅವಳಿಗೂ ಅದರಲ್ಲಿ ಇಂಟ್ರೆಸ್ಟ್ ಇದೆ, ಅವಳು ಆಡಿಷನ್ ಆಗ್ಬೇಕು, ಅವಳಿಗೂ ಇಂಟ್ರೆಸ್ಟ್ ಇರ್ಬೋದು. ಬಟ್ ಶಿ ಹ್ಯಾಸ್ ಟು ಕನ್ವಿನ್ಸ್ ಮೀ ದಟ್ ಶಿ ಇಸ್ ಸೂಟಬಲ್. ಬಂದಿದೆಯಾ ಈಗ? ಸಿನಾಪ್ಸಿಸ್ ಬಂದಿದ್ಯಾ? ಅವಳಿಗೆ ಸದ್ಯದ ಹಾಡ್ತಾ ಇದ್ದಾಳೆ, ಹಾಡಲ್ಲೇ ಅವಳಿಗೆ ಅದು ಇಂಟ್ರೆಸ್ಟ್ ಇದ್ರೆ ವೈ ನಾಟ್, ಖಂಡಿತವಾಗ್ಲೂ ಮಾಡ್ಬೋದು. ಆಮೇಲೆ ಸಾನುಮ ವಿಚಾರಕ್ಕೆ ಬಂದ್ರೆ ನಿಜವಾಗ್ಲೂ ತುಂಬಾ ಪ್ರತಿಭಾವಂತೆ. ನಾನು ಮೊನ್ನೆ ಒಂದು ಇಶ್ಯೂ ಆದಾಗ್ಲೂ ಕೂಡ ಅದನ್ನೇ ಮಾತಾಡ್ತಾ ಇದ್ದೆ. ನಾವು ಹತ್ತಿರ ನಿಜವಾದ ಪ್ರತಿಭಾವಂತೆ. ಸದ್ಯಕ್ಕೆ ಅವಳಿಗೆ ಮ್ಯೂಸಿಕ್ ಎಲ್ಲ ಈ ಸಿನಾಪ್ಸಿಸ್ ನೀವು ಹೇಳಿದ್ರಿ, ಎರಡು ಸ್ಪಷ್ಟ ಆಯ್ತು ಕನ್ನಡ ಆಡಿಯನ್ಸ್ಗೆ, ಕೇಳೋರ್ಗೆಲ್ಲ ಏನು ಅಂದ್ರೆ ಸಂಚಿತ್ ಅವ್ರಿಗೆ ಕತೆ ಸೂಟ್ ಆದ್ರೆ ಅದನ್ನೂ ಮಾಡ್ತೀವಿ, ಅವ್ರನ್ನ ನೆಕ್ಸ್ಟ್ ಸಿನಿಮಾಗಳಲ್ಲಿ, ಇಲ್ಲ ಹೊಸಬರಿಗಿದ್ರು ಆಡಿಷನ್ಸ್ ಮಾಡಿ ಅವ್ರಿಗೂ ಕೂಡ ಸಿನಿಮಾ ಮಾಡುವಂತ ಪ್ರೊಸೆಸ್ ಹೋಗ್ತೀವಿ. ನನಗೆ ಅನ್ಸಲ್ಲ ಇನ್ನು ಸಂಚಿತ್ ಸಿಗ್ತಾನೆ ನನಗೆ, ಇದು ರಿಲೀಸ್ ಆದ್ಮೇಲಂತೂ ಖಂಡಿತ ಇಲ್ಲ, ಅವ್ನು ಬಹಳ ಬಿಸಿ ಆಗುತ್ತೆ. ಹಂಗಾದ್ರೆ ನನ್ನಷ್ಟು ಖುಷಿ ಯಾರು ಕೊಡಲ್ಲ, ಯಾಕೆಂದ್ರೆ ಅದು ಪ್ರಶ್ನೆ ಇವ್ರಿಗಿದೆ. ನೆಕ್ಸ್ಟ್ ನಾನು ಯೋಗಿ ಅವ್ರ ಹತ್ರಕ್ಕೆ ಹೋಗ್ತೀನಿ ಆ ಪ್ರಶ್ನೆಗೆ. ಇನ್ನೊಂದು ಹೇಳಿದ್ದೇನೆಂದ್ರೆ ಅದಕ್ಕೊಂದು ಪ್ರೊಸೆಸ್ ಅನೌನ್ಸ್ ಮಾಡ್ತೀವಿ, ಹೇಗೆ ಕಥೆಗಳನ್ನ ಕೇಳೋದು ಅಂತ. ಇದರಲ್ಲಿ ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ ಕೆಲವರು ಇದನ್ನ ಆಪಾದನೆ ಅಂತಾನೆ ಮಾತಾಡ್ತಾರೆ ನಮ್ಮ ಅಣ್ಣನ ಬಗ್ಗೆ, ಅದಕ್ಕೆ ಕೇಳ್ತಾ ಇದ್ದೀನಿ. ಅದನ್ನು
ಇಲ್ಲ ಅಪ್ಪನ ಪಾತ್ರ ಎಷ್ಟಿರುತ್ತೆ, ಯಾವ ಹಂತದಲ್ಲಿ ಇರುತ್ತೆ ಅವ್ರು ಈ ಪ್ರೊಸೆಸ್ ಅಲ್ಲಿ ಓನ್ಲಿ ಅಲ್ಲ, ದಿಸ್ ಈ ಪ್ರೊಸೆಸ್? ಪ್ರೋಸೆಸ್ ಅಲ್ಲಿ ನಾನು ಖಂಡಿತವಾಗ್ಲೂ ಹೇಳಕ್ ಇಷ್ಟಪಡ್ತೀನಿ, ಅವ್ರು ಯಾವ್ದ್ರಲ್ಲೂ ಅವ್ರ ತಲೆ ಹಾಕಿಲ್ಲ. ನನಗೆ ಅನ್ಸಿದ್ರೆ, ನನಗೆ ಎಲ್ಲೋ ಒಂದ್ ಕಡೆ ನನಗೆ ಈ ತರ ಗೈಡೆನ್ಸ್ ಬೇಕು, ಯಾಕಂದ್ರೆ ನನ್ಗೂ ಇದು ಎಲ್ಲವೂ ಹೊಸದೇ ಅಲ್ವಾ. ಆಬ್ವಿಯಸ್ಲಿ ನಾನು ಫಸ್ಟ್ ಅವ್ರ ಹತ್ರನೇ ಹೋಗೋದು. ಬಟ್ ಇದು ನಾನು ಹೇಳಿದಿಗೋಸ್ಕರ ನೀನ್ ಮಾಡ್ಲೇಬೇಕು ಅಂತ ಅವ್ರು ಯಾವತ್ತು, ವಿ ಹ್ಯಾವ್ ಅ ಡಿಸ್ಕಷನ್, ನಾವಿಬ್ರು ಮ್ಯೂಚುವಲಿ ಅಗ್ರಿ ಆಗ್ಬೇಕು. ಈಗ ಈ ಫಿಲ್ಮ್ ಆಗ್ಲಿ, ನಾವು 4 ಜನ ಕುತ್ಕೊಂಡು ಮಾತಾಡ್ತೀವಿ, ಹೀಗ್ ಮಾಡಿದ್ರೆ ಹೆಂಗಿರುತ್ತೆ, ಹಂಗ್ ಮಾಡಿದ್ರೆ. ಅವ್ರು ಕೆಲವು ಮಾಡಿದಾಗ ನಂಗೆ ಇಷ್ಟ ಇಲ್ಲ ಅಂದ್ರೆ ಅವ್ರು ಅದನ್ನ ತೆಗ್ಬಿಡ್ತಾರೆ. ಹಿ ಇಸ್ ವೆರಿ ಓಪನ್ ಟು ಆಲ್ ದಟ್. ಸೊ of course we go to him for guidance. He will be my first point of guidance always for everything. So ಅವ್ರದ್ದೊಂದು ಇಂಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇರುತ್ತೆ ಅಷ್ಟೇ. ಡೈರೆಕ್ಟ್ಲಿ I don't need to. I think with time I can also manage to do it alone. But for now, of course I go to him for any kind of guidance because he knows, he's been here 30 years and ಅವ್ರಕ್ಕಿಂತ. ಸೊ ಅಂದ್ರೆ ಏನು ಸರಳವಾಗಿ ವೀಕ್ಷಕರಿಗೆ ಹೇಳೋದಂತಂದ್ರೆ ಕಿಚ್ಚ ಅವರ ಮಾರ್ಗದರ್ಶನ ಇರುತ್ತೆ, ನಿಮ್ಮ ಮಾರ್ಗಕ್ಕೆ ಇರುತ್ತೆ. ಹೌದು. ಸೊ ನೀವು ಅದನ್ನೇ ಒಂದು ತಲೆಯಲ್ಲಿ ಇಟ್ಕೊಂಡು ಹ್ಯಾಮರಿಂಗ್ ಆಗಿ ಬರೋದು ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಈಗ ಯಾರು ಎಷ್ಟೋ ಬರೋದು? ಕಥೆಗಳು ಅವ್ರಿಗೆ ಇಷ್ಟ ಆಗಲ್ಲ, ಬಟ್ ನನಗೆ ತುಂಬಾ ಇಷ್ಟ ಆಗುತ್ತೆ. ನಾನು ಅದು ಮಾಡಕ್ ಇಷ್ಟಪಡ್ತೀನಿ, ಪ್ರೇಕ್ಷಕರ ತನಕ ತಲುಪಕ್ ಇಷ್ಟಪಡ್ತೀನಿ ನಾನು ಅದನ್ನ. ಅವ್ರು ಅದಕ್ಕೆ ಅಡ್ಡಿ ಬರಲ್ಲ. ಬಟ್ ನನಗೇನಾರ ಆ ಪ್ರೋಸೆಸ್ ಅಲ್ಲಿ ನನ್ಗೇನಾರ ಗೈಡೆನ್ಸ್ ಬೇಕಿದ್ರೆ ಐ ವಿಲ್ ಡೆಫಿನೆಟ್ಲಿ ಗೋ ಟು ಅಷ್ಟೇ. ಈಗ ಯೋಗಿ ಅವರೇ, ಚಿತ್ರರಂಗದಲ್ಲಿ ಒಬ್ಬ ಹೊಸ ಕಲಾವಿದನ ಉಗಮವಾಯಿತು, ಉದಯವಾಯಿತು, ಆತ ಬಂದು ನಿಂತ, ಆತ ಒಂದಷ್ಟು ನೆಲೆಗಳನ್ನು, ಇಷ್ಟು ಸ್ಪೇಸನ್ನು ಸಂಪಾದಿಸ್ತಾ ಮಾರ್ಕೆಟಲ್ಲಿ ಒಂದು ಇದು ಬಂತು. ಹೇಗೆ ನಿರ್ಧರಿಸ್ತೀರಾ? ಅದು ಚಿತ್ರರಂಗ ಹೇಗೆ ನಿರ್ಧರಿಸುತ್ತೆ? ಒಬ್ಬ ಸ್ಟಾರ್ನ ಆಗಮನ ಆಯಿತು ಅಂತ, ಸ್ಟಾರ್ ಬೇಡ, ನಮ್ಗೆ ಕಲಾವಿದರು ಬೇಕು, ಸ್ಟಾರೇ ಬೇಡ, ಅದು ಜನ ಸ್ಟಾರ್ ಮಾಡ್ಕೊಂತಾರೆ. ಸ್ಟಾರ್ ಹೇಗೆ ನಿರ್ಧಾರ ಆಗುತ್ತೆ? ಸಿನಿಮಾಗೆ ಏನೇನು star ಆಗಲ್ಲ. ಈಗ ನಮ್ಮ ಸಂಚಿತ್, ಈಗ ನನ್ನ ಬ್ರದರ್ ಬಗ್ಗೆನೇ ಕೇಳ್ತಾ ಇದ್ದೀನಿ, ನೀವು ಹೊರಗಿನ ಪ್ರೊಡ್ಯೂಸರ್ ಥರನೇ ಪ್ರಶ್ನೆಗೆ ಉತ್ತರ ಕೊಡಿ. ಏನೇನು ಕ್ವಶನ್ಸ್ಗಳಿಗೆ ಆನ್ಸರ್ಸ್ ಮಾಡಬೇಕು, ಯಾವ್ಯಾವ ಸವಾಲುಗಳನ್ನ ಎದುರಿಸ್ಬೇಕು, ತನ್ನದೇ ಆದ ಒಂದು ಸೃಷ್ಟಿ ಮಾಡ್ಕೊಂಡು ತಾನು ಕಲಾವಿದ ಅಂತ ನಿಂತ್ಕೋಬೇಕು ಅಂದ್ರೆ ಏನು ಅದ್ರ ಮಾನದಂಡಗಳೇನು? ಮತ್ತೊಮ್ಮೆ ಹೇಳಿ. ಮಾನದಂಡ ಮತ್ತೊಮ್ಮೆ ಹೇಳಿ. ಅವನ ಅದ್ರ ಮತ್ತೊಮ್ಮೆ ಬಗ್ಗೆ ಏನು ಅಂದ್ರೆ- ಯೋಚನೆ ಮಾಡಿಲ್ಲ ಅನ್ಸುತ್ತೆ. ಇಲ್ಲ, ನಾನು ಸಂಚಿತ್ ಇನ್ ಜನರಲಿ ಈಗ ಸಂಚಿತ್ ಒಬ್ಬ ಅವ್ರ star ಸಿನಿಮಾ is ರಿಲೀಸ್ born. ಆಗ್ತಾ ಇದೆ, ಒಬ್ಬ ಹೊಸ ಕಲಾವಿದನ ಉಗಮ ಆಗ್ತಾ ಇದೆ, ನ್ಯೂ ಬಾರ್ನ್. ಹೌದೌದು. ನಮಗೆ ಟೀಸರ್ ಅದೇ, ಟ್ರೈಲರ್ ಅದೇ, ನೋಡೋದು ಅದೇ, ಬೇರೆ, ಅದೇ. ಒಂದು ಪರಿಪೂರ್ಣ ಸಿನಿಮಾ 1 ಗಂಟೆ 36 ಹೇಗೆ ಅವರು ನಿಮಿಷ ಸಕ್ಸಸ್ ಅಂತ ಪ್ರೂವ್ ಅಂದ್ರೆ ಹೌದು. ಈ ಚಿತ್ರರಂಗ ಆಗ್ಲಿ, ಚಿತ್ರರಂಗದ ಇಂಡಸ್ಟ್ರಿ ಇದೆಯಲ್ಲ, ಅದು ಹೇಗೆ ಡಿಸೈಡ್ ಮಾಡುತ್ತೆ ಈತ ಒಬ್ಬ ಸ್ಟಾರ್ ಹುಟ್ಕೊಂಡ ಅಂತ ಹೆಂಗ್ ಡಿಸೈಡ್ ಮಾಡೋದು? ಅದಕ್ಕೆ ಮಾನದಂಡ ಏನು? ಆ ಟೆಸ್ಟ್ಗಳು ಏನೇನು ಪಾಸ್ ಆಗ್ಬೇಕು? ಟೆಸ್ಟ್ಗಳಂತಿಲ್ಲ. ನಾವು ಒಬ್ಬರೇ ಅಲ್ಲ, ಇಂಡಸ್ಟ್ರಿ, ನೀವು ಇಂಡಸ್ಟ್ರಿ ಅವರೇ. ಹೌದಾ? ಸೊ ನೀವು 47 ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀರಾ, ಈ ಪ್ರಶ್ನೆ ನಿಮಗೂ ಅನ್ವಯಿಸುತ್ತೆ. ಸೊ ಹಾಗಾಗಿ ಇಲ್ಲಿ ಪ್ರತಿಯೊಬ್ಬರು ನಟನೆ ಮಾಡೋಕ್ಕೆ ಅವ್ರದ್ದೇ ಒಂದು ಪ್ರಿಪರೇಷನ್ ಮಾಡ್ಕೊಂಡು ಬರ್ತಾರೆ, ಎಲ್ಲ ಓಕೆ. ನಟನೆ ಜೊತೆ ಏನಾಗುತ್ತೆ, ಸಿನಿಮಾ ಸ್ಟಾರ್ಟ್ ಆಗೋದು ಆರ್ಟಿಂದ, ಎಂಡ್ ಆಗೋದು ಕಾಮರ್ಸಿಂದ. ನಾನು ಹಂಗೆ ಅನ್ಕೊಂಡಿರೋದು. ಸೊ ಹಾಗಾಗಿ ನೀವು ಹೆಂಗೆ ಒಂದು, ನಾವು ಇವ್ರ ಬಗ್ಗೆ ಮಾತಾಡೋಣ, ಇನ್ ಜನರಲ್ ಆಗಿ ಮಾತಾಡೋಣ. ನಾವು ಹೀರೋ ಹೆಂಗೆ ಬರ್ತಾರೆ ಅಂದರೆ, ಸೊ ಸಿನಿಮಾ ಹಿಟ್ ಆಗೋದಲ್ಲದೆ ಅದು ಹಾಕಿದ ಬಂಡವಾಳ ಪ್ರೊಡ್ಯೂಸರ್ಸ್ಗೆ ಸೇಫ್ ಆದರೆ ದೆನ್ ದೇ ಡಿಸೈಡ್, ಓಕೆ ಬ್ರೋ ಇವ್ರ ಮೇಲೆ ಒಂದು ಇದು ಮಾಡ್ಬೋದು ಅಂತ ಡಿಸೈಡ್ ಮಾಡ್ತಾರೆ. ಹೀಗೆ ನಾವು ಡಿಸೈಡ್ ಮಾಡಬೇಕಾದ್ರೆ, ಬಿಕಾಸ್ ಸಿನಿಮಾ ನಮ್ಮ ಪ್ರಕಾರ ಸ್ಟಾರ್ಟ್ ಆಗೋದು ಸರಸ್ವತಿಯಿಂದ, ಎಂಡ್ ಆಗೋದು ಲಕ್ಷ್ಮಿಯಿಂದ. ಆಸ್ ಐ ಸೆಡ್, ಆರ್ಟಿಂದ ಸ್ಟಾರ್ಟ್ ಆಗಿ ಕಾಮರ್ಸ್ ಎಂಡ್ ಆಗುತ್ತೆ. ಸೊ ಎರಡೂ ಮ್ಯಾಚ್ ಮಾಡಿದ್ರೆ 100% ಇದು ಸಕ್ಸಸ್ಫುಲ್ ಅಂತ ಹೇಳ್ತೀವಿ. ಹಂಗಂತ ನಾನು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡೋರಿದ್ದಾರೆ, ಸಿನಿಮಾ ಓಡಿರಲ್ಲ, ಅಥವಾ ದುಡ್ಡು ಮಾಡಿರುತ್ತೆ, ಅವ್ರಿಗೂ ಸ್ವಲ್ಪ ಆ ಕಡೆ ಈ ಕಡೆ ಬಂದಿರುತ್ತೆ ಅಂತ ಹೇಳ್ತೀರಾ. ಸೊ ಎಲ್ಲವೂ ಬ್ಯಾಲೆನ್ಸ್ ಆಗಿ ಹೋಗೋದು ತುಂಬ ಕಷ್ಟನೇ. ಬ್ಯಾಲೆನ್ಸ್ ಹೋದಾಗ ನಾವು ಸಕ್ಸಸ್ಫುಲ್ ಅಂತ ಹೇಳ್ಬೋದು ನನ್ನ ಪ್ರಕಾರ. ಇಟ್ಸ್ ಅಗೈನ್ ಮೈ ಡಿಸಿಷನ್, ಮೈ ಇಂಡಿವಿಜುವಲ್ ಒಪಿನಿಯನ್. ನಾವು ಇದನ್ನ ಸಮೀಕರಿಸಿ ಮಾತಾಡೋದಾದ್ರೆ, ಇವತ್ತು ಈ ದೇಶ ಅಥವಾ ಈ ಚಿತ್ರ ಜಗತ್ ಹೆಂಗ್ ಬಂದು ನಿಂತಿದೆ ಅಂದ್ರಕ್ಕ, ಈಗ ಇರುವ ನಿರ್ದೇಶಕರಿರ್ಬೋದು, ಬರಹಗಾರರಿರ್ಬೋದು, ಹೊಸಬರಿರ್ಬೋದು, ಎಲ್ಲೋ ಬಿಜಾಪುರದಲ್ಲಿ ಒಬ್ಬ ಕುತ್ಕೊಂಡು ಕಥೆ ಬರೀತಾ ಇದ್ದಾನೆ, ಎಲ್ಲೋ ರಾಯಚೂರಲ್ಲಿ ಬರೀತಾ ಇದ್ದಾನೆ, ಎಲ್ಲೋ ಬೆಂಗಳೂರಿನ ಒಂದು ಮೂಲೆಯಲ್ಲಿ ಒಬ್ಬ ಅವನ ಡ್ರೀಮ್ನ ಸೃಷ್ಟಿ ಮಾಡ್ತಾ ಇದ್ದಾನೆ ಅಂದ್ರೆ, ಇದು ಸಂಚಿಗೆ ಅಂತ ಬರಿತಾ ಇದ್ದಾನೆ ಅಂತ ಶುರುವಾದಾಗ ಅವ್ನು ಗೆದ್ದಿದ್ದಾನೆ ಅಂತ. ಹೌದು, ಖಂಡಿತ. ನನ್ನ ಗ್ಲಾಸ್ಗೆ ಈ ವಾಟರ್ ಫಿಟ್ ಆಗುತ್ತೆ, ಚೊಂಬುಗೂ ಫಿಟ್ ಆಗುತ್ತೆ, ಗ್ಲಾಸ್ಗೂ ಆಗುತ್ತೆ, ಲೋಟಕ್ಕಾಗುತ್ತೆ, ದೊಡ್ಡ ಟಂಬ್ಲರ್ಗಾಗುತ್ತೆ, ಸಮುದ್ರಕ್ಕಾಗುತ್ತೆ, ಕಡಲಿಗಾಗುತ್ತೆ. ಸೊ ಬರವಣಿಗೆ ಇರೋನು ಇದು ನಾವು ಹೇಳ್ತಿರ್ತೀವಿ, ಒಂದು ಮನೆಯ ಫೋಟೋ ತರ, ಹೌದು. ಸರಸ್ವತಿ ಲಕ್ಷ್ಮಿ ಮಧ್ಯದಲ್ಲಿ ವಿಘ್ನೇಶ್ವರ ಇರಬೇಕು. ಇವ್ರು ಹೇಳೋರು ಮಧ್ಯದಲ್ಲಿ ವಿಘ್ನ ವಿನಾಯಕನು ಬೇಕು. 100% ಅವರಿಂದಾನೇ ಶುರು ಮಾಡೋದಲ್ವಾ ಎಲ್ಲ ಪ್ರತಿಯೊಂದು. ಬರೆಯೋನು ಯಾರಿದ್ದಾನೆ, ಸೃಷ್ಟಿ ಮಾಡೋ ಅವನಿಗೆ ಇದು ಸಂಚಿತ್ ಕೈಲಿ ಮಾಡ್ಸಿದ್ರೆ ಚಂದ ಇರುತ್ತೆ, ಇದು ಅವ್ರಿಗೆ ಆಗುತ್ತೆ ಅನ್ನೋದಿರ್ಬೇಕು. ಮೂರನೇದು ಏನು ಅಂತಂದ್ರೆ, ಈ ಎಲ್ಲರ ಕನಸು ಸೇರಿ ಆದಾಯನ ಮಸಿ ಮಾಡಲಿಲ್ಲ, ಎಲ್ಲರೂ ಇಷ್ಟಪಟ್ಟು ಕೆಲಸ ಮಾಡಿದ್ರಿಂದ ನಷ್ಟ ಯಾರಿಗೂ ಆಗಲಿಲ್ಲ, ಜೇಬು ತುಂಬಿದೆ ಎಲ್ಲರದು. ಅಕ್ಕ ಫೈನಲಿ ಬರೋದು ಅದರ ಮೇಲೆ. ಒಬ್ಬ ಹೀರೋ
ಇಂಥದ್ದು ಒಂದು ಕಥೆನ ಎಕ್ಸಿಕ್ಯೂಟ್ ಮಾಡಿ, ಆ ಪಾತ್ರನ ಎಕ್ಸಿಕ್ಯೂಟ್ ಮಾಡಿ, ಅದು ಮೋಹನ್ ಲಾಲ್ ಇರ್ಬೋದು, ಮಮ್ಮೂಕ ಇರ್ಬೋದು, ಲಾಲಟ ಇರ್ಬೋದು, ಕಿಚ್ಚ ಅವ್ರು ಇರ್ಬೋದು, ದಾದಾ ಯಾರೇ ಇರ್ಬೋದು, ಇದನ್ನು ಫುಲ್ಫಿಲ್ ಮಾಡಿ ಒಂದು ಬಿಸ್ನೆಸ್ ಸೆಕ್ಟ್ರಲ್ಲಿ ಸೈ ಅನ್ನಿಸ್ಕೊಂಡು ಇಲ್ಲಿ ನಮಗೆ ಕಾಲೆಳಿಬರ್ತಕ್ಕಂಥ ಸಾವಿರಾರು ಜನರಿಗೂ ಕಾಲು ಕೈ ಎಲ್ಲದನ್ನು ಕೊಟ್ಟು ಈ ಇಂಡಸ್ಟ್ರಿಯಲ್ಲಿ ದುಡ್ಡು ಬಂದಿದೆ ಮತ್ತು ಜನ ಇದನ್ನು ಎಂಜಾಯ್ ಮಾಡಿದ್ದಾರೆ. ಅವರು ಪದೇ ಪದೇ ಮತ್ತೆ ನೋಡೋಕೆ ಇಷ್ಟಪಡ್ತಾರೆ. ಈ 3 ಫ್ಯಾಕ್ಟರ್ ಫುಲ್ಫಿಲ್ ಆದರೆ ಮಾತ್ರ ಒಬ್ಬ ಹೀರೋ ಬರ್ತಾನೆ, ಹೊಸದಾಗಿ ಒಬ್ಬ ಕಲಾವಿದ ಸೃಷ್ಟಿ ಆಗ್ತಾನೆ ಅನ್ನೋದು ಅರ್ಥ. ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ, ಈ 3 ವಿಷಯದಲ್ಲಿ ಸಂಚಿ ಗೆಲ್ಲಬೇಕು. ಗೆಲ್ತಾನೆ ಅನ್ನೋದು ನನಗೆ ಭರವಸೆ ಇದೆ. ಅದ್ರ ಜೊತೆ ಗೆಲ್ಲಬೇಕು, ಜನರ ಆಶೀರ್ವಾದ ಅಷ್ಟಾಗಬೇಕು, ಬಿಸ್ನೆಸ್ ಸೆಕ್ಟರ್ ಅಷ್ಟಾಗಬೇಕು. ಎಲ್ಲಾದ್ರಲ್ಲೂ ಆದರೆ ಮಾತ್ರ ಪರಿಪೂರ್ಣವಾಗಿ ಒಬ್ಬ ಕಲಾವಿದ ಬಂದು ನಿಂತ್ಕೊಳ್ಳೋಕ್ಕಾಗದು. ಇವ್ರು ಹೇಳ್ದಂಗೆ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾನೆ, ಆದರೆ ಅವ್ರ ಸಿನಿಮಾಗಳು ಓಡಲ್ಲ ಅಂದ್ರೆ ಏನು ಮಾಡಲಿ? ಇಲ್ಲ ಅವ್ರಿಗೆ ನೀವು ಯಾವುದೋ ಅವಾರ್ಡ್ ಸಿನಿಮಾಗಳನ್ನು ಬರೀರಿ ಅಂತನೂ ಒಂದು ಸೀಮಿತ ಮಾಡಿಬಿಡ್ತಾರೆ. ಇಲ್ಲ ಇವ್ರು ಬರೀ ಕಮರ್ಷಿಯಲ್ ಅಪ್ಪ, ಇವ್ರಿಗೆ ಸೆನ್ಸಿಬಿಲಿಟಿ, ಆ ಸೂಕ್ಷ್ಮ ವಿಚಾರಗಳನ್ನು ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅನ್ನೋದು. ಸೊ ಇದು ಎಲ್ಲರ ಜನನೂ ಗೆಲ್ಲಬೇಕು. ಕೆ ವಿ ರಾಜು ಅವ್ರು ನನಗೆ ಸಿನಿಮಾ ಕಲಿಸ್ಬಿಟ್ಟು ಗುರುಗಳು ಅವ್ರು ಯಾವಾಗಲೂ ಹೇಳ್ತಾರೆ, ಒಂದು ಸ್ಕ್ರೀನಲ್ಲಿ 1600 ಜನ ಕುತ್ಕೊಂಡು ಸಿನಿಮಾ ನೋಡ್ತಾ ಇದ್ದಾರೆ, 1600 ಹಾರ್ಟ್ಸ್ ಒಂದೇ ಥರ ಇರುತ್ತೆ, ಆದರೆ 1600 ಬ್ರೈನ್ ನೋಡ್ತಾ ಇದೆ. ಅಷ್ಟು ಜನರ ಪರೀಕ್ಷೆ ಗೆಲ್ಲಬೇಕು. ಒಬ್ಬ ಇವತ್ತು ಯಾವುದೇ ಒಂದು ಪ್ರಧಾನ ಪಾತ್ರದ ಮೇಲೆ ಸಿನಿಮಾ ಹೋಗೋದು, ಸಂಚಿದು ಸಿನಿಮಾ ಮ್ಯಾಂಗೋಪಚ್ಚ, ತುಂಬಾ ಕಲಾವಿದರಿದ್ದಾರೆ, ಆದರೆ ಅವ್ರು ಹೊರಬೇಕು, ಅದನ್ನ ಎಲ್ಲ ಭಾರನೂ ಹೊರಬೇಕು. ಖಂಡಿತ ಅದೆಲ್ರಿಗೂ ಕಿಚ್ಚ ಥರ ಹೊರಕ್ಕಾಗಲ್ಲ. ಅದಕ್ಕೆ ಎಕ್ಸ್ಪೀರಿಯನ್ಸ್ ಬೇಕು, ಒತ್ತು ಮೂಟೆ ಹೋಗಬೇಕು. ಸೊ ಆ ಎಲ್ಲ ದೃಷ್ಟಿಯಲ್ಲಿ ಪರಿಪೂರ್ಣ ಆಗಲಿ ಅಂತ. ಈಗ ಯಾವ್ಯಾವ ಪ್ರಿಪ್ರೇಷನ್ ಹೆಂಗಿದೆ ಜೂನ್ 5ಕ್ಕೆ ಯಾರ್ದು ರಿಲೀಸ್ ಪ್ರಿಪರೇಷನ್ June ಏನು 5ಕ್ಕೆ? ವಿಶೇಷ ಮಾಡ್ತಾ ಇದ್ದೀರಾ? ಆಮೇಲೆ ಯಾಕೆ ಹೀರೋನ ಪತ್ರಕರ್ತರಿಗೆಲ್ಲ ಬಿಡ್ತಾ ಇಲ್ಲ? ಏನು ಬುರ್ಕಾ ಕೂರಿಸ್ಬಿಟ್ಟಿದ್ರಲ್ಲ, ಯಾಕೆ? ಖಂಡಿತ ಇಲ್ಲ. ಏನ್ ಕಾರಣ? ರಿಲೀಸ್ ಆದ್ಮೇಲೆ ಸಾಕಷ್ಟು See, ವಿಚಾರಗಳಿರುತ್ತೆ. ಏನಾಗ್ತಿದೆ ಅಂದ್ರೆ ನೀವೇ ಹೇಳ್ದಂಗೆ ವಾರಕ್ಕೆ 10 ಸಿನಿಮಾ ರಿಲೀಸ್ ಆಗುತ್ತೆ, 20 ಸಿನಿಮಾ ಒಬ್ಬ ಹೊಸಬರಿಗೆ ಎಷ್ಟು ಮುಜುಗರ ಆಗುತ್ತೆ ಅಂದ್ರೆ ಪಾಪ ಅವ್ರು ಎಲ್ಲರೂ ಕಷ್ಟಪಟ್ಟು ಮಾಡಿರ್ತಾರೆ. ಸೊ ಮಾಡೋದು ಅಂತ ಹೇಳ್ಕೋಬೋದಲ್ಲ. ಪ್ರತಿಯೊಬ್ಬರು ಹೊಸಬರು ಕಷ್ಟಪಟ್ಟಂಗೆ ಇವರು ಕಷ್ಟಪಟ್ಟಿದ್ದಾರೆ. ನಮ್ಮ ಹೀರೋ ಯಾಕೆ ಮಾಧ್ಯಮಗಳಿಗೆ ಸಿಗ್ತಾ ಇಲ್ಲ? ಇನ್ನೊಂದು ಎಲ್ಲೋ ಮಧ್ಯದಲ್ಲಿ ಕಳಿಸ್ರಿ ನೆಪೋಟಿಸಮ್ ಅಂತ. ಸರ್ ಯಾರೇ ಬಂದ್ರು ಸರ್, ನೆಪೋಟಿಸಮ್ ಬರಲಿ ಅಥವಾ ಹೊಸಬರು ಏನೇ ಬಂದ್ರು ಸರ್, ಏನು ಅವ್ರು ನಿಜವಾದ ಟ್ಯಾಲೆಂಟ್ ಇದ್ದರೆ ಮಾತ್ರ ಗೆಲ್ಲ ಸರ್. ಆ ಟ್ಯಾಲೆಂಟ್ ನಾವು ಪ್ರಾಬ್ಲಿ ನೋಡಿದ್ವಿ ಅಂದ್ರೆ ನಾವು ತಪ್ಪಾಗ್ಬೋದು, ಸರಿಯಾಗ್ಬೋದು, ಸೆಕೆಂಡ್ ನೋಡ್ರೆ ಪ್ರಶ್ನೆ ಹಾ. ಮಾಧ್ಯಮಗಳಿಂದ ಯಾಕೆ ದೂರವಿದ್ದಾರೆ, ದೂರವಿಡಲಾಗಿದೆ. ಅದಕ್ಕೆ ಬರ್ತಾ ಇದ್ದೀವಿ. ಸಮಸ್ಯೆ ಏನಾಗುತ್ತೆ ಅಂದ್ರೆ, ಈಗ ಅವ್ರನ್ನ ಮಾಧ್ಯಮದಲ್ಲಿ ಕುಣಿಸ್ತೀರ ಅಂತ ಅನ್ಕೊಳ್ಳಿ, ಪಾಪ ಇನ್ನ ಪಿಕ್ಚರ್ ನೋಡಿಲ್ಲ. ಈಗ ಸುದೀಪ್ ಸರ್ ಕುಣಿಸಿದ್ರೆ ನನ್ನ ಸಿನಿಮಾ ಹೀಗಿದೆ ಅಂತ ಹೇಳೋದು ನೋಡ್ಬೋದು. ಫಸ್ಟ್ ಟೈಮ್ ಹೇಳ್ದಂಗೆ ನೀವು ಅವಾಗ ಹೇಳ್ದಂಗೆ ಅವ್ರು ಹೇಳಿದ್ರೆ ಯಾಕೆ ಕೇಳ್ಬೇಕು ಜನ? ಒಂದು ಸಿನಿಮಾ ನೋಡ್ಮೇಲೆ ಆಚೆ ಬಂದು ಹೇಳಿದ್ರೆ ಇದನ್ನ ನಾನು ಮಾಡಿದ್ದೆ ಅಂತ ಈ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಮಾಡ್ಬೋದು. ಸೊ ಹಾಗಾಗಿ ಅವ್ರನ್ನ ನಾವೇ ಅಂದ್ರೆ ನಮ್ಮ ಟೀಮೆಲ್ಲ ಡಿಸ್ಕಸ್ ಮಾಡಿ ಮಾತಾಡ್ಲಿ, ಸಿನಿಮಾ ಅವ್ನ ಕೆಲಸ ಮಾತಾಡ್ಲಿ ಫಸ್ಟ್, ಆಮೇಲೆ ಅವ್ರು ಮಾತಾಡೋದು ಸರಿ ಹೋಗುತ್ತೆ ಅಂತ. ನಾವು ಫಸ್ಟ್ ಕೆಲಸ ಬಿಡೋಣ. ಯಾರು ಈಗ ಯೋಗೇಶ್ ಅವರು ಯಾರು ಕೂಡ ಸಿನಿಮಾ ತೋರಿಸ್ಬಿಟ್ಟು ಮಾತಾಡಲ್ಲ. ಸಿನಿಮಾಗಿಂತ ಮುಂಚೆ ಎಲ್ಲಾ ಕಲಾವಿದರು ಮಾತಾಡ್ತಾರೆ. ಏನಾದ್ರು ಅದ್ರಲ್ಲಿ ಏನಾದ್ರು ವಿಶೇಷತೆ ಇದೆಯಾ ಅಂತ ಕೇಳ್ತಾ ಇದ್ದೀನಿ ನಿಮ್ಮ ಹತ್ರ. ವಿಶೇಷ ಏನಿಲ್ಲ, ಅವನಿದ್ರು ಇದನ್ನೇ ಮಾತಾಡ್ತಾನೆ. ಅವನು ಈಗ ನನ್ನ ಪ್ರಕಾರ ದಾದನ್ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ ಸರ್. 100% ಹೇಳ್ಬೇಕಂತಂದ್ರೆ ನೀವು ಹೇಳ್ಬಿಟ್ರಿ. ಈಗ ಏನಾಗುತ್ತೆ ಅದಾಗಿದೆ, ಇಂಟರ್ವ್ಯೂಸ್ ಏನಾಗುತ್ತೆ ಈಗ ಸುದೀಪ್ ಅವ್ರ ಏನ್ ಕಾಂಟ್ರಿಬ್ಯೂಷನ್, ಸುದೀಪ್ ಅವ್ರ ಏನ್ ಕಲ್ತಿದ್ರು, ಈಗ ಏನಾಗುತ್ತೆ ನಥಿಂಗ್ ಅಬೌಟ್ ಹಿಮ್. ಸೊ ಅವನ್ ಒಂದು ಫಿಲ್ಮ್ ರಿಲೀಸ್ ಆಗಿ ಅವನ್ ಒಂದು ಇಂಪ್ರೆಷನ್ ಕ್ರಿಯೇಟ್ ಮಾಡಿದ್ಮೇಲೆ ಪಿಕ್ಚರ್ ರಿಲೀಸ್ ಆದ್ಮೇಲೆ ಅವನು ಖಂಡಿತವಾಗ್ಲೂ ಸಿಗ್ತಾನೆ ನಿಮಗೆ. ಅವನಿಗೆ ಏನೇನ್ ಪ್ರಶ್ನೆಗಳು ಕೇಳೋದಿದೆಯೋ ಎಲ್ಲವೂ ಕೇಳ್ಬೋದು ಸರ್. 4th ತನಕ ನಮ್ಮವನು, 5th ಇಂದ ನಿಮ್ಮ ಮಡ್ಲಿಗೆ ಹಾಕ್ತೀವಿ. ಈ ಪ್ರಶ್ನೆ ನನ್ನ ಕೇಳಿ ಏನ್ ಬೇಕಾ ಮಾಡ್ಬೋದು. ನೀವತ್ತು ಅಲೋ ಮಾಡ್ತೀರಾ ಮಾಧ್ಯಮದವ್ರಿಗೆಲ್ಲ? ಅಲೋ ಏನು ಹಲೋ ಏನು ನಾವೇನು ಇದು ಕಟ್ ಹಾಕಿಲ್ಲ ಅವ್ರಿಗೆ. ನಮಗೆ ಅನ್ಸಿದ್ದಷ್ಟೇ. ಅಲ್ಲಿ ತನಕ ಅವ್ನ್ ಬೇಡ, ಏನೋ ಡಿಫರೆಂಟ್ ಅಟೆಂಪ್ಟ್ ಮಾಡ್ತಾ ಇದೀರಾ ಅನಿಸ್ತು, ಅದಕ್ಕೆ ಕೇಳ್ತಾ ಇದ್ದೀನಿ. ಈಗ ಅವ್ರಿಗೆ ಫಸ್ಟ್ ಮೇನ್ ಏನು ಸರ್, ಸಿನಿಮಾ ನೋಡೋರು ಸಿನಿಮಾ ನೋಡೋರು ಫಸ್ಟ್ ಯಾರು ಸರ್ ನಿಮ್ ಪ್ರಕಾರ? ಫಸ್ಟ್ ಯಾರು ಸಿನಿಮಾ ನೋಡೋರು? ಸೆನ್ಸಾರ್ ಅವರು ಅದಲ್ಲ, ಜನರ ಸಿನಿಮಾ ಗೆಲ್ಸೋರು ಯಾರು ಸರ್? ಆಡಿಯನ್ಸ್. ಆಡಿಯನ್ಸ್ ಅಂದ್ರೆ ಜನರ ಮಧ್ಯೆ ಹೋದ್ನಲ್ಲ ಸರ್. ಇಡೀ ಕರ್ನಾಟಕ ಹೋದ ಸರ್. ಒಂದ್ ತಂದೆ ತಾಯಿಯಿಂದ ತಂದೆ ತಾಯಿ, ಅಜ್ಜಿ ತಾತ, ಅಕ್ಕ ಅಣ್ಣ ಎಲ್ಲರ ಆಶೀರ್ವಾದ ಪಡ್ಕೊಂಡ್ ಬಂದ ಸರ್. ಮಕ್ಕಳಿಂದ ಪ್ರೀತಿ ಪಡ್ಕೊಂಡ, ದೊಡ್ಡವರಿಂದ ಆಶೀರ್ವಾದ ಪಡ್ಕೊಂಡ ಜನರ ಹೋಗಿದಾನಲ್ಲ ಸರ್. ನಾವೆಲ್ಲೂ ಮುಚ್ಚಿಟ್ಟಿಲ್ಲ. ಕೇಳಕ್ಕೆ ಅಷ್ಟು ಪ್ರಶ್ನೆಗಳು ಇರಲ್ಲ ಅವನ ಹತ್ರ. ನಾವು ನೀವು ಕೇಳ್ತೀರಾ ನೀವು ಮನೆಯಲ್ಲೂ ಕೇಳ್ತಾ ಇರ್ತೀರಾ. ನೀವು ಇದು ಕೇಳ್ಬಿಡಿ, ಇಲ್ಲಿ ಕ್ಯಾಮರಾ ಕಟ್ ಕೇಳ್ಬಿಡಿ. ನಿಮ್ಗೂ ಇಂಟ್ರೆಸ್ಟಿಂಗ್ ಆಗಿರ್ಬೇಕಲ್ಲ. ಜನಗಳ ಮಧ್ಯೆ ಹೋಗಿದ್ದಾರೆ, ಆಮೇಲೆ ಅದೆಲ್ಲ ಬರ್ತಿದೆಯಲ್ಲ, ಆಚೆ ವಿಡಿಯೋಗಳು ಬರ್ತಾ ಇದೆ. ಮುಂದೆ ಈ ಪ್ರಶ್ನೆಗಳು ಬರುತ್ತೆ, ಅದಕ್ಕೆ ಕೇಳ್ತಾರೆ. ಅಲ್ಲ ಕರೆಕ್ಟ್ ಹತ್ರ ನಾನೇ ಹಿಡಿದ್ರು ಬಿಟ್ಟಿದೀವಿ. ಆಶೀರ್ವಾದ ಪಡ್ಕೊಂಡ್ ಬಂದಿದ್ದೀನಿ ಎಲ್ಲರ ಹತ್ರನು. ಈಗ
ಒಬ್ಬ ಮನುಷ್ಯನ ಕಟೌಟ್ ನಿಲ್ಬೇಕಂದ್ರಕ್ಕ 150 ಜನ ನಾಟ್ಔಟ್ ಆಗಿ ಕೆಲಸ ಮಾಡ್ಬೇಕು. ಹೆಂಗ್ ನಿಲ್ತಾ ಇದೆ ಸಂತೋಷ್ ಥಿಯೇಟರ್ ಮುಂದೆ ಸಂಚಿ ಕಟೌಟ್? ನಾವು ಕಟ್ಔಟ್ಸ್ ಹಾಕ್ತಾ ಇಲ್ಲ. ಮತ್ತೆ ಏನು ಯಾಕೆ ಅದು ಅದು? ನೀವು ಸರ್ಪ್ರೈಸ್ ನೋಡಿ, ಅದೊಂದು ನಿಮ್ಗೆ surprise. ಅದೊಂದು ಸರ್ಪ್ರೈಸ್ ಇರುತ್ತೆ ನೋಡಿ. ಅಲ್ಲ ಏನ್ ಹೇಳಿ ಪರವಾಗಿಲ್ಲ ಏನು? ಏನಿಲ್ಲ, ನೀವು ನೋಡಿ ಎಲ್ಲ ಇಲ್ಲೇ ಥಿಯೇಟ್ರಿಗೆ ಹೇಳ್ಬಿಟ್ರೆ ಬರ್ಬೇಕು ತಾನೆ ಎಲ್ಲರೂ. ಈಗ ಥಿಯೇಟ್ರಿಗೆ ಬಂದಾಗ ನೀವು ಅಲ್ಲ ಎಲ್ಲ ಇಲ್ಲೇ ಹೇಳ್ಬಿಟ್ರೆ ಹ್ಮ್. ಏನೋ ಒಂದು ಸಣ್ಣ ಸರ್ಪ್ರೈಸ್ ಅನ್ಕೊಂಡಿದೀವಿ. ಈಗ ನಮ್ಗೆ ಇಂಡಿಯಾಲ್ ಕಾನೂನು ಇರೋದು ಏನಂತ ಹೇಳಿ, ಒಟ್ಟಾರೆ ಆ ಹುಡುಗನ್ನ ಮಾಧ್ಯಮಕ್ಕೆ ಬಿಡಲ್ಲ, ಹ್ಮ್. ಕಟೌಟ್ ಹಾಕಲ್ಲ. ಇದು ಯಾವ ತರ ಅಪವಾದನೆಗಳು ನೀವು ನಮ್ಗೆ? ಅಲ್ಲಲ್ಲ ಹುಡುಗನಿಗೆ ಏನ್ ಇಷ್ಟ ಇದೆಯೋ ಅದನ್ನೇ ಮಾಡ್ತಾ ಇದೀವಿ ನಾವು. ಅದಲ್ಲ ಕಟ್ಔಟ್ ಹಾಕಲ್ಲ ಹಂಗಂತ ಹಂಗೇನಿಲ್ಲ. ಸೊ ನಿಮ್ಗೆ ಸರ್ಪ್ರೈಸ್ ಇದೆ ಅಂತ ಹೇಳಿದ್ರು ಅಷ್ಟೇ. ಇಂಡಿಯಾಲ್ ರೂಲ್ಸ್ ಹೇಳೋದು ಒಂದು ಹೆಣ್ಮಗು ಪ್ರೆಗ್ನೆಂಟ್ ಆದ್ರೆ ಹೇಳಲ್ಲ ಯಾವ್ದು ಗಂಡ ಈಗ ನೀವು 2 ಸಿನಿಮಾ ಕತೆ ಬರ್ಕೊಂಡಿದ್ದೀರಲ್ಲ, 2 ಸಿನಿಮಾ ಕತೆ ಬರ್ದಿದ್ದೀರಲ್ಲ, ಅದನ್ನ ಸಿನಾಪ್ಸಿಸ್ ಕಳಿಸ್ತೀರಾ ಯಾರಿಗೆ ಅಕ್ಕಂಗೆ? ಅವರು ಪ್ರೊಡ್ಯೂಸರ್ ಅಲ್ಲ, ತಾನೆ, ಖಂಡಿತ ಅವರೇ discuss ಮಾಡ್ಬೋದು. ಮಾಡ್ತೀನಿ, ಖಂಡಿತ ಇಲ್ಲ discuss ಅಂತ- ಅಲ್ಲ ಅವ್ರು ಡೈರೆಕ್ಟ್ ಅಲ್ಲ, ಕೇಳ್ತಾ ಇದ್ದೀನಿ ಅಕ್ಕ. ನಾವು ಅವ್ರು 2 ಕತೆ producer ಬರ್ದಿದ್ದಾರಂತೆ. ಅಣ್ಣಾಜಿ ನಾವು ಖಂಡಿತ ಡಿಸ್ಕಸ್ ಎಲ್ಲವೂ ಡಿಸ್ಕಸ್ ಮಾಡ್ತೀವಿ. ಅದನ್ನ ಹೇಳೋದಿದ್ದೀನಿ ನಾನು. ಅಲ್ಲಲ್ಲ ನಮ್ ಪ್ರೊಸೀಜರ್ ಸಿನಾಪ್ಸಿಸ್ ಕಳಿಸ್ಬೇಕು ಬ್ರದರ್, ಡೈರೆಕ್ಟ್ ಆದ್ಮೇಲೆ. ನಾನಾದ್ರೂ ಸರಿ ನೀವು ಖಂಡಿತ ಕಳ್ಸಲ್ಲ, ಅದ್ರಲ್ಲಿ ತಪ್ಪೇನಿದೆ, ಖಂಡಿತ ಕಳಿಸ್ತೀನಿ. ಅದಕ್ಕೆ ಅವ್ರು ಹೇಳ್ತಾ ಹೇಳ್ದಂಗೆ ಅವ್ರು ಎಷ್ಟು ಒಂದು ಓಪನ್ ಹಾರ್ಟೆಡ್ ಅಂತ ಹೇಳಿದ್ರೆ, ಅವ್ರು ಸಂಚಿತ್ಗೆಲ್ಲ ಎಲ್ಲರಿಗೂ ಮಾಡ್ತೀನಿ ಅಂತ ಹೇಳಿದವ್ರು. ಸೊ ಬಿಕಾಸ್ ಅವ್ರಿಗೆ ಇನ್ನೊಂದು ಹೇಳಿದ್ರು, ನನ್ಗೆ ಇಷ್ಟ ನಾನು ಮಾಡೇ ಮಾಡ್ತೀನಿ ಅಂತ. ಸುದೀಪ್ ಸರ್ ಮಾರ್ಗದರ್ಶನ ಇದ್ದೇ ಇರುತ್ತೆ. ಬಟ್ ಆದ್ರೂ ಅವರು ಒಂದು ನನ್ಗೆ ಇಷ್ಟ ಆಗೋದು ಇಷ್ಟ ಆಗಲ್ಲ, ಅವ್ರಿಗೆ ಇಷ್ಟ ಆಗೋದು ನಂಗೆ ಇಷ್ಟ ಆಗಿರ್ಬೋದಲ್ವಾ. ಸೊ ಅವ್ರು 100% ಕೆಲಸ ಕಳಿಸ್ತೀನಿ. ಈ ಬ್ಯಾಂಗೋ ಪಚ್ಚನ ಜನರ ಹತ್ರ ತಲುಪಿಸೋದಕ್ಕೆ ವಿಭಿನ್ನ ಅನ್ಸ್ಕೊಳ್ಳುವಂತ, ಜನರಿಗೆ ಅಪ್ರೋಚ್ ಆಗುವಂತ ಪ್ರೋಗ್ರಾಮ್ ಯಾವ್ದು ನಿಮ್ ಪ್ರಕಾರ? ಚಕ್ರವರ್ತಿ ಅವರ ಇಂಟರ್ವ್ಯೂ ಫಸ್ಟ್ ಈ ಬಹಳ interview. ವಿಭಿನ್ನವಾಗಿ ಬಹಳ ಬೇಗ ಬಹಳ ಅಪ್ರೋಚ್ ವಿಭಿನ್ನ, ಆಗುತ್ತೆ ಅವರೇ ಅಂತ ಕಿವಿಗೆ ಎಲ್ಲ ಬಿಸಿ questions ಮಾತಾಡ್ತಾ from ಇದ್ದಾರೆ. audience ಅಲ್ಲಿ ಈಗ ನೀವು ದಾದ ಆಗ್ಬಿಟ್ರಿ. ಆಡಿಯನ್ಸ್ ಇದೆ, ಇಷ್ಟೊತ್ತು audience. ತನಕ ಅಕ್ಕ ಆಗಿದ್ರಿ, ಈಗ ಅಕ್ಕ ಇದು ಅನ್ಯನ್ನು ಬೇಡಕ್ಕ, ನಮ್ಗೆ ಅಕ್ಕ ಬೇಡಲ್ಲ? ಬೇಕು. Okay, okay, ಸರಿ. ನೀವು ಬಹಳ ಫಸ್ಟ್ ಸ್ಟಾರ್ಟ್ ಮಾಡ್ಬೇಕಾರೆ ನೀವೇನಂದ್ರಿ, ಬಹಳ ಲೈಟ್ ಆಗಿ Light ಅಕ್ಕ ಇದು, ಅಕ್ಕ ನನ್ನ ವರ್ಷ ಇದು ನೀವು ಒಳ್ಳೆ light ಯಾವ್ದೋ light ಒಂದು ಇರ್ಲಿಲ್ಲ. ಕಟಾರದಲ್ಲಿ ಕಟಗರೆಯಲ್ಲಿ ನಿಲ್ಸ್ಬಿಟ್ಟು ಕಟ್ಕಟ್ಟೆಯಲ್ಲಿ ಹೇಳ್ದಂಗಿದೆ. ಆಯ್ತು ಬಿಡಿ. ಬೆಸ್ಟ್ ಹಂಗೆ ಬೆಸ್ಟ್ ಅಲ್ವಾಕ. ಸೊ ಹಂಗಾಗಿ ನೆಕ್ಸ್ಟ್ ಯಾವ್ದಾದ್ರು ಕಥೆಗಳು ಬಂದಿದೆಯಕ್ಕ ರೆಡಿ ಪ್ರಿಪರೇಷನ್ಸ್? ಕೇಳ್ತಾ ಇದ್ದೀನಿ, ಈಗ ಸದ್ಯಕ್ಕೆ ಯಾವ್ದು ಇಲ್ಲ. ನೀವು ಈ ಆರ್ಟಿಸ್ಟ್ ಸೆಲೆಕ್ಷನ್ಗಳೆಲ್ಲ ನಡೀತಾ ಇರ್ತವೆ. ಒಬ್ಬ ಪ್ರೊಡ್ಯೂಸರ್ ಆಗಿ ಆ ಕ್ಯಾರೆಕ್ಟರ್ಗಳನ್ನ ಕೇಳಿದ್ದಕ್ಕೂ, ಈಗ ನನಗೆ ಸಿನಿಮಾ ನೋಡಿದಾಗ ಅನ್ಸಿದ್ದಿಷ್ಟೇ, ಅವರು ಮಯೂರ್ ಪಟೇಲ್ಗೆ ಇದು ದೊಡ್ಡ ಸಿನಿಮಾ, ಆಮೇಲೆ ಆ ಮಹೇಂದ್ರನ್ ಕ್ಯಾರೆಕ್ಟರ್ ಅವ್ರಿಗೆ ದೊಡ್ಡ ಸಿನಿಮಾ, ಆಮೇಲೆ ಹರಿಣಿ ಅವರು ಆಲ್ ಟೈಮ್ ಫೇವರೇಟ್ ನಮಗೆಲ್ಲ. ಸಂಚಿತ್ ಬಿಡಿ, ಅದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲಿ ಕೆಲವು ಕ್ಯಾರೆಕ್ಟರ್ಗಳಂತೂ ತುಂಬ ಬೇರೆ ಥರ ಕಾಣಿಸ್ಕೊಳ್ತವೆ. ಅದು ಎಕ್ಸಿಕ್ಯೂಟ್ ಆಗಿದೆ ಚೆನ್ನಾಗಿ, ಸೆಲ್ಯುಲಾಯ್ಡ್ ಒಂದು ಟ್ರಾನ್ಸ್ಫರ್ ಆಗಿದೆ ಅದು. ಆ ಥರ ನೀವು ಕೇಳಿದ್ದ ಪಾತ್ರಗಳಿಗೂ ಇವರೇ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂತ ನೀವು ಸೆಟ್ಟಿಗೆ ಹೋದಾಗ ಡಿಫ್ರೆನ್ಸ್ ಏನು ಅನಿಸ್ತಾ ಇತ್ತು ನಿಮಗೆ ಆಸ್ ಎ ಪ್ರೊಡ್ಯೂಸರ್? That was entirely ನಮ್ಮ ವಿವೇಕ್ ಅವರ choice. We have to give the creative freedom to choose his artists, ಅಲ್ವಾ, to a director. So it is totally his choice. But ಎಷ್ಟು ಬ್ರಿಲಿಯಂಟ್ ಆಗಿ ಅವ್ರು ಪಿಕ್ ಮಾಡಿದ್ದಾರೆ ಒಂದೊಂದು ಪಾತ್ರಕ್ಕೆ ತಕ್ಕನಂತೆ ಲವ್ಲಿ ಕ್ಯಾರೆಕ್ಟರ್ಸ್. ಆ್ಯಂಡ್ ಇವರು ಮೇನ್ ಕ್ಯಾರೆಕ್ಟರ್ಸ್ ಅಲ್ಲದೆ ನನಗೆ ಭಾಳ ಹತ್ತಿರವಾಗಿದ್ದು ಸಂಚಿತ್ ಪಡೆ ಒಂದಿಷ್ಟು ಹುಡುಗರಿರ್ತಾರೆ, ಎಷ್ಟು ಲೈವ್ಲಿ ಆಗಿದ್ದಾರೆ ಗೊತ್ತಾ. ಅವ್ರ ಬ್ಯಾಕ್ ಗ್ರೌಂಡ್ ಅಲ್ಲಿ ವಿಜಯ ರಾಘವೇಂದ್ರ ಅವರ ಸೋದರ ಸಂಬಂಧಿ ಯಾರು ಇದ್ದಾರೆ? ಅವರ ಅಕ್ಕನ ಮಗ, ಸ್ವಂತ ಅಕ್ಕನ ಯಾವ ಮಗ. ಕ್ಯಾರೆಕ್ಟರ್ ಮಾಡಿದ್ದಾರೆ? ಬಹಳ ಇವ್ರ ತಮ್ಮನ ಕ್ಯಾರೆಕ್ಟರ್ ಅಂದ್ರೆ ಅವರು ಸರ್ಪ್ರೈಸಿಂಗ್ ಎಲಿಮೆಂಟ್. ಬಿಕಾಸ್ ವೆರಿ ವೆರಿ ಗುಡ್, ವೆರಿ ಸರ್ಪ್ರೈಸಿಂಗ್. ಜೈ ಅಂತ ಅವ್ರ ಹೆಸರು. ಸೊ ನಮ್ಮ ವಿಜಯ ರಾಘವೇಂದ್ರ ಹಾಗೂ ಮುರಳಿ ಅವರ ಸ್ವಂತ ಅಕ್ಕನ ಮಗನೇ. ಅದರದ್ದು ಫುಲ್ ಕ್ರೆಡಿಟ್ ನಾನು ವಿವೇಕಿಗೆ ಕೊಡ್ತೀನಿ, Because ಯಾಕಂದ್ರೆ he's- ಅವರು ಬಹಳ ಅಚ್ಚುಮೆಚ್ಚಾಗಿ ಒಬ್ಬೊಬ್ಬರನ್ನ ಸೆಲೆಕ್ಟ್ ಮಾಡಿದ್ದಾರೆ ಬ್ಯೂಟಿಫುಲ್ ಆಗಿ. ಕಾಜಲ್ ಕುಂದರ್ ಆಫ್ ಕೋರ್ಸ್ ನಿಮ್ಮ ದಾದ ಅವರು ಸೆಲೆಕ್ಟ್ ಮಾಡಿದ್ರು. ಬಹಳ ಶಿ ಲುಕ್ ಸೋ ನ್ಯಾಚುರಲಿ, ರಿಯಲಿ. ನನ್ನ ಪ್ರಶ್ನೆನೇ ಇಲ್ಲ ಈ ವಿಚಾರದಲ್ಲಿ. ಯಾಕೆ ಅಲ್ಲ, ತುಂಬಾ ಶಿ ಇಸ್ ವೆರಿ ಆಪ್ಟ್ ಫಾರ್ ದಟ್ ಕ್ಯಾರೆಕ್ಟರ್. ಅಂಡ್ ಮಯೂರ್ ಪಟೇಲ್ ಇಸ್ ಅ ಬಿಗ್ ಸರ್ಪ್ರೈಸ್. ನನಗೆ ನನಗೂ ಅನಿಸ್ತು, ಸಿನಿಮಾ ಬಹಳ ನೋಡಿದಾಗ ಇಷ್ಟ ಆಗಿದ್ದು ಆ ಮಹೇಂದ್ರನ್ ಅವರು ಮಲ್ನರಬಲ್ ಕ್ಯಾರೆಕ್ಟರ್. ಅದು ಎಂತ ಬ್ಯೂಟಿಫುಲ್ ಆಗಿ ನ್ಯಾಚುರಲ್ ಆಗಿ, ಸಚ್ ಅ ಟ್ಯಾಲೆಂಟೆಡ್ ಬಾಯ್ ಹಿ ಇಸ್. ತುಂಬಾ ಖುಷಿ ಆಯ್ತು. ನಿಮ್ಗೊಂದು ಇನ್ಫಾರ್ಮೇಶನ್ ಬರುತ್ತೆ, ದಾದಾ ಸೆಟ್ಗೆ ಹೋಗಿರ್ತಾರೆ, HMT ಹಾ? ಸೆಟ್ಗೆ ಹೋಗಿರ್ತಾರೆ, ಹೋಗಿರ್ತಾರೆ, ದೊಡ್ಡವರು ಸೆಟ್ಟಿಗೆ ಬಂದಿರ್ತಾರೆ. ನಿಮ್ಗೆ ಗೊತ್ತು ಅಲ್ಲಿ ಏನೇನು ರುದ್ರತಾಂಡವ ನಡೀತದೆ ಅನ್ನೋದು ನಿಮಗೂ ಎಲ್ಲರಿಗಿಂತ ಅಂದಾಜಂತೂ ನಿಮಗೆ ಸ್ಕ್ರೀನ್ ಪ್ಲೇ ಇರ್ತದೆ. ಸಡನ್ ಆಗಿ ಸಂಚಿ ಹೆಡ್ ಶೇವ್ ಮಾಡ್ಕೊಂಡು ಬಾ ಅಂದಾಗ ನಿಮ್ ಫೀಲಿಂಗ್ ಏನಿತ್ತು? ನನಗೇನ್ ಫೀಲಿಂಗ್, ನಿಮ್ಗೆ ಫೀಲ್ ಅಲ್ಲ ಆ ಮೂಮೆಂಟ್ ಸಡನ್ ಆಗಿ ಹೆಡ್ ಶೇವ್ ಮಾಡ್ಬೇಕು, ಇನ್ನೇನೋ ಆಗ್ತಾ ಇದೆ? ಇಲ್ಲಪ್ಪ, ನನಗೆ ಎಲ್ಲಕ್ಕಿಂತ ಹೆಚ್ಚಿನ ಕಾನ್ಫಿಡೆನ್ಸ್ ಇರೋದು ಸುದೀಪ್ ಮೇಲೇನೆ ಅಲ್ವಾ. ಅವ್ರು ಏನ್ ಮಾಡಿದ್ರು ಅದು ಚೆನ್ನಾಗೇ ಆಗತ್ತೆ. ಹಿಸ್ಟ್ರಿ ಹ್ಯಾಸ್ ಸ್ಪೋಕನ್ ಫಾರ್ ಇಟ್ ಸೆಲ್ಫ್. ಅಂದ್ರೆ ಯಾವುದೇ ವಿಷಯದಲ್ಲಿ ಅವ್ರ ಕೈ ಹಾಕಿದ್ರು ನನಗೆ ಗೊತ್ತು ಅವ್ರು ಯಾವ ತರ ಪರ್ಫೆಕ್ಷನಿಸ್ಟ್ ಅವರು. ಯಾಕಂದ್ರೆ ಸೊ ಅವ್ರ ಸೆಟ್ಟಿಗೆ ಹೋಗಿದ್ದಿನ ನನ್ನ ಸೆಟ್ಟಿಗೆ ಫೋನೇ ಮಾಡಲ್ಲ.
ಲೆಟ್ ಮಿ ಆ್ಯಡ್ ಟು ದಿಸ್. ಎಲ್ಲರಿಗೂ ಗೊತ್ತಿರೋ ಥರ ಕಿಚ್ಚ ಸರ್ ಎಷ್ಟು ಅದ್ಭುತವಾದ ಕಲಾವಿದ, ಅಷ್ಟೇ ಅದ್ಭುತವಾದ ಟೆಕ್ನಿಷಿಯನ್. ಸೊ ಇವ್ರಿಗೆ ಯಾಕೆ ಭಯ ಇಲ್ಲ ಅಂದರೆ ಅವ್ರು ಏನೇ ಮಾಡ್ರೂ ಅವ್ರು ಇವ್ರ ರೀಸನ್ ಗೊತ್ತಿರುತ್ತೆ, ಏನೋ ಒಳ್ಳೇದಕ್ಕೆ ಮಾಡ್ತಿದ್ದಾರೆ ಅಂತ ಹೊರತು ಭಯ ಯಾಕೆ ಪಡ್ಬೇಕು, ಅವರು ಟೆನ್ಷನ್ ಯಾಕೆ ಆಗ್ಬೇಕು? ಭಯ ಪಡ್ಕೋಬೇಕಾಗಿದ್ದು ಸೆಟ್ ಅವರು. ಯಾಕಂದ್ರೆ ಅಲ್ಲ ಅವರು ನೀವು ಅಕ್ಕ ಪ್ರೊಡ್ಯೂಸರ್ ಆಗಿ ಈಗ ಒಂದು ಪ್ರಶ್ನೆ ನೆನಪಾಯ್ತು. ಈಗ ಒಂದು ವರ್ಷದಿಂದ ನನಗೊಂದು ದಾದಾ ಕತೆ ಹೇಳಿದ್ರು, ಸಂಚಿಗೆ ಮಾಡಿದ್ದು. ನೀವೇನಕ್ಕ ಪ್ರೊಡ್ಯೂಸರ್ ಆಗ್ಬಿಟ್ಟು ಅಷ್ಟು ದೊಡ್ಡ ಟೆಕ್ನಿಷಿಯನ್ಗೆ ಕಾಲ್ ಶೀಟ್ ಕೊಟ್ಟಿಲ್ಲ, ಡೇಟ್ ಕೊಟ್ಟಿಲ್ಲ, ದುಡ್ಡು ಆಗ್ತಾ ಇಲ್ಲ? ಅಯ್ಯೋ ಅವ್ರದೇ ಡೇಟ್ ಸಿಗ್ತಾ ಇಲ್ಲ ನನ್ಗೆ, ನಾನೇ ಹಿಂದೆ ಬಿದ್ದಿದ್ದೀನಿ. ಯಾರ್ದು ಆಸ್ ಎ ಡೈರೆಕ್ಟರ್ ಕೇಳ್ತಾ ಇದ್ದೀನಿ ನಾನು. ಅಕ್ಕ ಒಂದು ನಮಗೆಲ್ಲ ಸ್ಟಾರ್ಗಳು ಬೇಡ, ನಾವು ಓನ್ಲಿ ಯಂಗ್ ಅಲ್ಲ. ಟ್ಯಾಲೆಂಟ್ಸ್. ಡೈರೆಕ್ಟರ್ ಕೇಳ್ತಾ ಇರೋದು ನಾವು. ಅವ್ರು ಡೈರೆಕ್ಟರ್ ಆದ್ರೆ ನಾವು ಅವರು ಹಿಂದೆ ಮುಂದೆ ಇರ್ತೀವಲ್ಲ. ನಾನು ಕೇಳ್ತಾ ಇರೋದೇನಂದ್ರೆ ಮ್ಯಾಕ್ಸ್ ಸಂದರ್ಭದಲ್ಲಿ ನಿಮ್ಗೊಂದು ಪ್ರಪೋಸ್ ಬಂತು, ರಾತ್ರಿ 12 ಗಂಟೆಗೆ ಫೋನ್ ಮಾಡಿದ್ರು ಅಲ್ವಾ ಅಕ್ಕ? ನಾ ಕಂಟೆಂಟ್ ಹೇಳೋದು ಬೇಡ, ನಿಮ್ಗೆ ಹೇಳ್ತೀನಿ. ಒಂದು ಈ ಥರದ್ದೊಂದು ಮಾಡ್ತಾ ಇದ್ರೆ ಹೆಂಗಿರುತ್ತೆ ಸಂಚಿಗೆ, ನಾನೇ ಮಾಡ್ತೀನಿ ಅಂದ್ರು. ನೀವು ಅವ್ವಾರ್ಬಿಟ್ಟು 2 days ಟೈಮ್ ತಗೊಂಡ್ರಲ್ಲ, ಯಾಕೆ? ನಾನು 2 days ಟೈಮ್. ಬೇಡ, ಇದನ್ನ ಚರ್ಚೆ ಮಾಡೋಣ ದೀಪು, ಇದನ್ನ ಸ್ವಲ್ಪ ಸೇರ್ಕೊಳ್ಳೋಣ ಅಂತ. ಹೌದು, ನಾವು ಡಿಸ್ಕಸ್ ಮಾಡಿಲ್ಲ, ಯಾಕೆ? ಸಡನ್ ಆಗಿ ಅನೌನ್ಸ್ ಮಾಡ್ಬಿಟ್ರು ಅವರು. ನನ್ಗೆ ಅದು ಬಹಳ ಅನ್ಕಂಫರ್ಟಬಲ್ ಆಗುತ್ತೆ. ಯಾಕಂದ್ರೆ ನಾವು ಡಿಸ್ಕಸ್ ಮಾಡ್ಬೇಕು, ಯಾವ ರೀತಿ ತಗೋಬೇಕು ಅದನ್ನೆಲ್ಲ ಚರ್ಚೆ ಮಾಡಿ ಒಂದು ಡಿಸಿಷನ್. ತುಂಬಾ ಜನ ಕೇಳಿರೋದು ಒಂದು ಪ್ರಶ್ನೆ ಸ್ಟ್ರೈಟ್ ಕೇಳ್ಬಿಡ್ತೀನಿ ಅಕ್ಕ. ನಿಮಗೆ ಉತ್ತರ ಸಿಗ್ತಾ ಹೋಗ್ಲಿ. ಇದ್ರ ಸಿಕ್ತು ನನಗೆ ರಾತ್ರಿ 12 ಗಂಟೆಗೆ ಉತ್ತರ ನನಗೆ ಸಿಕ್ತು. ನಾನು ಆಡಿಯನ್ಸ್ ಆಮೇಲೆ ನಾನು ಹೇಳ್ಬೇಕು, ನನ್ನ ಇದ್ರಲ್ಲಿ ಪಾಡ್ಕಾಸ್ಟ್ ಅಲ್ಲಿ ಹೇಳ್ತೀನಿ ಇನ್ನೊಂದ್ಸಲ. ಅದು ಯಾಕಂದ್ರೆ ನನಗೆ ನಾನೊಂಥರ ಕಾರ್ಬನ್ ಕಾಪಿ ಅಕ್ಕ ಅವ್ರಿಗೆ. ಫಸ್ಟ್ ಅವ್ರು ಏನು ಹೇಳೋರು ಎಸ್ ಅನ್ಸುತ್ತೆ ನನಗೆ, ಅವ್ರು ಪರ್ಫೆಕ್ಟ್ ಆಗಿ ಹೇಳಿರ್ತಾರೆ ಅಂತ. ಯಾಕಂದ್ರೆ ಅವರು 2 ದಿನ ಹಗಲು ರಾತ್ರಿ ಅದನ್ನು ಯೋಚನೆ ಮಾಡಿ ಇದನ್ನ ಮಾಡಿದ್ರೆ ಹೆಂಗಿರುತ್ತೆ ಅಂತ ನನಗೆ ಕೇಳಿದಾಗ ನಾನು ತುಂಬಾ ಎಕ್ಸೈಟ್ ಆಗಿದ್ದೆ. ಫಸ್ಟ್ ನಾವು ಎಕ್ಸೈಟ್ ಆಗ್ಬೇಕು. ನಮಗೆ ಒಂದು ಎಕ್ಸೈಟ್ಮೆಂಟ್ ಬರಲಿಲ್ಲ, ನಮ್ಗೆ ಅದ್ರಲ್ಲಿ ಹೊಸ ಸೈನ್ಸ್ ಇಲ್ಲ ಅನ್ಸಿದ್ರೆ ಜನಕ್ಕೆ ಅದು 100% ಬೇರೆ ಏನೋ ಇರುತ್ತೆ. ಅಥವಾ ನಮ್ಮ ಎಕ್ಸೈಟ್ಮೆಂಟ್ ಅವ್ರಿಗೆ ಆಗ್ದಲೇ ಇರ್ಬೋದು. ಇಟ್ಸ್ ಎಕ್ಸ್ಪೆರಿಮೆಂಟಲ್ ಥಿಂಗ್. ನಮ್ಮ ಪರಿಷ್ಕಾರ ಮತ್ತು ಆವಿಷ್ಕಾರ ಅಂತ ಕರಿತೀವಿ ಕನ್ನಡದಲ್ಲಿ. ಹಂಗ ಅನ್ನಿಸ್ದಾಗ ಅದು ಚರ್ಚೆಗೆ ಹೋದಾಗ ಅದು ಮುಂದೂಡಲ್ಪಡ್ತು. ಸೊ ಈಗ ಜನ ಒಂದಷ್ಟು ಕೇಳ್ತಾ ಇದ್ದಾರೆ, ಇದು ಎಲ್ಲ ಪೋಸ್ಟರ್ಗಳೆಲ್ಲ ನೋಡಿದಾಗ ಹುಚ್ಚ ರೀಮೇಕ್ ಮಾಡಿದ್ರೆ ನಿಮ್ಮ ಅನಿಸಿಕೆ ತಾಯಿಯಾಗಿ ಮತ್ತೆ ಹುಚ್ಚ ಮಾಡಿದ್ರೇನು? ಹುಚ್ಚ ಮತ್ತೆ ಮಾಡಬಾರ್ದು. ಯಾಕೆ? ನನ್ನ ಪ್ರಕಾರ ಅದು ಒಂದು ಕಲ್ಟ್ ಫಿಲ್ಮ್. ಕೆಲವೆಲ್ಲ ಕ್ಲಾಸಿಕ್ ಫಿಲ್ಮ್ಸ್ನ ನಾವು ರೀಮೇಕ್ ಮಾಡಬಾರ್ದು ನನ್ನ ಅನಿಸಿಕೆ. ಮಾಡಿದ್ದಿದ್ರೆ ಖಂಡಿತವಾಗ್ಲೂ ಸಂಚಿತೇನ್ ಮಾಡ್ಬೇಕಿತ್ತು. ಬಟ್ ಇಟ್ ಶುಡ್ ಹ್ಯಾವ್ ಬಿನ್ ಹಿಸ್ ಡೆಬ್ಯೂ ಆಗಿ ಮಾಡ್ಬೇಕಿತ್ತು. ಬಟ್ ನನ್ನ ಪ್ರಕಾರ ಕೆಲವೆಲ್ಲ ವೆರಿ ಬ್ಯೂಟಿಫುಲಿ ಮೇಡ್ ಫಿಲ್ಮ್ಸ್ ಇದೆಯಲ್ಲ, ಅದನ್ನ ನಾವು ಮತ್ತೆ ಮತ್ತೆ ಮಾಡಬಾರ್ದು. ಆ ಬ್ಯೂಟಿ, that old world charm of that film, we have to retain. I don't like that new age remix ella madadidiyalla. Not for classics. I am not for that. Not for films. Musical ಮಾಡಬಹುದು. But some films have to be preserved in its original. ಚಿತ್ರರಂಗದವ್ರ ಸಪೋರ್ಟ್ ಸಂಚಿ ಪಿಕ್ಚರ್ ಬರ್ತಾ ಇದೆ ಅಂದಾಗ ನಿಮ್ಮ ಕುಟುಂಬಕ್ಕೆ ಎಲ್ಲರೂ ಹತ್ತಿರದು ಯಾಕೆ ಸಿಗ್ತಾ ಇದೆ? ಖಂಡಿತವಾಗ್ಲೂ ಇದೆ. ಅದರ ಕ್ರೆಡಿಟು ನಾನು ನಿಮ್ಮ ದಾದಂಗೆ ಕೊಡ್ತೀನಿ. ಅವ್ರು ಇಷ್ಟು ವರ್ಷದಲ್ಲಿ ಸಂಪಾದಿಸಿರೋ ಹೆಸರು, ಅವ್ರು ಇನ್ನೊಬ್ರಿಗೆ ಮಾಡಿರೋ ಹೆಲ್ಪ್, ಎಲ್ಲರನ್ನು ಕೈ ಹಿಡ್ಕೊಂಡು ಬಂದಿದ್ದ ರೀತಿ, ಅದು ಇವತ್ತು ಅವ್ರ ರೀತಿಗಳಲ್ಲಿ ಇವನಿಗೆ ಕೊಡ್ತಾ ಇದ್ದಾರೆ ಅಷ್ಟೇ. ಅದು ಯಾವಾಗಲೂ ಅಷ್ಟೇ, ತಂದೆ ತಾಯಿರು ಮಾಡಿದ್ದನ್ನೆಲ್ಲ ನಮ್ಮ ಮಕ್ಕಳು ಅನುಭವಿಸ್ತಾರೆ ಅಲ್ವಾ? ಸೊ ಅದ್ರ ಕ್ರೆಡಿಟು ನಾನು ಅವರಿಗೆ ಕೊಡ್ತೀನಿ ಖಂಡಿತ. ಇನ್ನು ಇಲ್ಲಿಂದ ಮುಂದೆ ನಡ್ಸ್ಕೊಂಡು ಹೋಗೋದು ಸಂಚಿತ್. ಅವನು ಬೆಳೆದು ಬಂದಿದ್ದ ರೀತಿ, ಅವ್ರ ತಾಯಿ ಅವ್ರನ್ನ ಬೆಳೆಸಿದ ರೀತಿ, ಭಾಳ ಹಂಬಲ್ ಆಗಿರ್ತಾನೆ ಅವನು ತುಂಬ ಮುಂದೆ ಹೋಗ್ತಾನೆ, ಅದು ನನ್ನ ಭರವಸೆ. ಇಲ್ಲ, ನಾನು ಅದಕ್ಕೆ ಕೇಳಿದೆ ಚಿತ್ರರಂಗದ ಕೊಡುಗೆ ಹೇಗಿದೆ. ಇವತ್ತೊಂದು ಒಳ್ಳೆ ಸಂದರ್ಭದಲ್ಲಿ ನಾವು ರಿಲೀಸ್ ಮಾಡ್ತಾ ಇದೀವಿ. ಯಾಕೆಂದ್ರೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ, ಒಗ್ಗಟ್ಟಾಗ್ತಾ ಇದ್ದಾರೆ, ಎಲ್ಲರೂ ಸಿನಿಮಾ ಹೋಗ್ಲಿ ಅಂತ ಎಲ್ಲರೂ ಬಯಸುವಂತ ಒಂದು ಕಾಲಘಟ್ಟ. ಯಾಕೆಂದ್ರೆ ಕಿಚ್ಚ ಅವರೇ ದಾದಾ ಅವರೇ ಏನ್ ಮಾಡ್ತಾರೆ ಅಂದ್ರೆ, ಆಮೇಲೆ ಕ್ಯಾಮ್ರಾಗೆ ಹೇಳ್ತಾ ಇದೀನಿ, ದಾದಾ ಅಂದ್ರೆ ತಂದೆ ಸಮಾನದಲ್ಲಿರೋ ಅಣ್ಣ, ಅದ್ರ ಮೇಲೆ ಮತ್ತೆ ಶುರು ಮಾಡಬಾರ್ದು ಏನೇನೋ. ಈಗ ಯಾರು ಕರೆದ್ರು ನನಗೆ ಗೊತ್ತಿರಂಗೆ ನಾನೇ ಒಂದು 25 ಸಿನಿಮಾಗಳಿಗೆ ದಾದಾ ಇವ್ರು ಕೇಳ್ತಾ ಇದ್ದಾರೆ, ಒಂದು ಟ್ರೈಲರ್ ರಿಲೀಸು ಇನ್ನೊಂದು ಅಂದ್ರೆ ಹೋಗ್ತಾರೆ. ಹೌದೌದು. ಅವ್ರಿಗೆ ಎಲ್ಲರನ್ನೂ ಒಳಗೊಳ್ಬೇಕು, ಎಲ್ಲರನ್ನೂ ಪ್ರೀತಿಯಿಂದ ನೋಡ್ಬೇಕು. ಅದು ಸಿನಿಮಾ ರಂಗದವ್ರ ಸಿನಿಮಾನೋ ಅಥವಾ ಹೊಸಬ್ರು ಸಿನಿಮಾನೋ, ಅದರಲ್ಲೂ ಯಾರೋ ಹೊಸಬ್ರು ಬಂದು ಮಾಡಿದ್ದಾರೆ ಅಂದ ತಕ್ಷಣ ಅದು ಸಣ್ಣ ಪಿಕ್ಚರೋ ದೊಡ್ಡ ಪಿಕ್ಚರೋ ಏನೂ ನೋಡಲ್ಲ, ಅದೆಷ್ಟು ಬಜೆಟ್ ಏನು ನೋಡಲ್ಲ. ಪ್ಯಾಷನೇಟ್ ಆಗಿದ್ದಾರೆ ಅವರು. ಆಮೇಲೆ ಮಹಾಬಲಿಪುರಂ ಕರ್ಸ್ಕೋತಾರೆ, ತ್ರಿವೇಂದ್ರಮ್ಮಿಗೆ ಕರ್ಸ್ಕೋತಾರೆ, ಅಲ್ಲೇ ಇವರೇ ಫ್ಲೈಟ್ ಹಾಕ್ತಾರೆ, ಎಲ್ಲ ಮಾಡ್ತಾರೆ. ಕ್ರಿಕೆಟ್ ಆಡ್ತಿದ್ರು ಕೂಡ ಅಲ್ಲಿ ಇದು ಮಾಡ್ತಾರೆ. ಸೊ ನಾನು ಹೇಳೋದು, ಆ ಥರದ್ದು ಒಂದು ವ್ಯಕ್ತಿತ್ವ ಎಕ್ಸ್ಪೆರಿಮೆಂಟ್ ಮಾಡೋವಾಗ ಋಣ ಅಂತ ಒಂದು ಇರುತ್ತಲ್ಲ, ಒಂದು ಈಕ್ವೇಶನ್ ಅಂತ ಇರುತ್ತಲ್ಲ, ಅದನ್ನು ಕೊಡ್ಬೇಕಾಗಿರೋದು ಎಲ್ಲರದು. ಬಟ್ ನಾವ್ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಹೃತ್ಪೂರ್ವಕವಾಗಿ ಮಾಡಿರೋದು, ಹಾರ್ಟ್ ಥ್ರೋ ಮಾಡ್ತಾರೆ ಅಂತ ಹೇಳ್ತಾರೆ. ಇಟ್ ವಿಲ್ ಪೇ ಬ್ಯಾಕ್. ಅದು ನನ್ನ ಭರವಸೆ.
ಸೊ ಈಗ ಜೂನ್ 5ನೇ ತಾರೀಕು ಕೂಡ ಏನೋ ಒಂದು ಸಸ್ಪೆನ್ಸ್ ಇದೆ ಅಂತ ಹೇಳ್ತಾ ಇದ್ದೀರಾ, ಕಟ್ಔಟ್ಗಳೆಲ್ಲ ನಿಲ್ಸೋದಿಲ್ಲ, ಬೇರೆ ಏನೋ ಮಾಡ್ತಾ ಇದೀನಿ, ಏನೋ ನಮ್ಮ ಹುಡುಗನ್ ಬಿಟ್ಟಾರೆ ಏನೋ ಒಂದು ವಿಶೇಷ ಮಾಡ್ತಾ ಇದ್ದೀರಾ. ಆಕ್ಚುಲಿ ನಾವು ವಿಶೇಷವಾಗಿರ್ಬೇಕು ಅಂತ ಒಂದು ಇಂಟೆನ್ಷನಲ್ಲೂ ಮಾಡಿಲ್ಲ. ಇಲ್ಲ, ನಾನು ನಮ್ಮ ಐಡಿಯಾ ದಾದವರು 5ನೇ ತಾರೀಕು ಏನ್ ಮಾಡ್ತಾ ಇದಾರೋ ಅನ್ನೋ ಕಾನ್ಸೆಪ್ಟ್ ನ ರಾತ್ರಿ ಕೇಳಿದೆ. ನಿಜಕ್ಕೂ ನನಗೆ ಖುಷಿ ಆಯ್ತು. ಖುಷಿ ಯಾಕಾಯ್ತು ಅಂದ್ರೆ ಅದನ್ನ ಇಲ್ಲಿ ರಿವೀಲ್ ಮಾಡೋದು ಬೇಡ, ಆಸ್ ನಿಮ್ಮ ಡಿಸಿಷನ್ ತರ. ಆ ಮನುಷ್ಯನಿಗೆ ಅಷ್ಟು ದೊಡ್ಡತನ ಇದೆಯಲ್ಲ ಅಂತ, ಅಷ್ಟು ಪ್ರೀತಿ ಕೊಡಕ್ಕಿದೆಯಲ್ಲ ಅಂತ. ನಮ್ಮ ಎದೆಗಳಲ್ಲಿ ಸಮುದ್ರದಷ್ಟು ಪ್ರೀತಿ ಇರುತ್ತೆ, ಹಂಚು ಹೋಗೋಷ್ಟು. ಅದನ್ನ ನಾವು ಕೊಡಲ್ಲ, ಬಚ್ಚಿಟ್ಕೊಂಡು ಒದ್ದಾಡ್ಕೋತೀವಿ ಅದನ್ನ. ಆಮೇಲೆ ಅವರು ಕೊಡ್ಬೇಕು ಅಂತ ಪ್ರತಿ ಸಂದರ್ಭದಲ್ಲೂ ಅದನ್ನ ಗೌರವಿಸ್ಬೇಕು ಅಂತ ಇರುತ್ತಲ್ಲ. ಕಟೌಟ್ ನಿಲ್ಸ್ಬೋದಿತ್ತು, ಅದೇನು ದೊಡ್ಡ ವಿಷಯ ಆಗಿರಲಿಲ್ಲ. ಅದು ತಥಾಗತವಾಗಿ ಬಂದಿರತಕ್ಕಂಥ, ಪ್ರಾಕೃತಿಕವಾಗಿ ಬಂದಿರತಕ್ಕಂಥ ಒಂದು ಸ್ಟೈಲ್ ಆಫ್ ನೆರೇಷನ್ ಮಾಡ್ಕೊಂಡಿರುತ್ತೆ ಸಿನಿಮಾ ರಿಲೀಸ್ ಅಂದ್ರೆ ಇದು. ಅದನ್ನೆಲ್ಲ ಕೆಲವು ಕಂದಾಚಾರಗಳನ್ನ ಬ್ರೇಕ್ ಮಾಡಿ ಹೊಸದಕ್ಕೆ ನಾಂದಿ ಆಡ್ಬೇಕು ಅನ್ನೋದ್ರೆ ಕೊಡೋದ್ರಿಂದನೇ ಬರೋದು. ಅದಕ್ಕೆ ಅವ್ರಿಗೆ ಇಲ್ಲಿಂದಾನೇ ಒಂದು ಮುತ್ತು ಕೊಟ್ಬಿಟ್ಟು ಆ ರೀತಿ ನಿಮ್ಮ ನೋಡಕ್ ಸೌತಿಯಾಗಿ ಹೋದ್ರೆ ಮ್ಯಾಂಗೋ ಪಚ್ಚ ಎಷ್ಟೋ ನಾರ್ಮ್ಸ್ ನ ಬ್ರೇಕ್ ಮಾಡಿದೆ. ಅದನ್ನ ಹೇಳಿ ಅಂತ ತುಂಬಾ ಪ್ರಶ್ನೆ. ಹೊಸದಾಗಿ ಯಾವ್ಯಾವ್ದಕ್ಕದು ಅದು ರನ್ನಿಂಗ್ norms. ರನ್ ಟೈಮ್ 136 ಇಸ್ ವೆರಿ ಶಾರ್ಟ್. ನಿಮ್ಗೆ ಇಂಟರ್ವಲ್ ತನಕ ಎಷ್ಟು ಮಿನಿಟ್ಸ್ ಆಗಿದೆ? ಬಿಡಿ, ಒಟ್ಟಾರೆ ಇಟ್ಸ್ ವೆರಿ ಶಾರ್ಟ್. ಶಾರ್ಟ್ ಮೂವಿ ಅಷ್ಟೇ. ಇಟ್ಸ್ ನಾಟ್ ಒಂದು ಇಂಗ್ಲಿಷ್ ಫಿಲ್ಮ್ ಹೋಲಿಕೆ ಮಾಡ್ಬೋದು. ಆಮೇಲೆ ಹೊಸಬ್ರನ್ನ ಲಾಂಚ್ ಮಾಡಿದ ರೀತಿ ಮ್ಯೂಸಿಕಲಿ ಇರ್ಬೋದು, ಮ್ಯೂಸಿಕ್ಲಿ ವೆರಿ ಎಡಿಟಿಂಗ್ ವೆರಿ ಪ್ಯಾಟರ್ನ್ ಬ್ಯೂಟಿಫುಲ್. ಇರ್ಬೋದು. ಇದ್ರಲ್ಲಿ ನಾನು ಹೇಳಲೇಬೇಕು, ನನ್ನ ಮಗಳು ಹಾಡಿದಾಳೆ. ಅದಲ್ಲದೆ ಕ್ರೆಡಿಟ್ಸ್ ಅಲ್ಲಿ ಒಂದು ಸಣ್ಣ ಕಾಂಪೋಸಿಷನ್ ಕೂಡ ಮಾಡಿದ್ದಾಳೆ. ಸೊ ಅದೊಂದು ಇಟ್ಸ್ ವೆರಿ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ. ತುಂಬಾ ಎಲ್ಲ ಸಣ್ಣ even though this is a film that is set in 90s and 2000s, it has a very new gen flavor to it. Gen Z. Yeah. So I feel even the youth will connect very very well with this film very easily. ಸರಿ, ಸಕ್ಸಸ್ ಪಾರ್ಟಿ ಎಲ್ಲ ಎಲ್ಲಿ ಈಗ, ಯಾವಾಗ, ಏನ್ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಅದಕ್ಕೆ ಏನಾದ್ರು ವಿಶೇಷ ಪ್ಲಾನ್ ಇದೆಯಾ? ಏನು ಫಸ್ಟ್ ನಾವು ಏನ್ ಅಷ್ಟೆಲ್ಲ ಮುಂದೆ ಏನು ಆಲೋಚನೆ ಮಾಡಿಲ್ಲ. ಅವ್ರು ಹೋಗಿದ್ರು ಅಕ್ಕ, ಹೋಗಿದ್ರು ಖಂಡಿತ ಏ, ಇಲ್ಲ. ಅಲ್ಲ 100% ಏನು, ಬಿಕಾಸ್ ಸಿನಿಮಾ ರಿಲೀಸ್ ಆಗಲಿ. ಬಿಕಾಸ್ ಫಸ್ಟ್ ಸಿನಿಮಾ ಅವ್ರದ್ದು, ಅವ್ರ ಸಕ್ಸಸ್ ಆದ್ರೆ ಫಸ್ಟ್ ಆಫ್ ಆಲ್ ಅವ್ರಿಗೆಲ್ಲ ಫಸ್ಟ್ ಹೋಗಿದ್ರಲ್ಲ ಅವ್ರು ಇದಕ್ಕೆ ಫಸ್ಟ್ ಎಲ್ಲ ಅವ್ರ ಆಶೀರ್ವಾದ ವಾಪಸ್ ಸರೋದೇ ಮಾಡ್ತೀವಲ್ಲ ನಾವು. ಲೆಟ್ ಹಿಮ್ ಗೋ ಅಂಡ್ ಥ್ಯಾಂಕ್ ದೆಮ್ ಅಗೇನ್ ಅಂತ. ಬಿಕಾಸ್ ಸಕ್ಸಸ್ ಮಾಡಿದ ತಕ್ಷಣ ಪಾರ್ಟಿ ಮಾಡೋದಲ್ಲ, ಅದನ್ನ ಯಾರೋ ಮಾಡಿರುವಾಗ ಜನಗಳನ್ನ ವಿ ಹ್ಯಾವ್ ಟು ಥ್ಯಾಂಕ್ ದೆಮ್ ಫಸ್ಟ್. ಸೊ ನಮ್ಮ ಸಕ್ಸಸ್ ಹಂಗಾಗುತ್ತೆ. ಅಷ್ಟು ತನಕ ವೀಕ್ಷಕರೇ, ನಾನು ತಮ್ಮನಾಗಿ ಅಕ್ಕನ್ನ ತುಂಬಾ ಹಾಸ್ಯಭರಿತವಾದಂತ ಒಂದು ಸಂದರ್ಶನವನ್ನ ಜನರ ಪರವಾಗಿ ಕೇಳಿದ್ದೀನಿ. ನನ್ನ ಗೆಳೆಯರು, ಆತ್ಮೀಯರು ಯೋಗಿ ಗೌಡರಿಗೆ ಮತ್ತು ಅವರ ಎದೆಯಲ್ಲಿ ಕುಳಿತಿರ್ತಕ್ಕಂಥ ಸಯಾಮಿ ಕಾರ್ತಿಕ್ ಗೌಡರಿಗೆ ಇಬ್ಬರಿಗೂ ವಿಶ್ವಾಸನ ಹೇಳ್ತಾ, ನಮ್ಮ ಮನೆಯ ಮಹಾಲಕ್ಷ್ಮಿ ಅನ್ನಪೂರ್ಣಮ್ಮ ಶ್ರೀಮತಿ ಪ್ರಿಯಾ ಸುದೀಪ್ ಅವರಿಗೆ ಎಸ್ಕೇಪ್ ಇವತ್ತು. ಇಲ್ಲ, ಕಾರ್ತಿಕ್ ಗೌಡ ಅವರು ಅಂತಿದ್ರೆ ಇನ್ನೊಂದು ಅವ್ರು ಸಪೋರ್ಟ್ ಮಾಡ್ತಾರೆ. ಒಂದು ವಿಷಯ ನಾನು ಹೇಳಿ ಇದನ್ನ ತಾತ್ಕಾಲಿಕವಾಗಿ ಈ ಸಂದರ್ಶನವನ್ನ ಮುಗಿಸೋಣ. ಮತ್ತೆ ಅಕ್ಕನ ಜೊತೆ ನನಗೆ ಕೇಳಕ್ ಒಂದೇ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ ಅಕ್ಕ. ಇದು ನೆನಪಾಯ್ತು, ಜನ ಕೇಳಿದ್ರು, ಸಾರಿ ಅವ್ರನ್ನ ಅವ್ರ ಕ್ಷಮೆ ಕೇಳ್ತಾ. ಏನಕ್ಕಂದ್ರೆ ಈಗ ಅಣ್ಣ ಏನ್ ಮಾಡ್ತಾರೆ, ದಾದಾ ಇದು ಕೇಳ್ಬೇಕಕ್ಕ, ಇದಕ್ಕೆ ಹಿಂದೆ ಒಂದು ಉದ್ದೇಶ ಇದೆ. ನೀವೇನೋ ಒಂದು ಕೊಡ್ಸಿರ್ತೀರ ಅವ್ರಿಗೆ, ಅದ್ರ ಬೆಲೆ ಅಂತ ಹೇಳಕ್ಕಾಗಲ್ಲ, ಅದಕ್ಕೊಂದು ಮೌಲ್ಯ ಅಂತ ಇರುತ್ತೆ. ನೀವು ಕೊಡ್ಸಿರೋದು, ನೀವು ಬೇರೆ ಬೇರೆ ವ್ಯವಹಾರಗಳ ಕ್ರಿಯೆಯಲ್ಲಿ ತೊಡ್ಕೊಂಡಿರ್ತೀರ, ನನ್ಗೆ ಗೊತ್ತು, ನಿಮ್ಮ ದುಡಿಮೆಯಲ್ಲೇ ಅದನ್ನ ತಂದಿರ್ತೀರ. ನೀವು ಗಂಡನ ದುಡಿಮೆಯಲ್ಲಿ ರಿಯಲಬಲ್ ಆಗೋ ಅಷ್ಟಕ್ಕೆ ಸೀಮಿತ ಆಗೋ ಹೆಂಡತಿ ಅಲ್ಲ. ನೀವು ಸಾಥ್ ಎಷ್ಟು ಕೊಡಬೇಕು ಅದನ್ನೆಲ್ಲ ಕೊಡ್ತೀರಾ. ಅವ್ರಷ್ಟು ಸಮಾಧಾನವಾಗಿದ್ದಾರೆ ಮತ್ತು ಆ ಕುಟುಂಬ ಅಷ್ಟು ಚೆನ್ನಾಗಿ ಹೋಗ್ತಾ ಇದೆ ಅಂದರೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನಿಮ್ಗೆ ದೊಡ್ಡ ಪಾತ್ರ ಇದೆ ಅಕ್ಕ. ತುಂಬ ಸಹನೆ ಬೇಕು ಅದಕ್ಕೆ. ತುಂಬ ಹಡಲ್ಸ್ಗಳನ್ನ ಈಸಿಯಾಗಿ ದಾಟಿಸ್ತೀರಾ, ಎಲ್ಲರೂ ಸಮನಾಗಿ ನೋಡ್ತೀರಾ. ಹೊಸಬರು ಬಂದರು, ಹಳಬರು ಬಂದರು, ಎಲ್ಲರನ್ನೂ ತೊಗೊಂಡೋಗ್ತೀರಾ. ಅದು ಆ ಗುಣ ಎಲ್ರಿಗೂ ಬರಲ್ಲ, ಮತ್ತು ಅದಕ್ಕೊಂದು ಶಕ್ತಿ ಬೇಕು, ಶಕ್ತಿ ಬೇಕು. ಅದಕ್ಕೆ ಕಿಚ್ಚನ ಪರಿವಾರದಲ್ಲಿ ಇದೀವಲ್ಲ ನಾವು, ಅವ್ರ ಎಲ್ಲರಿಂದ ನಿಮಗೊಂದು ಥ್ಯಾಂಕ್ಸ್. ನಿನ್ನೆ ರಾತ್ರಿ ಊಟದ ಸಹಿತ, ಇವತ್ತು ರಾತ್ರಿ ಬಂದು ಅನ್ನ ಹಾಕೋ ಸಹಿತ ಇದು ನಮಗೆ ಕೂಡ ವಿಶ್ವಾಸದಿಂದ ಇರ್ಬೋದು. ಒಂದಷ್ಟು ದುಬಾರಿ ಅನ್ನುವಂಥ, ಲೌಕಿಕ ಜಗತ್ತಿಗೆ ದುಬಾರಿ ಅನ್ನುವಂಥ ಬಿಗ್ ಬಾಸ್ ವೇದಿಕೆ ಮೇಲೆ ಒಂದು ನಡೀತು. ನಾನು ಅದನ್ನು ನಿಮ್ಮ ರಿಯಾಕ್ಷನ್ ನೋಡಿದೆ, ಸರ್ಪ್ರೈಸ್ ಆಗ್ಬಿಟ್ರೆ. ನಾನು ಹತ್ತತ್ರ ಅದು 1/2 ಕೋಟಿಗಿಂತ ಒಂದು 10 ಲಕ್ಷ ಜಾಸ್ತಿ ಸೇರಿಸ್ಬೇಕು. ಅವ್ರಿಗೆ ಇಷ್ಟ ಆಗಲ್ಲ ವ್ಯಾಲ್ಯೂಸ್ ಹೇಳೋದು, ಅದಕ್ಕೆ ನಾನು ಮೌಲ್ಯ ಅಂತ ಹೇಳ್ತಾ ಇದ್ದೀನಿ. ಈ ಥರದ್ದು ನೀವು ಕೊಟ್ಟಿದ್ನೆಲ್ಲ ಕೊಟ್ಬಿಡ್ತಾರೆ. ಯಾವುದೋ ಮಗು ಕೊಟ್ಟರು, ಅದ್ರದ್ದು ದುಡ್ಡು ನಮ್ದೊಂದು ಜೀವನನೇ ರೆಡಿ ಮಾಡ್ಕೊಂಡ್ಬಿಡ್ಬೋದು. ಆ ಥರದ್ದು ದುಬಾರಿಗಳನ್ನು ಕೊಟ್ಬಿಟ್ಟಾಗ ನನ್ನ ಪ್ರಶ್ನೆ ಸ್ಟ್ರೇಟ್ ಅಕ್ಕ, ನಾನು ಅಷ್ಟು ಪ್ರೀತಿಯಿಂದ ಕೊಡಿಸ್ದೆ, ನೀನು ನನಗೊಂದು ಮಾತು ಹೇಳ್ದಲೆ ಕೊಟ್ಟೆ ಅಂತಾನೂ ಕೇಳ್ದಲೆ ಅದನ್ನು ತುಂಬ ನಗ್ತಾ ಕೊಟ್ಟಿಯಾ, ನಿಂಗೆ ಸಂತೋಷ ಆಯ್ತಾ ಅಂತ ವಿಡಿಯೋ ಕರೆಯಲ್ಲಿ ಮುಗಿಸ್ಬಿಡ್ತಿರಲ್ಲ, ಅದು ಎಲ್ಲಿಂದ ಬರುತ್ತೆ ಅಂತ. ಈಗ ನಾವು ಅದ್ರ ಸೋರ್ಸ್ ಏನು?
ಐ ಡೋಂಟ್ ನೋ ದ ಸೋರ್ಸ್, ಬಟ್ ಅದನ್ನಕ ಯಾರು ಹೇಳ್ಕೊಡಕ್ಕಾಗಲ್ಲ. ಇಲ್ಲ, ಸೋರ್ಸ್ ಅಂದ್ರೆ ನನಗೆ ಏನ್ ಖುಷಿ ಕೊಡುತ್ತೆ, ತುಂಬಾ ನನಗೆ ಹೆಚ್ಚಿಗೆ ಮನಸ್ಸಿಗೆ ಖುಷಿ ಕೊಡುವಂತ ವಿಷಯ ಏನಂದ್ರೆ ನನ್ನ ಫ್ಯಾಮಿಲಿ ಸಂತೋಷವಾಗಿರ್ಬೇಕು. ಅದ್ರಲ್ಲಿ ಸುದೀಪ್ ಅವರು, ನನ್ನ ಮಗಳು, ನಮ್ಮ ಮಕ್ಕಳು, ಅಪ್ಪ, ನನ್ನ ತಾಯಿ, ನನ್ನ ಅಣ್ಣ, ಎಲ್ಲರೂ. ಇನ್ನೊಬ್ರು ಆ ಒಂದು ಖುಷಿ ನೋಡಿ ಒಂದು ಮನಸ್ಸಿಗೆ ಒಂದು ಸಂತೋಷ ಸಿಗುತ್ತಲ್ಲ, ಅದಕ್ಕಿಂತ ಹೆಚ್ಚು ಬೆಲೆ ಯಾವುದಕ್ಕೂ ಕಟ್ಟಕ್ಕಾಗಲ್ಲ. ನಾನು ಹಂಗೆ ಹಂಗೆ ಇದ್ದೀನಿ. ಅದಕ್ಕೆ ಒಂದು ಸೋರ್ಸ್ ಅಂತ ಏನು ಹೇಳಿ, ಐ ಆಲ್ವೇಸ್ ಬಿನ್ ಲೈಕ್ ದಟ್. ನಂಗೆ ಇನ್ನೊಬ್ಬರಲ್ಲಿ ಒಂದು ಖುಷಿ ಕಂಡಾಗ ಒಂಥರ ಮನ್ಸಿಗೆ ತೃಪ್ತಿ ಅನ್ಸುತ್ತೆ ಅಷ್ಟೇ. ಸೊ ನಾನು ಏನು ಪ್ರೀತಿಯಿಂದ ಅವ್ರಿಗೆ ಕೊಟ್ಟೆ, ಅದು ಅವರು ಪ್ರೀತಿಯಿಂದ ಹಾಕೊಂಡಿದ್ರು. ಬಟ್ ಅವ್ರಿಗೆ ಅದಕ್ಕಿಂತ ಹೆಚ್ಚು ಏನು ಖುಷಿ ಕೊಡ್ತು ಆ ಮಗು ಎಷ್ಟು ಮುದ್ದಾಗಿ ಮಾಡಿದೆ. ನನ್ಗೂ ಭಾಳ ಕಣ್ಣಲ್ಲೆಲ್ಲ ನೀರು ಬಂತು ಅದು ನೋಡಿದಾಗ. ನನಗೆ ಅದು ಇನ್ನೂ ಸಂತೋಷ ಆಯ್ತು. ಅವ್ರು ಅದನ್ನ ಬಿಚ್ಚಿ ಭಾಳ ಒಂದು ಕಲ್ಮಶ ಇಲ್ಲದೆ ಇರೋ ಹೃದಯದಲ್ಲಿ ಕೊಟ್ಟಿರೋದು. ಆ್ಯಂಡ್ ಅವ್ರಿಗೆ ಅವ್ರ ತಾಯಿ ಅಂದ್ರೆ ದೇವರು ಸಮಾನ. ಆ ತಾಯಿದ ಪಾತ್ರ ಮಾಡಿ ಆ ಮಗು ಎಷ್ಟು ಮುದ್ದಾಗಿ ಮಾಡಿತ್ತು. ನನ್ಗೆ ಭಾಳ ಖುಷಿ ಕೊಡ್ತದೆ. ಈಗ ನಾನು ಈಗ ಕೊಟ್ಟು ನೀನು ಯಾಕೆ ಅದನ್ನ ಅವ್ರಿಗೆ ಕೊಟ್ಟೆ ಅವೆಲ್ಲ ಪ್ರಶ್ನೆ ಬರೋದೇ ಇಲ್ಲ. ನಾನು ಒಂದು ಅಬ್ಸರ್ವ್ ಮಾಡಿದ್ದೀನಿ ಅಕ್ಕ, ಮ್ಯಾಕ್ಸು ಸಿನಿಮಾ ಮಾರ್ಕ್ ಇದ್ರ ಸಂದರ್ಭದಲ್ಲಿ 1-2 ನಿಮಿಷ ಆದ್ಮೇಲೆ ದಾದಾ ಸಿನಿಮಾ ನೋಡ್ತಾರೆ. ಯಾಕಂದ್ರೆ ಅಮ್ಮನ ಕಾರ್ಡ್ ಬರುತ್ತೆ ಅಂತ. ಅವ್ರಿಗೆ ಅದು ಅಲ್ಲಿ ನೋಡಕ್ ಇಷ್ಟ ಇಲ್ಲ. ಅವ್ರಿಗೆ ಅಂದ್ರೆ ಅವ್ರ ಒಳಗಡೆ ಇದ್ದಾರೆ. ಇವತ್ತು ನಾವು ಮನೆಗೆ ಬರ್ತಾ ಅವ್ರು ಕೂತಿದ್ದ ಜಾಗಕ್ಕೆ ನಮಸ್ಕಾರ ಹಾಕೊಂಡು ಬರ್ತೀವಿ. ಇವತ್ತು ಅಮ್ಮಮ್ಮ ಒಂದು ಕಾರ್ಡಲ್ಲಿ ಇದ್ದಾರೆ, ಆಶೀರ್ವಾದದಲ್ಲಿದ್ದಾರೆ. ಎಲ್ಲ ಕಡೆ ಬೌದ್ಧಿಕವಾಗಿ ಎಲ್ಲ ಕಡೆ ಇರ್ತಾರೆ. ಎಷ್ಟು ಮಿಸ್ ಮಾಡ್ಕೊಂತೀರಾ ಅಮ್ಮಮ್ಮ ಇದ್ದಿದ್ರೆ? ತುಂಬಾ ನನ್ನ ಪ್ರಕಾರ ಎದೆಯಾಂತರದಿಂದ ಹೇಳ್ತೀನಿ, ಸಂಚಿ ಪಿಕ್ಚರ್ನ ಸಖತ್ ಖುಷಿ ಖುಷಿ. ಅವರು ನನಗೆ ಅಪ್ಪಪ್ಪ ನೋಡುವ ಆ ಫೀಲಿಂಗ್ ಹೆಂಗಿರುತ್ತೆ ಅನ್ನೋದು ನಾನು ಯೋಚನೆ ಮಾಡ್ತಾ ಇದ್ದೀನಿ. ಅದನ್ನ ಹೆಂಗೆ ತುಂಬಾ ಎದುರಿಸ್ಬೇಕಾಗುತ್ತೆ. ನೀವು ಇವತ್ತು ಏನ್ ಫೀಲ್ ಮಾಡ್ತೀರಾ? ಅವರು ಒಂದು ದೊಡ್ಡ ಶಕ್ತಿ ನಮ್ಮ ಮನೇಲಿ. ಎಲ್ಲಾರ್ಗೂ ಪ್ರೀತಿ ಮಾಡ್ತಾರೆ, ಒಂದೇ ಸಮ ಪ್ರೀತಿ ಮಾಡ್ತಾರೆ. ಆಮೇಲೆ ಎಲ್ಲರದು ದುಃಖನ ಅವ್ರ ಒಳಗಡೆನೆ ಇಟ್ಕೊಂತಾರೆ. ಅದನ್ನ ಹೊರಗಡೆ ತೋರಿಸ್ಕೊಳಲ್ಲ. ಯಾವ ರೀತಿ ಎಲ್ಲರನ್ನು ಬ್ಯಾಲೆನ್ಸ್ ಮಾಡ್ಕೊತ ಹೋಗ್ತಾರೆ. ಎಲ್ಲರೂ ಅವ್ರವ್ರ ಕಷ್ಟ ಬಂದು ಅವ್ರ ತಲೆ ಮೇಲೆ ಹಾಕೋದು. ಬಟ್ ಅದನ್ನ ಯಾವ ರೀತಿ ಯಾವ ಥರ ಶಕ್ತಿ ಇದ್ದಿದ್ದು ಅವ್ರ ಒಳಗಡೆ, ಅವ್ರು ಅದನ್ನೆಲ್ಲ ಎಷ್ಟು ಬ್ಯೂಟಿಫುಲ್ ಆಗಿ ನಿಭಾಯಿಸ್ಕೊಂಡು ಅವ್ರ ಮನಸ್ಸಲ್ಲಿ ಏನು ದುಃಖ ಇತ್ತೋ ಅದನ್ನ ಯಾವತ್ತೂ ಹೊರಗಡೆ ಹಾಕ್ತಿರ್ಲಿಲ್ಲ. ಅವ್ರಿಗೆ ಫಿಸಿಕಲಿ ಕಷ್ಟ ಇದ್ರೂ ನಾವು ಒಂದು ಕಡೆ ಕರಿತೀವಿ, ಏನೋ ಒಂದು ಮಾಡ್ತೀವಿ ಅನ್ನೋ ಖುಷಿಯಲ್ಲಿ ಮಾಡ್ತಾರೆ. ಅದು ಐ ಥಿಂಕ್ ದಟ್ ಸೋರ್ಸ್ ನೀವು ಹೇಳ್ದಂಗೆ ಸೋ ಮಚ್ ಮೇ ಬಿ ಐ ಹ್ಯಾವ್ ಬಿನ್ ಏಬಲ್ ಟು ಲರ್ನ್ ಫ್ರಮ್ ಹರ್. ಬಿಕಾಸ್ ಈಗ 25 ವರ್ಷದಿಂದ ಅವರ ಛಾಯೆಯಲ್ಲೇ ಬಂದಿದ್ದೀನಿ ನಾನು. ಅವ್ರ ಥರ ಇರಬೇಕು ಅಂತ ಅವರು ಒಂದು ಇನ್ಸ್ಪಿರೇಷನ್ ಆಗಿದ್ರು ಎಲ್ಲರಿಗೂ, ನನಗೊಬ್ಳಿಗೆ ಅಲ್ಲ. ಅವ್ರ ಸಂಪರ್ಕದಲ್ಲಿ ಬಂದಿದ್ದು ಎಲ್ಲರೂ ಅದನ್ನೇ ಹೇಳ್ತಾರೆ, ಅಮ್ಮನ ಥರ ಇರಬೇಕು, ಅಮ್ಮನ ಥರ. ಸೊ ಒಂದಷ್ಟು ಕಲಿಯಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಅಷ್ಟೇ ಅಲ್ಲಿಂದ. ಬಟ್ ಅವ್ರನ್ನ ತುಂಬ ಮಿಸ್ ಮಾಡ್ಕೊತೀವಿ ಎಲ್ಲರೂ, ಪ್ರತಿಯೊಬ್ಬರು. ಅವತ್ತು June 5th ಅವ್ರನ್ನ ತುಂಬ ನೆನೆಸ್ಕೊತೀವಿ, ತುಂಬಾ. ಇಷ್ಟು ತನಕ ಅಕ್ಕ ತಮ್ಮನ ಸಂದರ್ಶನ, ತುಂಬಾ ಪ್ರೀತಿಯ ಸಂದರ್ಶನ, ತುಂಬಾ ಪ್ರೇಮದ ಸಂದರ್ಶನ, ಗೆಳೆಯನ ಸಂದರ್ಶನ ಆಯ್ತು. ಹೇಳೋದು ಒಂದು ವಿಷಯನ ಹೇಳಿ ಮುಗಿಸಿ ಇದನ್ನ ವೈಂಡ್ ಅಪ್ ಮಾಡೋಣ. ಮತ್ತೆ ಸಕ್ಸಸ್ ಆದ್ಮೇಲೆ ಬೇರೆ ಹೊಸ ಸಿನಿಮಾಗಳು ಬಂದಾಗ ಮತ್ತೆ ಯಥಾ ಪ್ರಕಾರ ಅಕ್ಕ ತಮ್ಮನ ಸಂದರ್ಶನ ನಡೀತಾ ಇರುತ್ತೆ. ಕನ್ನಡ ಪಿಕ್ಚರ್ಗೋಸ್ಕರ, ಅಖಾಡಕ್ಕೋಸ್ಕರ, ಮಾಧ್ಯಮಕ್ಕೋಸ್ಕರ. ಜೂನಿಯರ್ ಕಿಚ್ಚ ಅಂತ ಯಾಕಂತಾರೆ ಅಂದ್ರೆ, ನಂದೊಂದು ರೀಡಿಂಗ್ ಇದೆ, ಜನರ ಹತ್ರಕ್ಕೆ ಹೋಗ್ಬೇಕು ಅಂತ ಸಂಚಿತ್ತು ಜನರ ಹತ್ರಕ್ಕೆ ಹೋಗ್ಲಿ ಅಂತ ಡಿಸೈಡ್ ಮಾಡಿದ್ದು ನಿಮ್ಮೆಲ್ಲರ ಪ್ರೀತಿಯ ಕಿಚ್ಚ, ನನ್ನ ಪ್ರೀತಿಯ ದಾದಾ. ಆಗ ಯಾವ ಊರಿಂದ ಶುರು ಮಾಡಬೇಕು ಅನ್ನೋದು ಒಂದು ಶುರು ಆದಾಗ ಸಂಚಿತ್ ಬಾಯಿಂದ ಒಂದು ಮಾತು ಬರುತ್ತೆ. ಅಕ್ಕ ಫೋನಲ್ಲಿ ಇರ್ತಾರೆ ಅವಾಗ, ಊರ್ದು ಮ್ಯಾಪು ಬರಿತಾ ಇದ್ದಾಗ, ಚಿತ್ರದುರ್ಗದ ಬಡನಾಡಿಗೆ ಹೋಗ್ತೀನಿ ಫಸ್ಟು ಅಂತ. ಅದನ್ನ ಯಾರೋ ಕೆಮಿಕಲ್ ಆಗಿ ಡಿಸೈನ್ ಮಾಡಿದ್ದಲ್ಲ, ಅದು ಸಹಜವಾಗಿ ಸಂಚಿತ್ ಬಾಯಿಂದ ಬಂದಿದ್ದು. ಅಲ್ಲಿಂದ ಶುರು ಮಾಡೋದು ಹೇಗಿರುತ್ತೆ ಮಾಮ ಅಂತಾದ್ರು ಅವ್ರ ಮಾಮನ್ಗೆ ಕೇಳಕ್ಕೆ ಅಷ್ಟು ಧೈರ್ಯ ಮಾಡಲ್ಲ ಹುಡುಗ. ಆದ್ರೆ ಅದನ್ನ ಕೇಳಿದ್ರು ನಾನು ಸ್ವಲ್ಪ ಲೋಡಾಗಿ ಬೈಸ್ಕೊಂಡ್ರೆ ಪರವಾಗಿಲ್ಲ ಅಂತ ಮಾತಾಡ್ತೀನಿ. ಇದು ಏನನ್ನ ಸೂಚಿಸುತ್ತೆ ಅಂದ್ರೆ, ಜೂನಿಯರ್ ಕಿಚ್ಚ ಅನ್ನೋದು ಒಂದು ತುಂಬಾ ಗೌರವವಾಗಿ ಅರ್ಹತೆಯಿಂದ ತಗೊಂಡ್ರೆ ಅದೊಂದು ಕಿರೀಟ, ಇಲ್ಲಾಂದ್ರೆ ಅದೊಂದು ದೊಡ್ಡ ಭಾರ. ಆದ್ರೆ ಇಡೀ ಊರೇ ಕಿಚ್ಚನ ಮನೆಯಾಗಿರುವ ಬಡನಾಡು ಗ್ರಾಮದಿಂದ ಆ ಮಣ್ಣಿಗೆ ನಮಸ್ಕಾರ ಮಾಡಿ ಒಬ್ಬ ಕಲಾವಿದ ಬಂದಿದ್ದು ನಿಜವಾದ ಒಬ್ಬ ಜೂನಿಯರ್ ಕಿಚ್ಚ. ಎಲ್ಲಿಂದ ಬೇಕಾದ್ರೂ ಶುರು ಮಾಡ್ಬೋದಾಗಿತ್ತು, ಏನೇನೋ ಇದ್ರಿತ್ತು. ಅದು ತುಂಬಾ ಸಾಂಕೇತಿಕವಾಗಿ ನೇಚರ್ ಡಿಸೈನ್ ಮಾಡ್ತು ಅನ್ಸುತ್ತೆ. ಮತ್ತೆ ಈ ಸಿನಿಮಾ ಗೆದ್ದ ನಂತರ ಅಂದ್ರೆ ಈ ಪರಿಭಾಷಿಕ ಜಗತ್ತಲ್ಲಿ, ಬಿಸ್ನೆಸ್ ಜಗತ್ತಲ್ಲಿ ಗೆಲುವು ಅನ್ನೋದು ಅದು ಎಲ್ಲವೂ ಆಗಿ ಎಲ್ಲರ ಮನೆಯಲ್ಲಿ ಒಂದು ಪುಟ್ಟ ಮನಸ್ಸಲ್ಲಿ ಒಂದು ಸ್ಥಾನನ ನಮ್ಮ ಜೂನಿಯರ್ ಕಿಚ್ಚ ತಗೊಳ್ಳಿ ಅಂತ
ನಂದು ಒಂದು ಸ್ವಾರ್ಥ, ನನ್ನ ಬ್ರದರ್ ಅನ್ನೋ ಕಾರಣಕ್ಕೆ, ನಮ್ಮ ಮನೆಯ ಸಿನಿಮಾ ಅನ್ನೋ ಕಾರಣಕ್ಕೆ ಕಿಚ್ಚಂಗೆ 6 ಟೆಂಪಲ್ ಇದೆ. ಬಡನಾಡಿಗೂ ಕಿಚ್ಚ ಅವ್ರು ಹೋಗಿಲ್ಲ, ದಾದಾ ಹೋಗಿಲ್ಲ, ಈ 6 ಟೆಂಪಲ್ಗಳಿಗೂ ಹೋಗಿಲ್ಲ. ಯಾವುದಾದ್ರೂ ಒಂದು ಟೆಂಪಲ್ಗೆ ಹೋಗಿ ಅಲ್ಲಿ ವಿಗ್ರಹದ ರೂಪಲ್ಲಿ ಕೂಳ್ತಿರ್ತಕ್ಕಂಥ ಒಬ್ಬ ಅಣ್ಣನಿಗೋ, ಒಬ್ಬ ಮಾಮನಿಗೋ, ಒಬ್ಬ ತಂದೆಗೋ, ಒಬ್ಬ ಸೂಪರ್ ಸ್ಟಾರ್ಗೋ ಆ ಕೊರಳಿಗೆ ಒಂದು ಹಾರ ಹಾಕಿ ನಮಸ್ಕಾರ ಮಾಡೋ ಮುಖಾಂತರ ಈ ಬಡನಾಡಿಂದ ಅಲ್ಲಿನ ಯಾತ್ರೆ ಇದೆಯಲ್ಲ, ಈ ಮ್ಯಾಂಗೋ ಪಚ್ಚ ಮತ್ತು ಅಲಿಯಾಸ್ ನಮ್ಮ ಜೂನಿಯರ್ ಕಿಚ್ಚನ ಯಾತ್ರೆ ಅಷ್ಟು ಸಕ್ಸಸ್ಸಿವ್ ಆಗಿ ನಡೀಲಿ. ನಿಮ್ಮೆಲ್ಲರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ, ಅದರಲ್ಲೂ ಸಂಚಿತ್ ಮೇಲೆ ಮತ್ತು ಎಲ್ಲ ತಂಡದ ಎಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ, ಸುಪ್ರಿಯಾ ನ್ಯೂ ಪ್ರೊಡಕ್ಷನ್ ಇನ್ನೂ ದೊಡ್ಡ ದೊಡ್ಡ ಸಿನಿಮಾಗಳನ್ನು ಮಾಡೋ ಥರದ್ದಾಗಲಿ, ಹೊಸಬರಿಗೆ ಒಂದು ವೇದಿಕೆ ಆಗಲಿ ಅಂತ ನಾನು ಕೂಡ ಪ್ರೀತಿಯಿಂದ ನಿಮ್ಮಲ್ಲಿ ಕೇಳ್ಕೊಳ್ತಾ ನಮಸ್ಕಾರ. ಇದಾಗಿತ್ತು ಕನ್ನಡ ಪಿಕ್ಚರ್ನ ಕನ್ನಡಿಗನ ಸಂದರ್ಶನ.